ಭೂಮಿಗೆ ಗೊತ್ತು ಕನ್ನಡಕ್ಕಿರುವ ಗತ್ತು. ಕ್ರಾಂತಿಗೆ ತಿಲಕವನಿಟ್ಟ ನಾಡು ನನ್ನದು. ತಾಯಿಯ ಕೂಗಿಗೆ ಬಂದೆನು ಇಲ್ಲಿಗೆ. ಧರಣಿ ಮಂಡಲ ಮಧ್ಯದಲ್ಲಿ ಮೆರೆವ ಕನ್ನಡ ದೇಶದಲ್ಲಿ ಒಳಗೋ ರಹಳೆ ದನಿ ಕೇಳಿ ಬೆಚ್ಚು ಗಗನ. ಕಪಟ ಇಲ್ಲದ ಊರಿನಲ್ಲಿ ಕರುಣೆ ತುಂಬಿದ ನಾಡಿನಲ್ಲಿ ದಿನವೂ ಕ್ಷಣವೂ ರಣಕಲಿಗಳಿಲ್ಲಿ ಜನನ. ಬಡಬಡಿಸೋ ಭಾಷೆಯ ಬಾವುಟ ನಮ್ದೇನೆ. ಮನೆಯೊಳಗೆ ಘಮಘಮಿಸೋ ಗಂಧದ ಗುಡಿಯು ನಮ್ದೇನೆ. ಕಪ್ಪು ಮಣ್ಣ ಭೂಮಿ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಸ್ವಾರಸ್ಯ ಮಾಧ್ಯಮ ಪ್ರಸ್ತುತಪಡಿಸುತ್ತಿರುವ 3ನೇ ವರ್ಷದ ಕನ್ನಡ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಹೃದಯಾಂತರಾಳದ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ
ಆಗುತ್ತಿರುವ ಈ ಅಭಿವೃದ್ಧಿಗೆ ಮೂಲ ಬುನಾದಿ ಹಾಕಿದ್ದು ಮಾತ್ರ ಒಬ್ಬ ಕನಸುಗಾರ. ಅಂದು ತಾನು ಕಂಡ ಕನಸೇ ಬೆಂದಕಾಳೂರಿನಿಂದ ಬೆಂಗಳೂರಿನವರೆಗೆ ಅಭಿವೃದ್ಧಿಗೊಳ್ಳುವ ಹಾಗೆ ಮಾಡಿದ್ದು ಅದು ಬೇರೆ ಯಾರೂ ಅಲ್ಲ, ನಮ್ಮ ನಾಡಿನ ಹೆಮ್ಮೆ ಎಂದೇ ಪೂಜಿಸಲ್ಪಡುವ ಶ್ರೀಮಾನ್ ಕೆಂಪೇಗೌಡರು. ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ, ದಾನ ಧರ್ಮ ಒಂದೇ ನನ್ನ ಜೀವವೆಂದ. ಕುಲಮತಗಳನ್ನು ಸಮ ಎಂದವನು, ನೆಲ ಜಲಗಳನ್ನು ಉಸಿರೆಂದವನು, ಹೊಸ ಚರಿತೆಯ ಬರೆದನು ಕೆಂಪೇಗೌಡ. ರಣ ಕಲಿಯುವನು, ರಣ ಹುಲಿಯುವನು, ರಣ ಪಡೆಗಳಿಗೆ ಅಧಿಪತಿಯುವನು, ಯುಗ ಧರ್ಮೋದ್ಧಾರಕ ಕೆಂಪೇಗೌಡ. ಮಹಾನಗರ ಬೆಂಗಳೂರನ್ನು ಮಾದರಿ ನಗರವನ್ನಾಗಿ ಕಟ್ಟಲೇಬೇಕೆಂದು ಪಣತೊಟ್ಟ ಶ್ರೀ ಕೆಂಪೇಗೌಡರು ಆರ್ಥಿಕ ಸಹಾಯಕ್ಕೆ ಶ್ರೀ ಕೃಷ್ಣದೇವರಾಯರ ಬಳಿ ಹೋಗಿ ಹಾಗೂ ಸಾಮ್ರಾಟರಲ್ಲಿ ಮೆಚ್ಚುಗೆಯನ್ನು ಪಡೆದರು. ಕೃಷ್ಣದೇವರಾಯ ಮಹಾರಾಜ ಬಹುಪರ ಬಹುಪರ. ಅಮರಲೋಕ ವಿಜಯನಗರ ಕಂಡ ಒಡನೆ ಹೊಡೆಯಿತೊಂದು ಮಿಂಚು ಪ್ರಖರ. ನನ್ನ ಗಡಿಯೊಳಗೆ ನನ್ನ ಯುಗದೊಳಗೆ ಇಂಥ ಪ್ರತಿರೂಪ ಇರಲಿರಲೆಮಗೆ ಎಂಬ ಹಿರಿಕನಸ ಕಂಡ ಕೆಂಪೇಗೌಡ. ಕಂಕಣ ತೊಟ್ಟನು ಕೆಂಪೇಗೌಡ. ಕನಸಲ್ಲಿ ಬಂದಳು ತಾಯಿ ದೇವಿ ಅಣ್ಣಮ್ಮ ತಾಯಿ ಜಗನ್ಮಾಯಿ, ಗುರಿ ಸೇರು ಉತ್ತರದಾಯಿ ಎಂದು ಬೆನ್ನಿಂದೆ ನಿಂತ ಮಹಾಮಾಯಿ. ಉದಾಯಿಗೊಮ್ಮೆ ಅಡ್ಡು ಬಿದ್ದ ಗೌಡನು ಕಾಲವ ನೋಡಿ ಅಡಿಗಲ್ಲು ನೆಟ್ಟನು. ಬೆಂದ ಬೇಟೆಯ ನಿಟ್ಟ ಹೆಜ್ಜೆ ಹೆಜ್ಜೆಗೊಂದನು, ಗೋಪುರವಿಟ್ಟ ದಿಕ್ಕು ದಿಕ್ಕಿಗೊಂದನು. ಬೆಂದ ಮಂದಿರಗಳನ್ನು ಕಟ್ಟಿದ ಧರ್ಮಾತ್ಮ, ಕೆರೆ ಕಾಲುವೆಗಳ ತೋಡಿದ ಪುಣ್ಯಾತ್ಮ, ಪರಭಾಷಿಕರ ಕರೆದ ಪ್ರೇಮಾತ್ಮ, ಕುಲಕಸುಬುಗಳ ಕೋರೆದ ಪರಮಾತ್ಮ.
ಕಟ್ಟುನಿಟ್ಟುಗಾಗಿ ದುಡ್ಡು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ ಸುಟ್ಟು ಆಪ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಕ್ಕ ಇಟ್ಟು ಬಂದ ಕೆಂಪೇಗೌಡರೇ ಹೆಬ್ಬುಲಿ ಬಂದಿದೆ ಎಲ್ಲರೂ ಭಯ ಭಯ ಅಂತಾರೆ ದುಷ್ಟರ ಶಿಕ್ಷಕ ಶಿಷ್ಟರ ರಕ್ಷಕ ಎಲ್ಲರೂ ಜಯ ಜಯ ಅಂತಾರೆ ಕಟ್ಟುನಿಟ್ಟುಗಾಗಿ ದುಡ್ಡು ರಾಜನಂತೆ ಮೀಸ ಬಿಟ್ಟು ಬಾಬಿ ಜುಟ್ಟು ಕಟ್ಟು ಮಾಡೋ ಕೆಂಪೇಗೌಡರೇ ಸುಟ್ಟು ಆಪ ಸಿಟ್ಟಿನಲ್ಲಿ ಅಟ್ಟಹಾಸ ಮಾಡಿ ಬಂದ ಚಿಕ್ಕ ಇಟ್ಟು ಬಂದ ಕೆಂಪೇಗೌಡರೇ ಊರ ಕಟ್ಟಿ ಸೂರು ಕೊಟ್ಟ ಆಲ ಬೇಲ ತಾನೇ ನೆಟ್ಟ ನಾಡ ಪ್ರಭು ಎಂಬ ಪಟ್ಟ ಕೆಂಪೇಗೌಡ ಹೊತ್ತು ಬಿಟ್ಟ ವಿಷ್ಣು ಶೈವ ಪಂಥವೆಲ್ಲ ಒಂದೇ ಎಂದ ದಾನ ಧರ್ಮ ಒಂದೇ ನನ್ನ ಜೀವವೆಂದ ಹರಿ ಬೆವರ ಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ಹನಿ ಬೆವರ ಹರಿಸಿದನು ಹೊಸ ಹೊಸ ನಗರ ಮೆರೆಸಿದನು ಹೊಸ ಚರಿತೆಯ ಬರೆದನು ಕೆಂಪೇಗೌಡ ಗಣ್ಯರು, ಸನ್ಮಾನ್ಯರು, ನಾಗರಿಕರು, ನಾರಿಯರು, ನಾಯಕರು ಒಂದೆಡೆಯಾದರೆ ಹಿರಿಯರು, ಕಿರಿಯರು ಹಾಗೂ ಗುರುವರ್ಯರು, ಪ್ರಖ್ಯಾತ ನಾಮಾಂಕಿತರು ಮತ್ತೊಂದೆಡೆ. ಏನಿದು ಈ ನಾಡಿನ ವಿಶೇಷವೋ ಅಥವಾ ಈ ದಿನದ ಸೌಭಾಗ್ಯವೋ? ಹೇ ಮಾರುತಿ, ಹೇಳು ಪವನ. ಎಂತ ಚಂದ, ಏನು ಹಂದ ಈ ನಾಡು, ಎಷ್ಟು ಚಂದ, ಹೇಗೆ ಹಂದ ಈ ಬೀಡು. ಕೇಳುವಂತವನಾಗು ಪವನ. ಸಸ್ಯ ಶ್ಯಾಮಲೆ ಜರಿ ಜಲಪಾತಗಳು ಕಾಡು ಮೇಡುಗಳೇ ಅಂದ. ಓಹೋ, ಸುರಲೋಕದ ಇಂದ್ರ ಚಂದ್ರ ಸ್ವರ್ಗ ಸೋಪಾನವೇ ಚಂದ. ಆಹಾ, 6 ಕೋಟಿ ಕನ್ನಡಿಗರ ಹೃದಯ ಸಿಂಹಾಸನದಷ್ಟೇ ಚಂದ. ಒಬ್ಬೊಬ್ಬ ಎಲ್ಲರ ಬಾಯಲ್ಲಿ ಕನ್ನಡ ಭಾಷೆಯನ್ನು ಕೇಳುವುದು ಬಗೆದಷ್ಟು ಅಂದ ಪವನ. ಓಹೋ, ಪವನ ಕೇಳುವಂತವನಾಗು. ಕರುನಾಡು ಸಸ್ಯ ಶ್ಯಾಮಲೆ ತವರೂರು, ಅನ್ನಪೂರ್ಣೆಯ ನೆಲೆ ಬೀಡು, ಶಿಲ್ಪ ಕಲೆಗಳ ಸಿರಿನಾಡು ಇದು, ಜೀವ ನದಿಗಳು ನಲಿದಾಡುವ ನೆಲೆ, ನಿಸರ್ಗ ಚೆಲುವಿನ ಅದ್ಭುತ ಸೆಲೆ ಇದು ಸುಂದರ ಕರ್ನಾಟಕ. ಕರ್ನಾಟಕ. ಓ, ಹಾಗಾದರೆ ಶ್ರೀರಾಮಾಯಣ ದರ್ಶನಂನ ಕುವೆಂಪು, ನಾಲ್ಕು ತಂತಿಯ ದರಾ ಬೇಂದ್ರೆ, ಮೂಕಜ್ಜಿಯ ಕನಸುಗಳ ಕಾರಂತರು, ಚಿಕ್ಕ ವೀರ ರಾಜೇಂದ್ರದ ಅಯ್ಯಂಗಾರರು, ಭಾರತ ಸಿಂಧು ರಶ್ಮಿಯ ವಿಕ್ರು ಗೋಕಾಕರು, ಸಮಗ್ರ ಸಾಹಿತ್ಯದ ಅನಂತಮೂರ್ತಿ ಕಾರ್ನಾಡ್ ಕಂಬಾರರ ನಾಡಲ್ಲವೇ? ಹೌದು. ಈ ಶುಭ ಶನಿವಾರದ ಈ ಜನಸ್ತೋಮದ ಉದ್ದೇಶ ನಿನಗೆ ತಿಳಿದಿದೆಯೇ? ಹೌದು, ತಿಳಿದಿದೆ. ಕನ್ನಡ ಮನಸ್ಸಿನ ಹೃದಯಗಳು, ಕನ್ನಡ ಹೆಮ್ಮೆಯ ನಾಯಕರು, ನಾರಿಯರು, ನಾಗರಿಕರು ನಮ್ರ ವಿನಮ್ರತೆಯಿಂದ ಕಂಕಣ ತೊಟ್ಟಿ ಕೈ ಬೀಸಿ ಕರೆಯುತ್ತಿರುವ ಈ ನಾಡಿನ ಅಭ್ಯುದಯಕ್ಕೆ ತಮ್ಮ ಕಿರು ದಕ್ಷಿಣೆಯನ್ನು ನೀಡುತ್ತಾ ಈ ಬೀಡಿನ ಹಿರಿ ಗರಿಮೆಯನ್ನು ಕೊಂಡಾಡುವ ಈ ದಿನಕ್ಕೆ ಸಾಕ್ಷಿಯಾಗಲಿರುವವರು. ಓಹೋ, ನಿನಗೆ ಅರ್ಥವಾದಂತೆ ಇದೆ. ಖಂಡಿತವಾಗಿ ನನಗೂ ಹಾಗೂ ಪ್ರೇಕ್ಷಕರಿಗೂ ಕೂಡ. ಸ್ವಾರಸ್ಯ ಲೋಕದ ಈ ನಾಡಿನಲ್ಲಿ ಸ್ವಾರಸ್ಯ ನುಡಿಯನ್ನು ನುಡಿಯುತ್ತಾ ಸಾಮರಸ್ಯವಿಲ್ಲದೆ ಆಸ್ವಾದಗಳಿಂದ ದಿನಗಳಿಸಿ ಕಳೆಯುತ್ತಿರುವ ಎಲ್ಲ ಕನ್ನಡ ನಾಡಿನ ಕನ್ನಡಿಗರಿಗೆ ಸ್ವಾರಸ್ಯ ಮಾಧ್ಯಮ ಪ್ರಸ್ತುತಪಡಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ, ಕನ್ನಡ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಹೃದಯಾಂತರಾಳದ ಸ್ವಾಗತ, ಸುಸ್ವಾಗತ. ಎಲ್ಲೆಡೆ ಪಸರಿಸಿ ಈ ಕಾರ್ಯಕ್ರಮದ ಮತ್ತೊಂದು ಮಜಲಿಗೆ ಸಾಕ್ಷಿಯಾಗಿರುವ ನಮ್ಮ ಪ್ರೀತಿಪೂರ್ವಕ ಅತಿಥಿಗಳನ್ನು ಕನ್ನಡ ಸಿಂಹಾಸನದ ಈ ವೇದಿಕೆಗೆ ಬರಮಾಡಿಕೊಳ್ಳುವ ಸಮಯ. ಮಾನ್ಯ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಶ್ರೀಯುತ KH ಪುಟ್ಟಸ್ವಾಮಿಗೌಡರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಉಪಾಧ್ಯಕ್ಷರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕರ್ನಾಟಕ ಸರ್ಕಾರ ಶ್ರೀಯುತ ನಿಕೇತ್ ರಾಜ್ ಮೌರ್ಯ ಸರ್ ಅವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಖ್ಯಾತ ಸಾಹಿತಿ, ಕಿರುತೆರೆ ಮತ್ತು ಚಲನಚಿತ್ರ ನಟರು ಹಾಗೂ ನಿರ್ದೇಶಕರಾದಂತಹ ಶ್ರೀಯುತ TN ಸೀತಾರಾಮ್ ರವರು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ
ಡಾಕ್ಟರ್ ಕಬಡ್ಡಿ ಜೈರಾಮ್ ಸರ್ ಅವರು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಯುವ ನಟರು, ನಿರ್ದೇಶಕರು ಮತ್ತು ಬರಹಗಾರರು ಶ್ರೀಯುತ ಅರ್ಜುನ್ ಕಿಶೋರ್ ಚಂದ್ರ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸದೆ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಮತಿ ಜ್ಯೋತಿ ರೆಡ್ಡಿ ಎನ್ ರವರು ಮಾಜಿ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಡಾಕ್ಟರ್ ಶೈಲಜಾ ಸಪ್ತಗಿರಿ, ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜು ಗೌರಿಬಿದನೂರು, ಇವ್ರಿಗೂ ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀ ತವಿ ಅಮರನಾಥ್ ರವರು ಮಾಜಿ ಸದಸ್ಯರು, ನಗರಸಭೆ ಗೌರಿಬಿದನೂರು, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಯುತ ಮಂಜುನಾಥ್ ಇ, ಯುವ ಉದ್ಯಮಿಗಳು ಹಾಗೂ ಯುವ ಮುಖಂಡರು, KHP ಬಣ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಯುತ ವಿಕ್ರಮ್ ಬಾಬಣ್ಣರವರು, ಶ್ರೀಯುತ ಉದ್ಯಮಿಗಳು ಗೌರಿಬಿದನೂರು, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀಯುತ ಜಿ ಸೋಮಯ್ಯರವರು ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇಡುಗೂರು ಗ್ರಾಮ ಪಂಚಾಯಿತಿ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ನವೀನ್ ಕುಮಾರ್ ಆರ್ ರವರು ಸದಸ್ಯರು, ಗ್ರಾಮ ಪಂಚಾಯಿತಿ ಗೌರಿಬಿದನೂರು, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಶ್ರೀ ರಂಗಾಚಾರ್ಯರವರು ಖ್ಯಾತ ಖಜಾಂಚಿ, ಭೂಮಿ ವಸತಿ ಮತ್ತು ಹಕ್ಕು ಹೋರಾಟ ಸಮಿತಿ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀಯುತ ಹಣ್ಮುಪ್ಪಾಜಿರವರು ಅಧ್ಯಕ್ಷರು, ಶ್ರೀ ಕೇತಕಿ ಶೈಕ್ಷಣಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಬೀದರ್, ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀಯುತ ನಾಗರಾಜ್ ರವರು ಅಧ್ಯಕ್ಷರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆ ಗೌರಿಬಿದನೂರು, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಗೀತೆಯನ್ನು ಹಾಡಲಿದ್ದಾರೆ ಗೀತಾ ಮತ್ತು ತಂಡದವರು. महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं मनसा स्मरामि, वसिष्ठवामदेवादिवन्दित महागणपतिं महादेवसुतो महादेवसुतो गुरुगुहनुतो, महादेवसुतो गुरुगुहनुतो, मारकोटि प्रकाशं शान्तं, शान्तं, महाकाव्यनाटकादिप्रियं, महाकाव्यनाटकादिप्रियं, मूषिकवाहनमोदकाप्रियं, महाकाव्यनाटकादिप्रियं, मूषिकवाहनमोदकाप्रियं, महागणपतिं मनसा स्मरामि, वसिष्ठवामदेवादिवन्दित महागणपतिं, महागणपतिं, महागणपतिं मनसा स्मरामि. ಭಕ್ತಿಯ ಭಾವ ಎಲ್ಲರ ಮನದಲ್ಲೂ ಮನೆ ಮಾಡುವಂತೆ ನಿಷ್ಕಲ್ಮಶವಾಗಿ ಪ್ರೀತಿಯ ಸುಧೆಯನ್ನು ಪ್ರಾರ್ಥನೆಯ ಮೂಲಕ ಪಸರಿಸಿದ ಶ್ರೀಯುತ ಗೀತಾ ಹೆಗಡೆರಾವ್ ಅವರ ತಂಡಕ್ಕೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಉದ್ಘಾಟನೆಯ ಸಮಯ. 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು ಎಂಬುದು ಎಷ್ಟು ನಿಜವೋ ಹಾಗೆ ವೇದಿಕೆಯ ಮೇಲೆ ಆಸೀನರಾಗಿರುವ ನಮ್ಮೆಲ್ಲ ಅತಿಥಿಗಳೇ ಈ ಕಾರ್ಯಕ್ರಮದ, ಈ ನಾಡಿನ ಆಸ್ತಿಯೂ ಕೂಡ. ಕಾರ್ಯಕ್ರಮದ ಅಧ್ಯಕ್ಷರು, ಮುಖ್ಯ ಅತಿಥಿಗಳು ಈಗ ಜ್ಯೋತಿ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿ ತೋರುವ ದೀಪ, ಹಚ್ಚೇವು ಕನ್ನಡದ ದೀಪ,
ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೆವು ಒಡಲೊಡಲ ಕಿಚ್ಚಿನ ಗಿಣಿಗಳನ್ನು ಗಡಿನಾಡಿನಾಚೆ ತೋರೆವು ಒಡಲೊಡಲ ಕಿಚ್ಚಿನ ಗಿಣಿಗಳನ್ನು ಗಡಿನಾಡಿನಾಚೆ ತೋರೆವು ಒಮ್ಮಿರಲು ಪ್ರೀತಿ ಎಲ್ಲಿಹುದು ಭೀತಿ ನಾಡಲು ನೀತಿ ಹಿರಿನೆನಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬೇರು ಬೆವರು ಬಳಗದಿಂದ ನಾಡಗೀತೆಯನ್ನು ಹಾಡಲಿದ್ದಾರೆ. ದಯವಿಟ್ಟು ಬೇರು ಬೆವರು ಬಳಗದವರು ವೇದಿಕೆ ಮೇಲೆ ಬರಬೇಕು. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡಿ, ಜಯ ಹೇ ರಸ ರುಚಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಒಂದಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಅಖಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತಿ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪನ್ನ ಪಂಪಲ ಕುಮಿಪತಿ ಚನ್ನ. ಕುಮಾರ ವ್ಯಾಸರ ಮಂಗಳ ಧಾಮ, ಕವಿ ಕೋಗಿಲೆಗಳ ಪುಣ್ಯರಾಮ. ನಾನಕ ರಾಮಾನಂದ ಕಬೀರರ್ ಭಾರತ ಜನನಿಯ ತನುಜಾತೆ. ತೈಲಮ ವೈಸಳ ರಾಣಿದ ನಾಡೆ, ಕಂಕಣ ಜಗಣರ ನೆಚ್ಚಿನ ಬೀಡೆ. ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರು ಧ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ಗೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸಾಲು ಮರದ ತಿಮ್ಮಕ್ಕ 1911 ಜೂನ್ 30ರಂದು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹುಲಿಕಲ್ ಗ್ರಾಮದಲ್ಲಿ ಜನಿಸಿ ಚಿಕ್ಕಯ್ಯನ ಕೈ ಹಿಡಿದು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ ಗ್ರಾಮದ ಸೊಸೆಯಾಗಿ ಕುಂದೂರಿನಿಂದ ಹುಲಿಕಲ್ ತನಕವಿರುವ ರಾಜ್ಯ ಹೆದ್ದಾರಿಯಲ್ಲಿ ಆಲದ ಮರಗಳನ್ನು ಸಾಕಿ ಸಲಹಿ ದಾರಿ ಹೋಕರ ನೆರಳಿಗೆ ಕಾರಣೀಕರ್ತಳಾಗಿ ಹಲವಾರು ಪ್ರಾಣಿ ಪಕ್ಷಿಗಳಿಗೆ ಸೂರನ್ನು ಕಲ್ಪಿಸಿದ ಮಾತೆ. ಎಲ್ಲರೂ ತಮ್ಮ ಮಕ್ಕಳಿಗೆ ಮಾತೆಯಾದರೆ ಈ ತಾಯಿ ಸಾಲು ಮರಗಳಿಗೆ ಮಾತೆಯಾಗಿ ಇತ್ತೀಚೆಗೆ ನಮ್ಮೆಲ್ಲರನ್ನೂ ಹಗಲಿದ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕರವರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಸಮಯ. ಎಲ್ಲರೂ ಮೌನಾಚರಣೆ ಪಾಟಿಸಿ ಒಂದೆರಡು ನಿಮಿಷಗಳ ಕಾಲ. ಧನ್ಯವಾದಗಳು. ಮೊದಲಿಗೆ ಬಟನ್ ಒತ್ತುವುದರ ಮೂಲಕ
ಮಾನ್ಯ ಶಾಸಕರಾದಂತಹ ಶ್ರೀಯುತ ಪುಟ್ಟಸ್ವಾಮಿ ಗೌಡರು ಜೊತೆಗೆ ಮುಖ್ಯ ಅತಿಥಿಗಳಾದಂತಹ TN ಸೀತಾರಾಮ್ ಸರ್ ಅವರು, ಅರ್ಜುನ್ ಕಿಶೋರ್ ಅವರು ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ಈಗ ನಮ್ಮ ಸ್ವಾರಸ್ಯ ಮಾಧ್ಯಮ ಸ್ವಾರಸ್ಯ ನ್ಯೂಸ್ ಚಾನೆಲ್ನ ಲೋಕಾರ್ಪಣೆ ನಡೀತಾ ಇದೆ. ಜನರ ಧ್ವನಿಗೆ ಸೌಂಡ್ ಕೊಡಿ. ಸ್ವಾರಸ್ಯ ನ್ಯೂಸ್, ನಿಖರ ಸುದ್ದಿ, ನೈಜ ವರದಿ ನಮ್ಮ ಧ್ಯೇಯ. ಸತ್ಯದ ಪರ, ನ್ಯಾಯದ ಪರ ಸುದ್ದಿಗಳನ್ನು ಬಿತ್ತರಿಸಲು ಸದಾ ಸಿದ್ಧ. ರಾಜಕಾರಣ, ಸಿನಿಮಾ, ಕ್ರೀಡೆ, ರಾಜ್ಯ, ಅಂತಾರಾಜ್ಯ, ದೇಶ ವಿದೇಶ ಎಲ್ಲ ಸುದ್ದಿಗಳು ನಿಮ್ಮ ಮುಂದೆ. ಜನೋಪಯೋಗಿ ಕಾರ್ಯಕ್ರಮಗಳು, ತಾಜಾ ಸುದ್ದಿಗಳು, ವಿಷಯಾಧಾರಿತ ಚರ್ಚೆಗಳು ಹಾಗೂ ಹತ್ತಾರು ಅನೇಕ ಕಾರ್ಯಕ್ರಮಗಳ ಮೂಲಕ ನಿಮ್ಮನ್ನು ತಲುಪಲಿದ್ದೇವೆ. ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರಗಳ ವಿರುದ್ಧ ಧ್ವನಿ ಎತ್ತಲಿದ್ದಾರೆ ಜಿಲ್ಲಾ, ತಾಲೂಕು ವರದಿಗಾರರು. ವಿಶ್ವಾಸಾರ್ಹ ಸುದ್ದಿ, ವಸ್ತುನಿಷ್ಠತೆ, ಪಾರದರ್ಶಕತೆಯಿಂದ ಕೆಲಸ ಮಾಡಲು ತೊಟ್ಟಿದ್ದೇವೆ ಭಾರೀ ಸಂಕಲ್ಪ. ವೆಬ್ಸೈಟ್ ಇಂದ ಹಿಡಿದು ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲೂ ಸ್ವಾರಸ್ಯ ನ್ಯೂಸ್ ಲಭ್ಯ. ನಿರೀಕ್ಷಿಸಿ, ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ. ಕರ್ನಾಟಕದ ಎಲ್ಲ ಜನತೆಗೆ ನನ್ನ ನಮಸ್ಕಾರಗಳು. ನಮ್ಮ ಗೌರಿಬಿದನೂರು ತಾಲೂಕಿನ ಶ್ರೀಯುತ ತ್ಯಾಗರಾಜ್ ಅರಸ್ ಅವರು ಸ್ವಾರಸ್ಯ ನ್ಯೂಸ್ ಎಂಬ ಸುದ್ದಿ ಮಾಧ್ಯಮವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಅತಿ ಶೀಘ್ರದಲ್ಲೇ ರಾಜ್ಯಾದ್ಯಂತ ಇದು ಚಾಲನೆ ಆಗಲಿದೆ. ಅವರು ಸತ್ಯನಿಷ್ಠೆಗೆ, ವಸ್ತುನಿಷ್ಠೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿತ್ವ ಉಳ್ಳಂತವರು. ಈ ಒಂದು ಸುದ್ದಿ ಮಾಧ್ಯಮವನ್ನ ನಮ್ಮ ಕರ್ನಾಟಕದ ಜನತೆ ಬೆಂಬಲಿಸಬೇಕು ಅಂತ ಎಲ್ಲ ಜನತೆಗೆ ಈ ಮೂಲಕ ನಾನು ಕೇಳ್ಕೊತೀನಿ. ಸ್ವಾರಸ್ಯ ನ್ಯೂಸ್ ಮಾಧ್ಯಮವನ್ನ ಪ್ರಾರಂಭ ಮಾಡ್ತಾ ಇರುವಂತ ತ್ಯಾಗರಾಜ್ ಅರಸ್ ಅವರಿಗೆ ನಾನು ಒಂದು ಸಲಹೆ. ನಿಜಕ್ಕೂ ಅವರು ಪ್ರಾಮಾಣಿಕತೆ ಇರುವಂತಹ ವ್ಯಕ್ತಿತ್ವದ ಯುವಕ. ಮುಂದೂ ಕೂಡ ಈ ಸುದ್ದಿ ಮಾಧ್ಯಮದ ಮೂಲಕ ಸತ್ಯನಿಷ್ಠೆಯನ್ನ, ಪ್ರಾಮಾಣಿಕತೆಯನ್ನ, ವಸ್ತುನಿಷ್ಠವಾಗಿ ಪ್ರಚಾರವನ್ನ, ನ್ಯೂಸ್ ಅನ್ನ ಪ್ರಚಾರ ಮಾಡಿ ಎಲ್ಲಿ ಅಲ್ಲಿ ಅನ್ಯಾಯ ಆಗುತ್ತೋ ಅಲ್ಲಿ ಅವರ ಖಂಡನೆ ಇರಲಿ. ಭ್ರಷ್ಟಾಚಾರ ವಿರುದ್ಧವಾದಂತ ಅವರ ಹೋರಾಟದಲ್ಲಿ ಈ ಒಂದು ಚಾನೆಲ್ ಕರ್ನಾಟಕದ ಜನತೆಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅನ್ನೋ ಒಂದು ವಿಚಾರವನ್ನ ಅವ್ರು ತಿಳಿಸಲು ಬಯಸ್ತೀನಿ. ನಾಡಿನ ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ನಮ್ಮ ನೆಚ್ಚಿನ ಸ್ವಾರಸ್ಯ ಮಾಧ್ಯಮ ಈವರೆಗೆ ಡಿಜಿಟಲ್ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಿ ಅತ್ಯಂತ ಯಶಸ್ಸನ್ನು ಪಡೆದಿರ್ತಕ್ಕಂಥ ಒಂದು ಮಾಧ್ಯಮ ಈಗಾಗಲೇ ತಮ್ಮ ಯಶಸ್ಸಿನ ಗರಿಮೆಗೆ ಮತ್ತೆ ಸ್ವಾರಸ್ಯ ನ್ಯೂಸ್ ಚಾನೆಲ್ನನ್ನು ಪ್ರಾರಂಭ ಮಾಡ್ತಾ ಅಂಥದ್ದು ಬಹಳ ಅತ್ಯಂತ ಸಂತೋಷದಾಯಕವಾದ ಒಂದು ಸಂಗತಿ. ನಮಗೆ ತಿಳಿದಿರೋ ಹಾಗೆ ಭಾರತ ದೇಶದಲ್ಲಿ ಮಾಧ್ಯಮ ಒಂದು ಬಹಳ ಪ್ರಮುಖವಾದ ಅಂಗ ಆಗಿದ್ದು ಇದು 4ನೆಯ ಅಂಗ ಎಂದು ಪರಿಗಣಿಸಲ್ಪಟ್ಟಿದೆ. ಅಂದರೆ ಇವತ್ತಿನ ದಿನಮಾನಗಳಲ್ಲಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ಬಹಳಷ್ಟು ಧಕ್ಕೆ ಆಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಈಗಾಗಲೇ ಮನೆಗೆ ತಲುಪಿರ್ತಕ್ಕಂಥ ನಮ್ಮ ತ್ಯಾಗರಾಜ್ ಅರಸ್ ಅವರು ಈ ನ್ಯೂಸ್ನ ಸಾರಥ್ಯವನ್ನು ವಹಿಸ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದಾಯಕವಾದ ಸಂಗತಿ. ಈ ನ್ಯೂಸ್ ಚಾನೆಲ್ನ ಮುಖಾಂತರ ಅರಸ್ ಅವರು ನೊಂದಿರ್ತಕ್ಕಂಥ ಜನರಿಗೆ ಮತ್ತು ಸಾಮಾಜಿಕವಾಗಿ ಯಾರು ಈ ಬವಣೆಯನ್ನು ಈ ನಾಡಿನಲ್ಲಿ ಅನುಭವಿಸ್ತಾ ಇದ್ದಾರೆ ಅವರಿಗೆ ತಮ್ಮ ದಿಟ್ಟತನದಿಂದ ಸತ್ಯವನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಮತ್ತು ಜನರಿಗೆ ಒಂದು ಜಾಗೃತಿಯನ್ನು ಮೂಡಿಸೋದ್ರ ಮುಖಾಂತರ ಜನರಿಗೆ ಒಂದು
ಆಶಾಭಾವನೆಯಾಗಿ ಇರ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ಅವರು ಮಾಡ್ತಾ ಇರ್ತಕ್ಕಂಥ ನ್ಯೂಸ್ ಚಾನಲ್ಗೆ ಅತ್ಯಂತ ಯಶಸ್ಸು ಸಿಗಲಿ, ನಾಡಿನ ಎಲ್ಲ ಜನರ ಮನೆಯನ್ನು ತಲುಪಲಿ, ಅವರ ಮುಖಾಂತರ ನಾಡಿನ ಜನರ ಯಾರು ಬವಣೆಗೆ ಒಳಪಟ್ಟಿದ್ದಾರೆ ಅವರಿಗೆ ಸಹಾಯ ಆಗಲಿ ಅಂತ ನಾನು ಹಾರೈಸ್ತಾ ಮತ್ತೊಮ್ಮೆ ಮಾಧ್ಯಮ ನ್ಯೂಸ್ಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಸ್ವಾರಸ್ಯ ಮಾಧ್ಯಮ ಈಗ ಸ್ವಾರಸ್ಯ ನ್ಯೂಸ್ ಆಗಿ ನಿಮ್ಮೆಲ್ಲರ ಮುಂದೆ ಬರಲಿದೆ. ಇವರು ಜನರ ಪರ, ಜನರಿಗೋಸ್ಕರ ಸತ್ಯವನ್ನ ತೋರಿಸ್ತಾ ಆ ಸತ್ಯದ ಪರವಾಗಿ ಅಸಮಾನತೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ ನಮ್ಮ ದೇಶದಲ್ಲಿ ಮಾಧ್ಯಮ 4ನೇ ಸ್ತಂಭವಾಗಿರುವುದರಿಂದ ಅವರಿಗೆ ನನ್ನೆಲ್ಲ ಶುಭಾಶಯಗಳು. ಯಾಕಂದ್ರೆ ಜನರ ಪರ ಯಾರೇ ಇರ್ತಾರೆ ಅವರಿಗೆ ನನ್ನ ಹಾರೈಕೆ ಸದಾ ಇರುತ್ತೆ. ಅವರ ಆ ನ್ಯೂಸ್ ನಿಂದ ಇವತ್ತು ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ಸ್ವಾರಸ್ಯ ಮಾಧ್ಯಮ ಅಂತ ಹೇಳಿ ಯೂಟ್ಯೂಬ್ ನಲ್ಲಿ ಬಹಳ ಅನೇಕ ಜನರು ಸಂದರ್ಶನಗಳನ್ನು ಮಾಡ್ತಾ ಅನೇಕ ವಿಚಾರಗಳನ್ನ ಬಹಳ ಅತ್ಯುತ್ತಮವಾಗಿ ಕೇವಲ ಗೌರಿಬಿದೂರಿಗೆ ಮಾತ್ರ ಸೀಮಿತವಾಗಿರುತ್ತೆ, ಇಡೀ ಕರ್ನಾಟಕ ರಾಜ್ಯಕ್ಕೆ ತಲುಪಿಸುವಂತ ಒಂದು ಉತ್ತಮವಾದ ಕೆಲಸವನ್ನ ನಮ್ಮ ಮಿತ್ರರಾಗಿರುವಂತ ತ್ಯಾಗರಾಜ್ ಮಾಡ್ತಾ ಬಂದಿದ್ರು. ಸೊ ಇವತ್ತು ಅದೇ ತ್ಯಾಗರಾಜ್ ಅವರು ಈ ಸ್ವಾರಸ್ಯ ಮಾಧ್ಯಮವನ್ನ ನಿಧಾನವಾಗಿ ಸ್ವಾರಸ್ಯ ನ್ಯೂಸ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. ಆ ಮೂಲಕ ಈ ಸಮಾಜಕ್ಕೆ ಬೇಕಾಗಿರುವಂತ ನಿಖರವಾದಂತ, ಸತ್ಯವಾದಂತ ಮತ್ತು ನೇರವಾದಂತ ಸುದ್ದಿಗಳನ್ನು ಸಮಾಜಕ್ಕೆ ಬಿತ್ತರಿಸುವಂತ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದಾರೆ. ಹೀಗಾಗಿ ತ್ಯಾಗರಾಜ್ ಮಾಡಕ್ ಹೊರಟಿರುವಂತ ಈ ಸ್ವಾರಸ್ಯ ನ್ಯೂಸ್ ಏನಿದೆ, ಇವತ್ತಿರುವಂತ ಎಷ್ಟೋ ನ್ಯೂಸ್ ಚಾನೆಲ್ಗಳು ತಮ್ಮ ಜವಾಬ್ದಾರಿಯನ್ನ ಎಷ್ಟರ ಮಟ್ಟಿಗೆ ನಿರ್ವಹಿಸ್ತಿದ್ದಾರೆ ಅನ್ನೋದು ಅವರ ಆತ್ಮವಿಮರ್ಶೆಗೆ ಬಿಟ್ಟಿರುವಂತ ಸಂಗತಿ. ಆದ್ರೆ ನನಗೆ ನಂಬಿಕೆ ಇದೆ, ಸ್ವಾರಸ್ಯ ನ್ಯೂಸ್ ಜನರಿಗೆ ಸತ್ಯವನ್ನು ತಲುಪಿಸುತ್ತೆ, ನೇರವಾದ ಸತ್ಯವನ್ನು ತಲುಪಿಸುತ್ತೆ ಮತ್ತು ಯಾವುದೇ ರಾಜಿ ಇಲ್ಲದಂತ ಸುದ್ದಿಗಳನ್ನು ತಲುಪಿಸುತ್ತೆ ಅಂತ ನಾನು ನಂಬಿದ್ದೀನಿ. ಹೀಗಾಗಿ ಸ್ವಾರಸ್ಯ ನ್ಯೂಸ್ಗೆ ಶುಭ ಆಗಲಿ, ಸ್ವಾರಸ್ಯ ನ್ಯೂಸ್ ಯಶಸ್ವಿ ಆಗಲಿ. ಆ ಸ್ವಾರಸ್ಯ ನ್ಯೂಸ್ ನ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಕೂಡ ಬಂದು ಭಾಗವಹಿಸ್ತೀನಿ ಅಂತ ಹೇಳ್ತಾ ನಿಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವರಿಗೆ ಶುಭಾಶಯವನ್ನು ಕೊಡ್ತಾ ಇದ್ದೀನಿ. ಸ್ವಾರಸ್ಯ ನ್ಯೂಸ್ ಸ್ವಾರಸ್ಯಕರವಾಗಿರಲಿ ಅಂತ ಹೇಳಿ ಹಾರೈಸ್ತೀನಿ. ಹಲವಾರು ಹಿರಿಯ ಗಣ್ಯ ವ್ಯಕ್ತಿಗಳ ಜೀವನ ಶೈಲಿ, ಕಾರ್ಯವೈಖರಿಯನ್ನು, ಅವರ ಸ್ವಾದಿಷ್ಟಕರವಾದಂತಹ ವಿಚಾರಗಳನ್ನು, ಸ್ವಾರಸ್ಯಕರವಾದಂತಹ ವಿಷಯಗಳನ್ನು ನಮ್ಮೆಲ್ಲರಿಗೂ ತಿಳಿ ಹೇಳಿ ಸ್ವಾರಸ್ಯ ಮಾಧ್ಯಮದಿಂದ ಸ್ವಾರಸ್ಯ ನ್ಯೂಸ್ ಚಾನಲ್ಗೆ ದಾಪುಗಾಲಿಡುತ್ತಿರುವಂತಹ ಸ್ವಾರಸ್ಯ ಮಾಧ್ಯಮ ಹಾಗೂ ಸ್ವಾರಸ್ಯ ನ್ಯೂಸ್ ಚಾನಲ್ನ ಸಂಸ್ಥಾಪಕರಾದಂತಹ ಶ್ರೀಯುತ ತ್ಯಾಗರಾಜ್ ಅರಸ್ರವರು ನಿಮ್ಮೆಲ್ಲರ ಜೊತೆ ತಮ್ಮ ಮನದಂಗಿತವನ್ನು ಹಂಚಿಕೊಳ್ಳಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಇದು ನಮ್ಮದು 3ನೇ ವರ್ಷದ ಒಂದು ಕಾರ್ಯಕ್ರಮ. ಸತತವಾಗಿ ಇದೇ ಒಂದು ವೇದಿಕೆಯಲ್ಲಿ ನಡ್ಕೊಂಡ್ಬರ್ತಾ ಇದೆ. ಸೊ ಕಲಾಭವನ ನಮಗೆ ಇದು 3ನೇ ಕಾರ್ಯಕ್ರಮ, ಕನ್ನಡ ರಾಜ್ಯೋತ್ಸವನು 3ನೇ ಕಾರ್ಯಕ್ರಮ. ಸೊ ಸಾಕಷ್ಟು ದಿನಗಳಿಂದ ಶ್ರಮ ಹಾಕಿ ನಾನು ಮತ್ತು ನಮ್ಮ ತಂಡ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿವರೆಗೂ ತಂದಿದ್ದೀನಿ. ಬಹುಶಃ ಒಂದು ಮಟ್ಟಕ್ಕೆ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಈ ಒಂದು ಕನ್ನಡ ರಾಜ್ಯೋತ್ಸವ ನಮಗೆ ಒಂದು ರೀತಿಯ ವಿಶೇಷತೆ. ಸೊ ಲಾಸ್ಟ್ ಯಾವಾಗ ಮಾಡ್ತಾಯಿದ್ರು ಕನ್ನಡ ರಾಜ್ಯೋತ್ಸವ, ಆವಾಗ ನಮಗೆ ಬರೀ ಕನ್ನಡ ರಾಜ್ಯೋತ್ಸವ ಅಷ್ಟೇ ಮಾಡ್ತಾಯಿದ್ವಿ. ಈ ಸಾಲ ಮಾಡ್ತಿರುವಂಥ ಕನ್ನಡ ರಾಜ್ಯೋತ್ಸವ ಸ್ವಾರಸ್ಯ ನ್ಯೂಸ್ ಅನ್ನುವಂಥ ಒಂದು ಚಾನಲ್ನ ನಮ್ಮ ಗಣ್ಯರ ಮುಖಾಂತರ ಅದನ್ನು ಲಾಂಚ್ ಮಾಡಿಸ್ತಾ ಇದ್ವಿ. ತುಂಬ ಧನ್ಯವಾದ ಆ ಒಂದು ಕಾರ್ಯಕ್ರಮನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಅದೇ ರೀತಿ ಸಾಕಷ್ಟು ಒಂದು ಶುಭಾಶಯಗಳನ್ನ ಕೂಡ ನಮ್ಮ VIPs ಇರ್ಬೋದು, ಸಾಕಷ್ಟು ನಮ್ಮ ಹಿತೈಷಿಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಅವ್ರಿಗೂ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಸ್ವಾರಸ್ಯ ನ್ಯೂಸ್ ಬಗ್ಗೆ ನಾನು ಮಾತನಾಡೋದಾದರೆ, ಸೊ ಸ್ವಾರಸ್ಯ ನ್ಯೂಸ್ ಮಾಡಬೇಕಂತ ಹೇಳ್ಬಿಟ್ಟು ತುಂಬ ದಿನದಿಂದ ನಮ್ಮ ಒಂದು ಕನಸಾಗಿತ್ತು. ಸ್ವಾರಸ್ಯ ನ್ಯೂಸ್ ನೀವೀಗ ಪ್ರೋಮೋ ನೋಡಿದ್ರಿ. ಸೊ ಇದರಲ್ಲಿ ಏನು ವಿಚಾರಗಳನ್ನ ನಾವು ಪ್ರೋಮೋದಲ್ಲಿ ನಾವು ಅಳವಡಿಸಿದ್ದೀವಿ, ಸೊ ಅದ್ರ ಪ್ರಕಾರ ಒಂದು ಚಾನಲಲ್ಲಿ ನಾವು ಕೆಲಸ ಮಾಡೋದಕ್ಕೆ ಒಂದು ಪಣ ತೊಟ್ಟಿದ್ದೀವಿ. ಸ್ವಾರಸ್ಯ ನ್ಯೂಸ್ ಇನ್ನು ಮುಂದೆ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ಲಭ್ಯ ಇರ್ತದೆ. ಸೊ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಸೊ ಇನ್ನೊಂದು ಮುಖ್ಯ ವಿಚಾರ ಇಲ್ಲಿ ಹೇಳಕ್ಕೆ ಬಿಡ್ತೀನಿ. ಸೊ ನಿಮ್ಮ ಒಂದು ಸಮಸ್ಯೆಗಳನ್ನ ಇನ್ನು ಮುಂದೆ ನಾವು ಧ್ವನಿವೆತ್ತುವಂಥ ಕೆಲಸ ಮಾಡ್ತೀವಿ. ಸೊ ನಿಮ್ಮ
ಸುತ್ತಮುತ್ತ ಇನ್ನು ನಮ್ಮ ರಿಪೋರ್ಟರ್ಸು ಎಲ್ಲ ರೀತಿಯ ಒಂದು ನಿಮಗೆ ಸಹಕಾರ ಕೊಡ್ತಾರೆ. ಸೊ ನಾನು ಇನ್ನೊಂದು ಈ ವೇದಿಕೆಯಲ್ಲಿ ನಿಮಗೆ ಒಂದು ತಿಳಿಪಡಿಸೋದೇನೆಂದರೆ, ಸೊ ನಾವು ಮಾಡೋಕ್ಕೆ ಹೊರಡುವಂಥ ನೆಕ್ಸ್ಟ್ ವರದಿಗಳು ಏನಿರ್ತದೆ, ಸೊ ಅದನ್ನು ನಿಷ್ಪಕ್ಷಪಾತವಾಗಿ ವಸ್ತುನಿಷ್ಠವಾಗಿ ನಾವು ಮಾಡೋಕ್ಕೆ ಹೊರಡ್ತೀವಿ. ಸೊ ಯಾವ ಮುಲಾಜು ಇಲ್ದಂಗೆ ನಮ್ಮ ಸುದ್ದಿಗಳನ್ನ ತಲುಪಿಸ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಸೊ ನಮ್ಮ ವರದಿಗಾರರು ಕೂಡ ಇದೇ ವಿಚಾರಗಳನ್ನ ನಾನು ಹೇಳಿದ್ದೀನಿ. ಸೊ ಅದರಂತೆಯೇ ನಡ್ಕೊಂಡು ಹೋಗುತ್ತೆ. ಸೊ ಇನ್ನು ಸ್ವಾರಸ್ಯ ನ್ಯೂಸ್ ವಿಚಾರ ಬಿಟ್ಟು ಇನ್ನು ರಾಜ್ಯೋತ್ಸವದ ಬಗ್ಗೆ ವಿಶೇಷವಾಗಿ ಮಾತಾಡೋದಾದರೆ, ಸೊ ಮೊದಲನೇದಾಗಿ ನಮ್ಮ ಅತಿಥಿಗಳ ಬಗ್ಗೆ ಮಾತಾಡೋದಾದರೆ, ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಕೆ ಎಚ್ ಪುಟ್ಟಸ್ವಾಮಿ ಗೌಡರ ಬಗ್ಗೆ ನಾನು ಮಾತನಾಡಲೇಬೇಕು. ಯಾಕೆ ಅಂತಂದರೆ ಈ ಒಂದು ಕಾರ್ಯಕ್ರಮ ಸೊ ಎಷ್ಟು ನಮ್ಗೆ ಸಂದಿಗ್ಧ ಪರಿಸ್ಥಿತಿ ಇತ್ತು ಅಂತಂದರೆ, ಅದೇ ಸರ್ ನನಗೂ ಗೊತ್ತಿರಲಿಲ್ಲ. ಸರ್ ಒಂದು ತಮ್ಮನ ಮಗಳ ಮದುವೆ ಇತ್ತು, ಆದರೂ ಅಷ್ಟು ಒಂದು ಬ್ಯುಸಿ ಇದ್ರೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಸೊ ಅವ್ರಿಗೆ ಜೋರಾದ ಚಪ್ಪಳ ಬರಬೇಕು ನಿಜಕ್ಕೂ. ಯಾಕೆಂದರೆ ಫ್ಯಾಮಿಲಿ ಒಂದು ಕಾರ್ಯಕ್ರಮಗಳನ್ನ ಬಿಟ್ಟು ನಮಗೋಸ್ಕರ ಅಂದರೆ ಒಬ್ಬ ಯುವಕನ್ನ ಬೆಳೆಸಬೇಕು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ವಾ, ಅದು ನಮ್ಗೆ ತುಂಬ ಇಷ್ಟ ಆಯಿತು. ನಮ್ಮ ಶಾಸಕರ ಒಂದು ಬೆಂಬಲಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಸೊ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಕೇತ್ ರಾಜಮೌರ್ಯ ಅವರು ಬಂದಿದ್ದಾರೆ. ಸರ್ಗೆ ನಾನು ಈ ಮುಂಚೆ ಕೇಳ್ಕೊಂಡಾಗ ಒಂದೇ ಸಲ ಅವ್ರು ಒಪ್ಕೊಂಡು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು, ಸರ್ ತುಂಬ ಥ್ಯಾಂಕ್ಸು. ಸರ್ ಒಂದು ಭಾಷಣ ಕೇಳಬೇಕು ಅಂತೇಳಿ ಕರ್ನಾಟಕದಾದ್ಯಂತ ವೆಯ್ಟ್ ಮಾಡ್ತಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಗೌರಿಬಿದನೂರು ಜನತೆಗೆ ಸರ್ ಒಂದು ಭಾಷಣ ಕೇಳಿಸ್ಬೇಕು ಅನ್ನೋದು ನಮ್ಮದು ಮಹದಾಸೆ ಆಗಿತ್ತು. ಬಹುಶಃ ಈ ಒಂದು ವೇದಿಕೆಯಲ್ಲಿ ಅದು ಸಾಕಾರ ಆಗ್ತಿದೆ, ಅದು ಒಂದು ಖುಷಿ ವಿಚಾರ. ಸರ್ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಸೊ ಅದೇ ರೀತಿ ನಮ್ಮ TN ಸೀತಾರಾಮ್ ಸರ್ ನೀವು ಕಾರ್ಯಕ್ರಮಕ್ಕೆ ಒಂದೇ ಸಲ ಒಪ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ನಿಮ್ಮ ಒಂದು ಸಾಧನೆ ಗೌರಿಬಿದನೂರು ಜನಕ್ಕೆ ಇರ್ಬೋದು, ಕರ್ನಾಟಕ ಜನತೆಗೆ ಒಂದು ರೀತಿಯ ಮಾದರಿ ಸರ್. ಥ್ಯಾಂಕ್ ಯು ಸರ್. ಅದೇ ರೀತಿ ನಮ್ಮ ಕಬಡ್ಡಿ ಜಯರಾಮ್ ಅವರು ನಮ್ಮ ಒಂದು ರೀತಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಆ ರೀತಿ ನಮ್ಮ ಜೊತೆಯಲ್ಲಿ ಇದ್ರು. ಆದರೆ ಅವ್ರ ಸಾಧನೆಗಳು ಮಾತ್ರ ನಮ್ಗೆ ಗೊತ್ತೇ ಇರಲಿಲ್ಲ. ಸುತ್ತಮುತ್ತ ಓಡಾಡ್ಕೊಂಡಿದ್ವಿ, ಸಿಕ್ಕಿದಾಗೆಲ್ಲ ಮಾತಾಡ್ತಾನೆ ಇದ್ವಿ. ಸೊ ಒಂದು ರೀತಿ ಏನ್ಬೇಕಂದ್ರೆ ಅವರು ಕಬಡ್ಡಿ ಕೊಟ್ಟಿರುವಂಥ ಒಂದು ಏನು ಕೊಡುಗೆ ಇದೆ, ಆ ಕೊಡುಗೆ ನಮಗೆ ಈಗ ಗೊತ್ತಾಗುವಂಥ ಒಂದು ಸಮಯ ಬಂದಿದೆ. ಅದನ್ನು ಒಂದು ಸ್ವಲ್ಪ ದಿನದಲ್ಲೇ ಮಾಡಕ್ಕೆ ಕೊಟ್ಟಿದ್ದೀವಿ. ಸರ್ ಒಂದು ಕೊಡುಗೆ ಕಬಡ್ಡಿಯಲ್ಲಿ ತುಂಬ ಹೆಚ್ಚಾಗಿದೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ನಮ್ಮ ಅರ್ಜುನ್ ಅವರು ನನಗೆ ತುಂಬ ದಿನದ ಒಂದು ಸ್ನೇಹಿತರು. ಸೊ ಐರ್ಲ್ಯಾಂಡಲ್ಲಿ ಇದ್ದರೂ ಕೂಡ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ರಜಾ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ತುಂಬ ಧನ್ಯವಾದಗಳಣ್ಣ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬಂದಿದ್ದೀರಿ. ಸೊ ನೀವು ಹೇಳ್ದಂಗೆ ನಮಗೆ ಇನ್ ಟೈಮಲ್ಲಿ ಬಂದಿದ್ದೀರಿ, ಅದು ತುಂಬ ಖುಷಿ ವಿಚಾರ. ಸೊ ಇನ್ನು ಅರ್ಜುನ್ ಕಿಶೋರ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಎಲ್ಲೋ ದೂರದಲ್ಲಿದ್ದರೂ ಕೂಡ ಕನ್ನಡ ಕೆಟ್ಟುವಂಥ ಕೆಲಸನ ಮಾಡ್ತಿರ್ತಾರೆ. ಸೊ ಅವ್ರ ಸ್ನೇಹಿತರ ಒಂದು ತಂಡ ಏನಿದೆ, ಆ ತಂಡದ ಜೊತೆಯಲ್ಲಿ ಕನ್ನಡದ ಕೆಲಸಗಳನ್ನ ಮಾಡ್ತಿರ್ತಾರೆ. ಸೊ ಅವ್ರಿಗೂ ಈ ಒಂದು ವೇದಿಕೆಯಲ್ಲಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಮ್ಮ ಜ್ಯೋತಿ ರೆಡ್ಡಿ ಮೇಡಮ್ ಅವರು ಕಳೆದ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಜೊತೆ ಬಂದು ನಮಗೆ ಶುಭ ಹಾರೈಸಿದ್ರಿ. ಸೊ ಈ ಒಂದು ಕಾರ್ಯಕ್ರಮಕ್ಕೂ ತಾವು ಬಂದಿದ್ದೀರಿ, ತುಂಬ ಧನ್ಯವಾದಗಳು ಮೇಡಮ್. ಅದೇ ರೀತಿ ನಮ್ಮ ಮಂಜುನಾಥ್ ಅವರು ಇರ್ಬೋದು, ನಮ್ಮ ನವೀನ್ ಕುಮಾರ್ ಅವರು, ವಿಕ್ರಮ್ ಬಾಮಣ್ಣವರು, ಆಮೇಲೆ ಸೋಮಯ್ಯ ಅವರು, ನಮ್ಮ ಅನೂಪಾಜಿ ಅವರು, ಋಷಿ ರಂಗಾಚಾರ್ಯ ಅವರು, ಅಮರ್ ಶೆಟ್ಟಿ ಅವರು, ಆಮೇಲೆ ನಮ್ಮ ಶೈಲಜಾ ಸಪ್ತಗಿರಿ ಮೇಡಮ್ ಅವರು, ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ನಮಗೆ ಆರೈಕೆ ಮಾಡ್ತಿದ್ದೀರಿ. ತುಂಬ ಖುಷಿ ವಿಚಾರ. ಸೊ ಈ ಒಂದು ಕಾರ್ಯಕ್ರಮ ನಾನು ಶುರು ಮಾಡೋಕ್ಕೂ ಮುಂಚೆ ಸಾಕಷ್ಟು ಜನ ಕೇಳ್ತಾ ಇದ್ರು, ಅಂದರೆ ಯಾಕೆ ಈ ಕಾರ್ಯಕ್ರಮ ಇಷ್ಟು ತಡ ಆಯ್ತು ಅನ್ನೋದಕ್ಕೂ ಒಂದು ರೀಸನ್ ಇದೆ. ಅಂದರೆ ಈ ಕಾರ್ಯಕ್ರಮ ಫಸ್ಟು ನಾವು ಶುರು ಮಾಡಬೇಕಾದಾಗ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋತಿರ್ಲಿಲ್ಲ. ಸೊ ಈ ಒಂದು ಕಾರ್ಯಕ್ರಮ ಮಾಡೋದು ತಡ ಆಗ್ತಿದ್ದಾಗ ಜನಗಳೇ ಕೇಳ್ತಾ ಇದ್ರು, ಏನು ಈ ಸಲ ನಿಲ್ಲಿಸ್ಬಿಡ್ತಾ ಇದ್ದೀರಾ, ಇದು ಮಾಡೋದಿಲ್ವಾ ಅಂತ ಸುಮಾರು ಕ್ವಶನ್ಗಳು ಕೇಳ್ತಾನೆ ಇದ್ರು. ಆದರೆ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅದಕ್ಕೊಂದು ಗಟ್ಟಿಯಾದ ಒಂದು ಇದು ಕಾರಣ ಇತ್ತು. ಆ ಕಾರಣಕ್ಕೋಸ್ಕರ ನಾನು ಈ ಒಂದು ಡೇಟ್ಗೆ ಇಟ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರೂ ಬೈಕ್ ರ್ಯಾಲಿಯಿಂದ ಹಿಡಿದು ಇಲ್ಲಿವರೆಗೂ ಬಂದು ಜೊತೆಯಲ್ಲಿ ಭಾಗಿಯಾಗಿದ್ದೀರಿ, ತುಂಬ ಸಂತೋಷದ ವಿಷಯ. ಸೊ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ. ಅವರಿಗೆ ಸ್ಫೂರ್ತಿಯಾಗಿ, ಹಲವರಿಗೆ ಮಾರ್ಗದರ್ಶನವಾಗಿ, ಸಕಲರಿಗೂ ಉಪಯೋಗವಂತಾಗಲಿ. ಇನ್ನಷ್ಟು ಮತ್ತಷ್ಟು ಯಶಸ್ಸಿನ ರೇಖೆಗಳನ್ನು ಮೀರಿ ಉತ್ತುಂಗಕ್ಕೇರಲೆಂದು ಆಶಿಸುತ್ತಾ ಈಗ ಕಾರ್ಯಕ್ರಮದ ಅತಿಥಿಗಳ ಭಾಷಣ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಯುತ TN ಸೀತಾರಾಮ್ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ವೇದಿಕೆ ಮೇಲೆ ಇವತ್ತು ಅಧ್ಯಕ್ಷತೆ ವಹಿಸಿರುವ ಇಲ್ಲಿನ ಶಾಸಕರಾದ ಜನಪ್ರಿಯ ಶಾಸಕರಾದ ಶ್ರೀ ಪುಟ್ಟಸ್ವಾಮಿ ಗೌಡ್ರೆ, ಸೋದರಿ ಜ್ಯೋತಿ ರೆಡ್ಡಿಯವರೇ, ಮತ್ತು ಇಲ್ಲಿರುವ ಗೌರಿಬಿದನೂರಿನ ಅನೇಕ ನಾಗರಿಕರೇ, ಮತ್ತು ನಾನು ಫೇಸ್ಬುಕ್ನಲ್ಲಿ ಪ್ರತಿ ದಿವಸ ಫಾಲೋ ಮಾಡುವಂಥ ನಿಕೇತ್ ರಾಜ್ ಮೌರ್ಯ ಅವರೇ, ನಿಮಗೆ ಎಲ್ಲರೂ ಬಂದಿದ್ದೀರಿ. ನಾನು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ನಾನು ಬಂದ ತಕ್ಷಣ ಯಾರಪ್ಪ ಈ ಫಿಲ್ಮ್ ಸ್ಟಾರು ಅಂತ ಇವ್ರನ್ನ ಅಂದ್ಕೊಂಡೆ. ನಮ್ಮ ಅರ್ಜುನನ್ನ ನಾನು ಅರ್ಜುನ ಕಿಶೋರ್ ಅಂತ ಅವರು ಹೇಳಿದ್ರು. ನಾನು ಸುಮಾರು 2 ವರ್ಷದಿಂದ 100 ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ನಾನು ಸಂತೋಷದಿಂದ ಎಲ್ಲ ಕಡೆ ಹೋಗಿದ್ದೀನಿ.
ಆದರೆ ಎಲ್ಲದಕ್ಕಿಂತ ನನಗೆ ಸಂತೋಷವಾಗೋದು ನಮ್ಮೂರಿನಲ್ಲಿ ನಡೆಯತಕ್ಕಂಥ ರಾಜ್ಯೋತ್ಸವ. ನಮ್ಮೂರಿನ ಗೌರಿಬಿದನೂರಿನಲ್ಲಿ ರಾಜ್ಯೋತ್ಸವ ನಡೆಯುತ್ತಲ್ಲ, ಇದು ಎಲ್ಲ ಹೃದಯವನ್ನು ನೇರವಾಗಿ ಇದು ಮಾಡುತ್ತೆ. ನನ್ನ ಮಿತ್ರರಾದ ಇವತ್ತು ಸ್ವಾರಸ್ಯ ನ್ಯೂಸ್ನ ಮುಖ್ಯಸ್ಥರಾದ ತ್ಯಾಗರಾಜ ಅರಸ್ ಅವರು ಒಂದು 15 ದಿವಸದಿಂದ ಫೋನ್ ಮಾಡಿ ಈ ಥರ ಬರಬೇಕು ಅಂತ ಕೇಳಿದಾಗ ನನಗೆ ಭಾಳ ಸಂತೋಷ ಆಯಿತು. ನನಗೆ ಗೌರಿಬಿದನೂರಿಗೆ ಬರೋದಕ್ಕೆ ಕಾರಣಗಳಿರುತ್ತೆ, ಜೊತೆಗೆ ನೆಪಗಳು ಕಾರಣ ಎರಡನ್ನೂ ಸೇರಿಸಿ ಇಲ್ಲಿ ಬರೋಕ್ಕೆ ಹೇಳಿದ್ದಾರೆ. ನನಗೆ ಬಹಳ ಸಂತೋಷವಾಗ್ತಿದೆ. 1956ರಲ್ಲಿ ಮೊಟ್ಟ ಮೊದಲ ಕನ್ನಡ ರಾಜ್ಯೋತ್ಸವ ವಿಧಾನಸೌಧದ ಮುಂದೆ ನಡೆಯುತ್ತೆ. ವಿಧಾನಸೌಧದ ಮುಂದೆ ನಡೆದಾಗ ಇಬ್ಬರು ಮುಖ್ಯ ಅತಿಥಿಗಳಿರ್ತಾರೆ. ಕುವೆಂಪುರವರು, ಶಿವರಾಮ್ ಕಾರಂತರು. ಒಂದೇ ಒಂದು ರಾಜ್ಯೋತ್ಸವ ಇಡೀ ರಾಜ್ಯಕ್ಕೆ ಆ ವರ್ಷ ಆಗಿದ್ದು. ಹಿಂದಿನ ವರ್ಷ ಕನ್ನಡ ನಾಡಿನಲ್ಲಿ 1,36,000 ರಾಜ್ಯೋತ್ಸವಗಳಾಯಿತು ಅಂತ ಒಂದು ಅಂಕಿ ಅಂಶ ಹೇಳುತ್ತೆ. ನಾವು ಒಂದರಿಂದ 1,36,000 ಕನ್ನಡ ಸಂಭ್ರಮಗಳನ್ನು ಮಾಡುವ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ನಮ್ಮ ಎದೆಯಲ್ಲಿ ಕನ್ನಡದ ಹಣತೆ ಹಚ್ಚಿದೆ ಅಂತ ನನಗೆ ಭಾಸವಾಗುತ್ತೆ. ಮತ್ತು ಇಲ್ಲಿ ಅದನ್ನು ಬೆಳಗಿಸ್ತಾ ಇರೋರು ತ್ಯಾಗರಾಜ ಅರಸರವರು. ಇಷ್ಟೆಲ್ಲ ಕನ್ನಡದ ಸಂಭ್ರಮ ಜಾಸ್ತಿ ಆಗ್ತಾಯಿದ್ರು ಕೂಡ ನೀವೆಲ್ಲ ಓದಿರಬಹುದು, ನಮ್ಮ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕುವೆಂಪುರವರು ಬರೀತಾರೆ. ಹಚ್ಚೇವು ಕನ್ನಡದ ದೀಪ ಅಂತ DS ಕರ್ಕಿಯವರು ಬರೀತಾರೆ. DS ಕರ್ಕಿಯವರು ಇಲ್ಲಿಗೆ 1972ನೇ ಇಸ್ವಿನಲ್ಲಿ ಬಂದಿದ್ದರು. ಅವರ ವಯೋವೃದ್ಧರಾಗಿದ್ದಾಗ ಇಲ್ಲಿನ ಕರ್ಕೊಂಡು ಬಂದಿದ್ವಿ. ಹಚ್ಚೇವು ಕನ್ನಡದ ದೀಪ ಅಂತ ಅವರ ಬರೆಯೋರು. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಲ್ಲಿ ಸಾಕಿದ್ರೂ ಮೂಗಲ್ಲಾದರೂ ಕನ್ನಡ ಪದಗಳು ಹಾಡ್ತೀನಿ ಎಂದವರು ನಮ್ಮ GP ರಾಧಾರತ್ನಮ್ಮವರು. ಇಂಥ ಮೇರು ಕುವೆಂಪುರವರು, DVಜಿರವರು, ನಮ್ಮ ಇನ್ನು ಅನೇಕ DS ಕರ್ಕಿರವರು, ಅನೇಕರು, ನಾನು ಬರೀ ಕವಿಗಳನ್ನು ಹೇಳ್ತಾ ಇದ್ದೀನಿ. ಸಾಹಿತಿಗಳು ಸಾವಿರಾರು ಕೋಟಿಗಳಿದ್ದಾರೆ ಕನ್ನಡದಲ್ಲಿ. ಇಂಥವರೆಲ್ಲ ಇರುವಾಗ ಒಂದು ಮೋಹ, ನಮ್ಮ ಮಕ್ಕಳ ಬಗ್ಗೆ ನಮಗೊಂದು ಮೋಹ ಹುಟ್ಟಿದೆ. ಏನಂದರೆ ನಮ್ಮ ಮಕ್ಕಳು ಇಂಗ್ಲೀಷ್ ಕಲೀಲಿ ಅಂತ ಒಂದು. ನಾನು ನಮ್ಮೂರು ದೊಡ್ಡಬಳ್ಳಾಪುರ ತಾಲೂಕು, ಅಲ್ಲಿನ ತಳಗವಾರದ ಹತ್ತಿರ ಹೋಗಿದ್ದೆ. ವಿಶ್ವನಾಥ್ ಅಂತ ನನ್ನ ಸ್ನೇಹಿತರು, ಅವರು ಮನೆಗೆ ಕರೆದ್ರು. ಸಾಯಂಕಾಲ 5 ಗಂಟೆಗೆ ಹೋದೆ. ಅವ್ರ ಮಗು ಒಬ್ಬ ನಿರಂಜನ, ಅವ್ರ ಮಗ ನಿರಂಜನ ಅಂತ. ಅವನು ಒಂದು 20 ಜನ ಕೂತಿರೋ ಆಟೋದಲ್ಲಿ ಆ ಮಗು ಬಂದು ಇಳಿದ. ಸಾಯಂಕಾಲ ಮಗು ಬಂದು ಇಳಿದ ಮೇಲೆ ನಾನು ಅವನ್ನ, ಏನಪ್ಪ ನಿನ್ನ ಹೆಸರು ಅಂತ ಕೇಳಿದೆ. ಅವರಪ್ಪ ಅಮ್ಮ ನನ್ನ ಕೂಡಿಸ್ಕೊಂಡು ಅತಿಥಿ ಸತ್ಕಾರ ಮಾಡ್ತಾಯಿದ್ರು. ನಾನು ಸೀರಿಯಲ್ಗಳಲ್ಲಿ ಮಾಡಿರೋದ್ರಿಂದ ಅವ್ರಿಗೆ ಸ್ವಲ್ಪ ಸಂತೋಷವಾಗಿತ್ತೋ ಏನೋ ಗೊತ್ತಿಲ್ಲ. ನಾನು ದೊಡ್ಡಬಳ್ಳಾಪುರದವನೇ. ಹಾಗಾಗಿ ಅವರು ಕೂಡಿಸ್ಕೊಂಡು ಕೇಳ್ತಾಯಿದ್ರು. ನಾನು ಏನಪ್ಪ ನಿನ್ನ ಹೆಸರು ಅಂದೆ. ನಿರಂಜನ ಸರ್ ಅಂದು. ಸರ್ ಇಂಗ್ಲೀಷಲ್ಲಿ ಕೇಳಿ ಸರ್ ಅಂದರು. ಇಂಗ್ಲೀಷಲ್ಲಿ ಕೇಳಿ ಆಯಿತು, ವಾಟ್ ಈಸ್ ಯುವರ್ ನೇಮ್ ಅಂತಂದೆ. ನಿರಂಜನ ಅಂದ. ಕನ್ನಡದಲ್ಲೂ ನಿರಂಜನ, ಇಂಗ್ಲೀಷ್ನಲ್ಲೂ ನಿರಂಜನ. ಆದರೆ ಅವರಿಗೆ ತಮ್ಮ ಮಗ ಇಂಗ್ಲೀಷ್ ಭಾಷೆಯ ಪ್ರಶ್ನೆಗೆ ಉತ್ತರ ಕೊಡೋದು ಅವರಿಗೆ ಹೆಮ್ಮೆಯನ್ನು ಹುಟ್ಟಿಸುವ ಅನೇಕರಿಗೆ ಈ ನಡುವೆ ಸಾಧ್ಯವಾಗ್ತಾ ಇದೆ. ನಮ್ಮ ಮಕ್ಕಳು ಇಂಗ್ಲೀಷಲ್ಲಿ ಸೇರಲಿ, ಇದಕ್ಕೆ ಒಂದು ಸ್ಪರ್ಧೆ. ನಾವೆಲ್ಲ ನಮ್ಮ ಮಕ್ಕಳು ಇಂಗ್ಲೀಷ್ ಶಾಲೆಗೆ ಸೇರಿಸೋದಕ್ಕೆ ನೋಡ್ತಾ ಇರ್ತೀವಿ. ಯಾಕೆಂದರೆ ನಮಗೊಂದು ಭಯ. ಒಂದು ಸ್ಪರ್ಧೆ ಇದೆ, ವಿಶ್ವಾತ್ಮಕ ಸ್ಪರ್ಧೆ, ವಿಶ್ವದ ಮಟ್ಟದಲ್ಲಿ ಸ್ಪರ್ಧೆ ಇರುತ್ತೆ. ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿದೇ ಇದ್ದರೆ ಎಲ್ಲಿ ಸೋತು ಹೋಗ್ತಾರೋ ಅಂತ ಒಂದು ಇದಿರುತ್ತೆ. ಹಾಗಾಗಿ ಎಲ್ಲರೂ ಇಂಗ್ಲೀಷ್ ಕಲಿಸೋಣ ಅನ್ನೋದೊಂದಿದೆ. ಆದರೆ ನಿಮಗೊಂದು ಅಂಕಿ ಅಂಶವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಇದುವರೆಗೆ UPSC ಅಂದರೆ IAS ಪರೀಕ್ಷೆಗಳಿಗೆ ಪಾಸ್ ಮಾಡ್ತಾರಲ್ಲ, ಅವರೆಲ್ಲ ಮೊಟ್ಟ ಮೊದಲ ರ್ಯಾಂಕ್ಗಳು ಪ್ರತಿ ವರ್ಷ 15 ವರ್ಷದಿಂದ ಬರ್ತಾ ಇರೋದು ಪ್ರಾದೇಶಿಕ ಭಾಷೆಯನ್ನು ಕಲಿತಂಥ, ಹಿಂದಿನ ಸರ್ತಿ ಬಿಹಾರದವರೊಬ್ಬರು, ಅದರ ಹಿಂದೆ ಕನ್ನಡದವರೊಬ್ಬರು, ಈ ಥರ ಇಂಗ್ಲೀಷ್ ಕಲಿಯದೇ ಇರುವ ಮಕ್ಕಳು ಇದರಲ್ಲಿ IAS ಆಫೀಸರಲ್ಲಿ ಇದರಲ್ಲಿ ಬರ್ತಾರೆ. ಹಾಗಾಗಿ ನನಗೆ ಶಾಲೆಗೆ ಕಳಿಸಿ ಅವರನ್ನು ಇಂಗ್ಲೀಷ್ ಸೇರಿಸಲೇಬೇಕು ಅಂತ ಏನಿಲ್ಲ. ನಾವೆಲ್ಲ ಕನ್ನಡದಲ್ಲೇ ಮಾತಾಡಿಸೋಣ, ಕನ್ನಡದಲ್ಲಿ ಕಲಿಸೋಣ, ಕನ್ನಡದ ಕವಿಗಳನ್ನು ಅವ್ರಿಗೆ ಇದು ಮಾಡೋಣ. ನಮ್ಮ ಮನೆಯಲ್ಲಿ 3 ಜನ ಇದ್ದೀವಿ ರೀ, 4 ಕನ್ನಡ ಇಂಗ್ಲೀಷ್ ಪೇಪರ್ ಬರುತ್ತೆ. ಎಲ್ಲಾದರೂ ಉಂಟಾ? ನಾವು ನಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಾದ್ರೆ ನಮಗೆಲ್ಲ ಕನ್ನಡ ಪೇಪರ್ಗಳನ್ನ ಬೆಳಗ್ಗೆ ತಂದಿಟ್ಟರೆ ಸುಮ್ಮನೆ ನೋಡ್ತಾರೆ, ಏನೋ ಹೌದು ಅಲ್ವೋ ಅಂತ. ಅದರಿಂದ 2 ಪ್ರಯೋಜನಗಳಿದೆ. ಒಂದು, ಅವರ ಕನ್ನಡ ಅಕ್ಷರಗಳ ಜೊತೆಗೆ ಹೆಚ್ಚು ಪರಿಚಿತರಾಗ್ತಾರೆ. ಜೊತೆಗೆ ರಾಜ್ಯದ ಸುದ್ದಿಗಳು ಅವರಿಗೆ ನಿಧಾನಕ್ಕೆ ತಿಳಿಯೋಕ್ಕೆ ಶುರು ಮಾಡ್ತಾರೆ. ಚಿಕ್ಕ ಸುದ್ದಿಗಳು ಬೇಗ ಗೊತ್ತಾಗಲ್ಲ. ನಮಗೆ ಅಮೇರಿಕಾ ಸುದ್ದಿಗಳು ಹೇಗೆ ಗೊತ್ತಾಗಲ್ವೋ, ನಮ್ಮ ಸುದ್ದಿಗಳು ನಮ್ಮ ಮಕ್ಕಳಿಗೆ ಗೊತ್ತಾಗಲ್ಲ. ನಮ್ಮ ರಾಜ್ಯದ ಸುದ್ದಿಗಳು ಅವರು ತುಂಬ ಅಪರಿಚಿತರಾಗಿರ್ತಾರೆ. ಅದು ಜಗತ್ತಿನ ಜ್ಞಾನ ಅವ್ರಿಗೆ ಬರುತ್ತೆ.
ಈ ರೀತಿ ನೀವು ಕನ್ನಡದ ಇದನ್ನು ತರಬೇಕು, ಕನ್ನಡದ ಪುಸ್ತಕಗಳು ಓದಿಸಬೇಕು. ಇಲ್ಲಿ ಎಂತೆಂಥವ್ರು ಶಿವರಾಮ ಕಾರಂತರವರು, ತೇಜಸ್ವಿಯವರು, ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು. ನಾವು ಈ ಊರಲ್ಲಿ ಇಲ್ಲಿ ತೋಟದಲ್ಲಿದ್ವಿ ಮಾತನಾಡಿ ಹತ್ರ. ಆ ಮೊದಲನೇ ಮುದ್ರಣ ಬಂತು, ಅದು ತೊಗೊಂಡು ಬಂದು ಓದಬೇಕು ಅಂತ ನಮ್ಮನೆ ಎಲ್ಲರೂ ಅದನ್ನು ಓದಬೇಕು ಅಂತ. ತುಂಬ ಅದು ಸುಮಾರು 1000 ಪುಟಗಳ ಕಾದಂಬರಿ ಅದು. ಅದನ್ನು ಓದೋದಕ್ಕೆ ಇಲ್ಲೊಂದು ಕಂಬ ಬಿದ್ದೋಗ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಹೊರಟೋಗಿತ್ತು. ಒಂದು ಪೆಟ್ರೋಮ್ಯಾಕ್ಸ್ಗೆ ₹2 ಬಾಡಿಗೆ. ಆಗ ಪೆಟ್ರೋಮ್ಯಾಕ್ಸ್ ತಂದಿಟ್ಕೊಂಡ್ಬಿಟ್ಟು ಹಿಂದೆ ಸ್ಟೂಲ್ ಇಟ್ಕೊಂಡ್ಬಿಟ್ಟು ನಾವೆಲ್ಲ 8 ದಿವಸದಲ್ಲಿ ಅದನ್ನು ಓದಿ ಮುಗಿಸ್ತೀವಿ. ನಮ್ಮ ಮನೆಯವರೆಲ್ಲ ಒಬ್ಬೊಬ್ಬರಾದ್ಮೇಲೆ ಒಬ್ಬೊಬ್ಬರು. ಅಂಥ ಅದ್ಭುತ ಕಾದಂಬರಿಗಳಿದೆ ಕನ್ನಡದಲ್ಲಿ. ಶಿವರಾಮ ಕಾರಂತರು ಬರೆದಂಥ ಬಾಳ್ವೆಯ ಬೆಳಕು, ತುಂಬ ಅವರದು ಮೂಕಜ್ಜಿಯ ಕನಸುಗಳು, ಈ ಥರ ಶಿವರಾಮ ಕಾರಂತರದ್ದೇ. ತೇಜಸ್ವಿ ಅವ್ರದ್ದಂತೂ ಆಲ್ ಟೈಮ್ ಫೇವ್ರೇಟ್. ನೀವು ಜಗತ್ತಿನ ಎಲ್ಲರಿಗಿಂತ ಹೆಚ್ಚು ಪೂರ್ಣಚಂದ್ರ ತೇಜಸ್ವಿ ಅವರು, ಕುವೆಂಪು ಅವ್ರ ಮಗ, ಅವರು ಬರೆದಿದ್ದಾರೆ. ಅವರ ಇದನ್ನು ಓದಬೇಕು ಅಂತ ಮಕ್ಕಳಿಗೆ ಮಾತ್ರ ಅಲ್ಲ, ತಮ್ಮನ್ನು ಕೇಳ್ಕೊಳ್ತೇನೆ. ನನ್ನ ಕನ್ನಡದ ನಾಡಿನ ವಿವಿಧ ರೀತಿಯ ಬಣ್ಣಗಳು, ಶಾಖಗಳು, ಅದರ ಉದ್ದೇಶಗಳು, ಅದರ ಭಾವಗಳು ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ. ಕನ್ನಡದಲ್ಲಿ ನಾವು ಹೆಚ್ಚು ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಬರುತ್ತೆ. ಕನ್ನಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತಾಯಿ ಬಗ್ಗೆ KS ನರಸಿಂಹಸ್ವಾಮಿ ಹೇಳ್ತಾರೆ. KS ಒಂದಿರಳ ಕನಸಿನಲ್ಲಿ ಕೇಳಿರ್ಬೋದು, ರಾಯರು ಬಂದರು ಕೇಳಿರ್ಬೋದು. ಅವ್ರು ಹೇಳ್ತಾರೆ, ಬರುವ ಬಾಗಿಲು ಮಣ್ಣು. ನಾವು ಬರ್ತೀವಲ್ಲ, ಆ ಬಾಗಿಲು ಮಣ್ಣಿಂದ ಬರ್ತೀವಿ ನಾವು, ಮಣ್ಣಿಂದಾನೇ ನಾವು ಹುಟ್ಟೋದು. ಬರುವ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು. ನಾವು ಬಿಡೋದು ಕೂಡ ಆ ಮಣ್ಣಿಂದಾನೇ. ಬರುವ ಬಾಗಿಲು ಮಣ್ಣು, ಬಿಡುವ ಬಾಗಿಲು ಮಣ್ಣು, ನಡುವೆ ಕಾಪಾಡುವುದು ತಾಯ ಕಣ್ಣು, ಕನ್ನಡದ ತಾಯ ಕಣ್ಣು ಅಂತ ಹೇಳ್ತಾರೆ. ನಾವು ಹುಟ್ಟಿದಾಗಲಿಂದ ನಮಗೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನನ್ನ ತಾಯಿ ನನ್ನನ್ನು ಕಾಪಾಡ್ತಾಳೆ. ಆ ತಾಯಿಯಲ್ಲಿ ಕನ್ನಡ ತಾಯಿಯೂ ಕೂಡ ಒಬ್ಬಳು. ನಾವು ನವೆಂಬರ್ನಲ್ಲಿ ಮಾತ್ರ ನಮಗೆ ತಾಯಿ ಆಗಿರಲ್ಲ, ಎಲ್ಲದರಲ್ಲೂ ನಮಗೆ ತಾಯಿ ಆಗಿರ್ತಾಳೆ ಅಂತ ಹೇಳ್ತಾ, ನಾವು ನಮ್ಮ ಮಕ್ಕಳ ಭಾಷೆಯನ್ನು ಬೆಂಗಳೂರಲ್ಲಿ ಬದಲಾಯಿಸಿಬಿಟ್ಟಿದ್ದೇವೆ. ಅಂದರೆ ಅಮ್ಮ ಒಂದು ದೋಸೆ ಹಾಕ್ಕೊಡು, ಅಮ್ಮ ನನಗೆ ತಿಂಡಿ ಕೊಡು, ಕಾಫಿ ಕೊಡು, ಇಲ್ಲ ಅಮ್ಮ ಸ್ವಿಗ್ಗಿಯಿಂದ ತರಿಸ್ತೀನಿ, ಒಂದು ಇದನ್ನು ತರಿಸ್ತೀನಿ, ಅಮ್ಮನಿಗೆ ಹೇಳೋದೇ ಇಲ್ಲ. ಅಮ್ಮನ ಪ್ರೀತಿನೇ ಇಲ್ಲ. ಈ ಥರದ ಪ್ರೀತಿ ಇಲ್ಲದ ಒಂದು ಭಾಷೆಗೆ ಪ್ರೀತಿ ಇಲ್ಲದ ನೀವೆಲ್ಲ ಮಾಡ್ತೀರೇನಮ್ಮ? ಸ್ವಿಗ್ಗಿಯಿಂದ ತರಿಸ್ತೀರಾ? ಇಲ್ಲ. ಆ ಸ್ವಿಗ್ಗಿಯಿಂದ ತರಿಸೋರು ಬೆಂಗಳೂರಲ್ಲಿದ್ದರೆ ಸ್ವಿಗ್ಗಿಯಿಂದ ತರಿಸ್ಬಿಡ್ತಾರೆ. ಅಮ್ಮನ ಕೈಯಿಂದ ಆದಾದ ಅಮ್ಮನ ಕೈ, ಅದು ರುಚಿನೇ ಬೇರೆ ಇರುತ್ತೆ, ಅದ್ರ ರುಚಿನೇ ಎಕ್ಸ್ಟ್ರಾ ರುಚಿ ಇರುತ್ತೆ, ಪ್ರೀತಿ ಸೇರಿರುತ್ತೆ ಅದಕ್ಕೆ. ಅದೆಲ್ಲ ಪ್ರೀತಿಯನ್ನು ಬಿಟ್ಟ ಭಾಷೆಗೆ ನಾವು ಒಲವು ತೋರಿಸ್ತಾ ಇದ್ದೇವೆ. ಅದನ್ನೆಲ್ಲ ಬಿಟ್ಟು ಹೆಚ್ಚು ಕನ್ನಡದಿಂದ ಡಾಕ್ಟರ್ ರಾಜ್ಕುಮಾರ್ ಹೇಗಿದ್ದರು, ಅವ್ರು ನೋಡಿದ್ರೆ ಕನ್ನಡ ಅನ್ನೋ ಥರ ಅನ್ನಿಸ್ತಾ ಇತ್ತು, ಮಮತೆ ಅನ್ನಿಸ್ತಾ ಇತ್ತು, ವಿಶ್ವಾಸ ಅನ್ನಿಸ್ತಾ ಇತ್ತು. ಆ ಥರ ನಾವೆಲ್ಲರೂ ಒಂದು ಕನ್ನಡತನವನ್ನು ತುಂಬಿಕೊಳ್ಳೋಣ. ಬರೀ ಕನ್ನಡ ಭಾಷೆಯನ್ನು ಕಲಿತರೆ ಸಾಲದು, ಕನ್ನಡತನವನ್ನು ತುಂಬಿಕೊಳ್ಳೋಣ. ಈಗ ನಮ್ಮ ತ್ಯಾಗರಾಜ ಅವರು ಒಂದು ಕನ್ನಡದ ಸ್ವಾರಸ್ಯ ನ್ಯೂಸ್ ಅಂತ ಒಂದು ಮಾಡ್ತಾರಲ್ಲ, ಎಷ್ಟು ಅಭಿಮಾನವಿರಬೇಕು ಅವರಿಗೆ ಮಾಡೋದಕ್ಕೆ. ಇದು 3ನೇ ವರ್ಷದ ಇದನ್ನು ಮಾಡ್ತಾ ಇದ್ದಾರೆ. ಅಂಥ ತ್ಯಾಗರಾಜರವರಿರುವಂಥ ಊರಲ್ಲಿ ನಾನಿದ್ದೀನಿ ಅಂತ ನನಗೆ ಅಲ್ಲಲ್ಲಿ ಸ್ವಲ್ಪ ಹೆಮ್ಮೆ ಆಗುತ್ತೆ. ನಿಮ್ಮೂರಲ್ಲಿ ನಾವಿದ್ದೀವಿ ಸರ್. ಥ್ಯಾಂಕ್ ಯು. ನಾವು ಭಾಳ ಚೆನ್ನಾಗಿ ಮಾಡ್ತೀರಿ. ಆಮೇಲೆ ಪುಟ್ಟಸ್ವಾಮಿ ಗೌಡರು ಅವರು ಸಂದೇಶ ಕೊಟ್ಟಿದ್ದು ನೋಡಿದಾಗ ನಾನು ಅನೇಕ ಇವ್ರನ್ನ, ಅವ್ರ ಬೀಗರಾದ ಬಚ್ಚೇಗೌಡರು ನನ್ನ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ, ಮುಕ್ತದಲ್ಲಿ ಮಾಡಿದ್ದಾರೆ, ರಮೇಶ್ ಕುಮಾರ್ ಅವರು ಮಾಡಿದ್ದಾರೆ. ಹಾಗೆ ಇವ್ರನ್ನೂ ತಗೋಬೋದು ಅಂತ ನನಗೆ ಭಾಳ ಅನ್ನಿಸ್ತು. ಸಿನಿಮಾನೂ ಇದು ಮಾಡಿದಾಗ ನಮ್ಮ ಹೌದಾ. ಆದರೆ ಅವರು 1 ನಿಮಿಷ ಬಿಡೋರಲ್ಲ ಸರ್, ಅಲ್ಲಿ ಹೋಗಿ ನೋಡಿ, ಅದು 2 ಬದುಕನ್ನು ನೀವು ನೋಡಿದಾಗ ಆಗುತ್ತೆ. ನೀವು ದಯವಿಟ್ಟು ಮಾಡಿ, ನೀವು ನಿಖೇತ್ ರಾಜು ಇಂಥವರೆಲ್ಲ ಮಾಡೋದಕ್ಕೆ ಶುರು ಮಾಡಬೇಕು. ಆವಾಗ ನಾವು ಅಲ್ಪ ಇದು ಕಮ್ಮಿ ಇವರು ಅಂತ ಅನಿಸಲ್ಲ. ನಿಮ್ಮ ಸಮದಲ್ಲಿ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಂತ ಅನ್ನಿಸಿ, ನಾವು ಹೆಚ್ಚಿನ ಜನ ಇದ್ದೀವಿ ಅಂತ ನಮಗೆ ಇದಾಗುತ್ತೆ. ಮತ್ತು ನೀವೆಲ್ಲ ಇಲ್ಲಿ ಬಂದಿರೋದು ನನಗೆ ಸಂತೋಷ ಆಗುತ್ತೆ. ಇಲ್ಲಿದ್ದಾಗ ನಾನು ಮುಂಚೆ ಈ ಊರಲ್ಲಿ ತುಂಬ ಇಲ್ಲೇ ಇರ್ತಾಯಿದ್ದೆ. ಇದು ಕೊಟ್ಟ ಆನಂದ ನನಗೆ ಯಾವುದು ಕೊಟ್ಟಿಲ್ಲ ರೀ. ಬೆಂಗಳೂರು ಸಂತೋಷ ಕೊಡುತ್ತಷ್ಟೇ, ಗೌರಿಬಿದನೂರು ಆನಂದ ಕೊಡುತ್ತೆ. ಈ ಆನಂದ ನನಗೆ ಭಾಳ ಮುಖ್ಯ. ಅಲ್ಲಿದ್ದಾಗ ಈ ಆಚಾರ್ಯ ಪಾಠಶಾಲಾ ಪ್ರೇಯರ್ ಹಾಲಲ್ಲಿ ಫಂಕ್ಷನ್ಗಳು ಮಾಡ್ತಾಯಿದ್ವಿ. ಸೋದರಿ ಜ್ಯೋತಿ ರೆಡ್ಡಿಯವರು, ನಂತರ ಬಂದ ಶಿವಶಂಕರ್ ರೆಡ್ಡಿಯವರು, ಅನೇಕರು ಸೇರಿ ಈ HN ಕಲಾಕ್ಷೇತ್ರ ನಮಗೆ ಹಾಗೂ ಮಾಡಿದ್ದಾರೆ. ಇದಕ್ಕೂ ಕೂಡ ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಋಣಿಯಾಗಿದ್ದೇನೆ. ಕನ್ನಡದ ಕೆಲಸಕ್ಕಾಗಲಿ, ಸಾರ್ವಜನಿಕ ಕೆಲಸಕ್ಕಾಗಲಿ, ಯಾವುದಕ್ಕಾಗಲಿ HN ಕಲಾಕ್ಷೇತ್ರ ನೋಡಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇದು ಮಾಡ್ತಾರೆ. ನಮಗೂ ಒಂದು ಹೆಗ್ಗುರುತು, ಅದೊಂದು ಅಸ್ಮಿತೆ. ಕನ್ನಡದ ಅಲ್ಲ, ಗೌರಿಬಿದನೂರಿನ ಅಸ್ಮಿತೆ. H ನರಸಿಂಹಯ್ಯನವರು ಈ ತಾಲೂಕಿನಲ್ಲಿ ಹುಟ್ಟು ಇಡೀ ದೇಶದಲ್ಲಿ ಹೆಸರು ತೊಗೊಂಡ್ರು. ಅದೇ ಥರ ನೀವೆಲ್ಲ ನಿಮ್ಮ ಮಕ್ಕಳಿಗೆ ಇವತ್ತೆಲ್ಲ ನಾಳೆ ಒಳ್ಳೆಯ ಹೆಸರನ್ನು ತಗೊಳ್ತೀರಿ, ಕೊಡಿಸ್ತೀರಿ. ಅದು ಕನ್ನಡದ ಹೆಸರನ್ನು ಜಾಸ್ತಿ ಕೊಡಿಸಿ ಅಂತ ತಮ್ಮನ್ನು ಕೇಳ್ಕೊಳ್ತಾ, ಈ 70ನೇ ಕನ್ನಡ ರಾಜ್ಯೋತ್ಸವಕ್ಕೆ ತಮಗೆಲ್ಲ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಮತ್ತು ತ್ಯಾಗರಾಜರ ಸಂತವರು ಮತ್ತು ನಮ್ಮ ನಿಖೇತ್ ರಾಜ್ ಮೌರ್ಯ ಅಂಥವರು, ಪುಟ್ಟಸ್ವಾಮಿ ಗೌಡರು ಅಂಥವರು, ಮತ್ತು ಇಲ್ಲಿ ಇದು ಮಾಡ್ತಾಯಿದ್ರು ನಿರೂಪಣೆ. ನಿಮ್ಮ ಹೆಸರೇನು? ಮಾರುತಿ. ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾಯಿದ್ರಿ. ಭಾಳ ಅನುಭವ
ನಿರೂಪಣೆ ಮಾಡೋದು ಸುಲಭ ಅಲ್ಲ. ಯಾವುದೋ ಮರ್ತೋಗುತ್ತೆ, ಯಾವುದೋ ಇದಾಗುತ್ತೆ, ಯಾವುದನ್ನು ಹೇಳಬೇಕು ಅಂತ ಮೊದಲೇ ನಿರೂಪಣೆನ ನಮ್ಮೆಲ್ಲರನ್ನು ಮೀರಿಸ್ಬಿಡ್ತೀರಿ ಅಷ್ಟೇ ನೀವು. ಹೌದಾ? ನಮ್ಮೆಲ್ಲರನ್ನು ಮೀರಿಸ್ಬಿಡ್ತಾ? ಹೌದಾ? ವೆರಿ ಗುಡ್. ಇಂಥವರೆಲ್ಲ ಇದ್ದಾಗ ನನಗೂ ಹೆಮ್ಮೆ ಅನಿಸುತ್ತೆ. ನೀವು ಅಷ್ಟೇ ಭಾಳ ಚೆನ್ನಾಗಿ ಮಾಡ್ತೀರಿ. ಮತ್ತು ಇಲ್ಲಿ ತುಂಬ ಟ್ಯಾಲೆಂಟ್ಗಳು ತುಂಬಿದೆ. ನಾನು ಆ ಗೀತಾ ಹೆಗ್ಡೆ ಅವರ ಗುಂಪು ಇದನ್ನು ನೋಡಿದೆ, ಹಾಡುಗಳು ಹಾಡಿದ್ದು. ಅದಕ್ಕೆ ಮುಂಚೆ ನಮ್ಮ ಇನ್ನೊಬ್ಬರು ಹಾಡುಗಳನ್ನು ಎಲ್ಲ ಎಷ್ಟು ಚೆನ್ನಾಗಿ ಹಾಡುಗಳು ಹಾಡಿದ್ರಿ. ಸಂಗೀತ ಇದು ಒಳಲು ಆಚೆ ಕಡೆ ಒಬ್ಬ ಮನುಷ್ಯ ಇರ್ತಾನೆ, ನನಗೆ ಒಳಗಡೆ ಇನ್ನೊಬ್ಬ ಮನುಷ್ಯ ಇರ್ತಾನೆ. ಸಂಗೀತವನ್ನು, ಸಾಹಿತ್ಯವನ್ನು ಎಲ್ಲನೂ ಅನುಭವಿಸೋನು ಮತ್ತು ವ್ಯಕ್ತಿತ್ವವನ್ನು ಸುಧಾರಿಸ್ಕೊಳ್ಳೋನು. ಆ ಥರದ ಸುಧಾರಿಸಿಕೊಳ್ಳುವ ವ್ಯಕ್ತಿತ್ವದಲ್ಲಿ ನಮ್ಮ ಗೌರಿಬಿದನೂರನ್ನೆಲ್ಲ ತುಂಬ ಮುಂದೆ ಇದ್ದಾರೆ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ. ಮತ್ತು ಇದೇ ಥರ ರಾಜ್ಯೋತ್ಸವಗಳು ಮಾಡ್ತಾಯಿರಿ. ಆಗಾಗ ಒಂದೊಂದು ಎಲ್ಲರ ಮನೆಗೂ ನೀವು ಯಾರಿಗೋ ಒಂದು ಶಾಲು ಓದಿಸ್ತೀರಿ, ಸ್ವಲ್ಪ ಒಂದು ಕನ್ನಡ ಪುಸ್ತಕ ಕೊಡಿ. ಕನ್ನಡದ ಪುಸ್ತಕ ಕೊಟ್ಟರೆ ಅವ್ರಿಗೂ ಇದಾಗುತ್ತೆ, ಮಕ್ಕಳು ಕನ್ನಡವನ್ನು ಓದ್ತಾರೆ, ಕನ್ನಡ ಹೆಚ್ಚು ಇದಾಗುತ್ತೆ ಅಂತ ಕೇಳ್ತಾ ನೀವು ಕೊಡಿ, ಇದನ್ನು ಕೊಡಿ, ಕನ್ನಡವನ್ನು ಕೊಡಿ, ಪುಸ್ತಕವನ್ನು ಕೊಡಿ ಅಂತ ಕೇಳಿದ್ರೆ ಈಗಲ್ಲ, ಮುಂದಿನ ಇದಕ್ಕೆ ಹಾಗೆ ಮಾಡಿ ಅಂತ ಹೇಳ್ತಾ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಇಲ್ಲಿನ ಶಾಸಕರಾದ ಪುಟ್ಟಸ್ವಾಮಿಗೌಡರಿಗೆ ನಮ್ಮ ಬೇಡಿಕೆಯನ್ನು ಮತ್ತೆ ಇಡುತ್ತಾ, ನಿಕೇಶ್ ಏನು ಬೇಡಿಕೆ ಗೊತ್ತಾಯ್ತಾ ಸರ್? ಪುಟ್ಟಸ್ವಾಮಿಗೌಡರಿಗೆ ನಮ್ಮ ಧಾರಾವಾಹಿಲಿ ಸಿನಿಮಾಗಳಲ್ಲಿ ಮಾಡಿ ಅನ್ನೋ ಬೇಡಿಕೆಯನ್ನು ಮತ್ತೊಮ್ಮೆ ಇಡ್ತಾ ನಿಕೇತ್ ರಾಜಮೌಳಿ ಅವ್ರಿಗೂ ನಿಮ್ಮನ್ನು ಭಾಳ ಕೇಳಿದೆ ಜ್ಯೋತಿ ರೆಡ್ಡಿ ಅವರೇ, ನಾನು ಇಲ್ದಾಗ ನೀವು ಬರೋಲ್ಲ ಅಂದ್ರಿ. ನಮಸ್ಕಾರ. ಒಂದು ಮಾತು ಹೇಳ್ತಾರೆ, ನೂರಾರು ಊರು ಸುತ್ತಿ ನೋಡು ನಮ್ಮೂರೇ ನಮಗೆ ಚಂದ. ನಿಜಕ್ಕೂ ಅವರು ಇಲ್ಲಿ ಗೌರಿಬಿದನೂರಿಗೆ ಬಂದಾಗಿದೆ, ಎಷ್ಟು ಅವ್ರ ಮುಖದಲ್ಲಿ ಎಷ್ಟು ಸಂತೋಷ ಕಾಣ್ತಾ ಇದೆ. ನಿಜಕ್ಕೂ ಎಲ್ಲರೂ ಯಾರೇ ಆಗಲಿ ಅವರ ಒಂದು ಹುಟ್ಟೂರಿಗೆ ಹೋದಾಗ ಅಷ್ಟೇ ಸಂತೋಷ ಆಗುತ್ತೆ. ನಮ್ಮ ಹಿರಿಯ ಸಾಹಿತಿಗಳು, ಚಲನಚಿತ್ರ ನಟರು, ನಿರ್ದೇಶಕರು ಆದಂತಹ ಶ್ರೀಯುತ ಸೀತಾರಾಮ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಈಗ ದಿಕ್ಸೂಚಿ ನಾಟ್ಯಾಲಯದಿಂದ ನೃತ್ಯ ಪ್ರದರ್ಶನ. ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ದೀಂ 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 ಗಿಡದಗ ತೋಡಂಗ ತಕ್ಕುತ್ತ ತಾಂ 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 ಗಿಡದಗ ತೋಡಂಗ ತಕ್ಕುತ್ತ ತೋಡಗದ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ತೋಡಗದ ತಾಂ 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 ದೀಂ 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 ತಗದೋಡಂಗ ತಕ್ಕುತ್ತ ದಿಕ್ಕಿಟ್ಟೈ ದಿಕ್ಕಿಟ್ಟ ತಗದಿಗಿದೋ ಹಸ್ತಂಗ ದಿಗುದಗ ದಿಗುದೋ ಹಸ್ತಂಗ ದಿಗುದೋ ಹಸ್ತಂಗ ಹಸ್ತಂಗ ಕುತ್ತ ಕಿಟ್ಟ ಕಿನ್ನ ತೊಂಗ ತೋಡಗ ತಾಂ ತಾಂ ತೈ ತೋದಿ ಕುತ್ತಕ್ಕ ತೋದೋಡಗ ತಾಂ ತಾಂ ತೋಂ ತಾಂ ತಾಂ ದೀಂ ದೀಂ ಕಿಡದಗ ತತ್ತೋಡಂಗ ತಕ್ಕುತ್ತ ತೈ ಮೂಷಿಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲೋಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ ಪಾದ ನಮಸ್ತೆ ನಮಸ್ತೆ ದಿಕ್ಕುಟ 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 ತರಿ ರಕ್ಕಟ
ಉದಗಿಡ ಗಿಡದಗ ತೋಟಗದ ತೋಟಗದ ಕೈದೆ ಮೂಷಿಕ ವಾಹನ ಮೋದಕ ಕಸ ಚಾಮರ ಕರ್ಣ ವಿಲಂಬಿತ ಸೂತ್ರ ಪಾವನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಯಕ ಪಾದ ನಮಸ್ತೆ ಪಾದ ನಮಸ್ತೆ ಪಾದ ನಮಸ್ತೆ ನಮಸ್ತೆ ನಮಸ್ತೆ. ಅಪರೂಪದ ಹಾಗೂ ತಿಳಿಯದ ಎಷ್ಟೋ ವಿಷಯಗಳನ್ನು ನೇರವಾಗಿ ತನ್ನ ಭಾಷಣಗಳ ಮೂಲಕ ಜನರಿಗೆ ಹಂಚುತ್ತಾ ಸದಾ ಜನರ ಮೇಲೆ ಕಾಳಜಿ ವಹಿಸಿರುವ ವ್ಯಕ್ತಿ. ಯಾವುದೇ ವಿಷಯ ಕೊಟ್ಟರೂ ಅದರ ಆಳ ಇಂಚಿಂಚು ಮಾಹಿತಿಯನ್ನು ಸುಲಲಿತವಾಗಿ ವಿವರಿಸಬಲ್ಲ ಮೇಧಾವಿ ನಮ್ಮ ಕನ್ನಡದ ಯುವ ಕಣ್ಮಣಿ ಶ್ರೀಯುತ ನಿಕೇತ್ ರಾಜ್ ಮೌರ್ಯ ಸರ್ ಅವರು ಈ ಒಂದು ವೇದಿಕೆಯನ್ನು ಕುರಿತು ಒಂದಿಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಬಹಳ ಸಜ್ಜನ ಶಾಸಕರು ಆಗಿರುವಂಥ ಮಾನ್ಯ KH ಪುಟ್ಟಸ್ವಾಮಿ ಗೌಡ್ರೆ, ಹಾಗೆ ಈ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂಥ ಶ್ರೀಮತಿ ಜ್ಯೋತಿ ರೆಡ್ಡಿರವರೇ, ಹಾಗೂ ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ವಿಶೇಷವಾಗಿ ನಮ್ಮ ಜೊತೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ತ್ಯಾಗರಾಜ್ ಅರಸ್ ಅವರೇ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಹಾಗೂ ವೇದಿಕೆಯ ಮುಂದೆ ಇರುವಂಥ ಎಲ್ಲ ಈ ಊರಿನ ಸಜ್ಜನ ಕನ್ನಡ ಪ್ರೇಮಿಗಳೇ, ಏನು ಮಾತಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಆದರೆ ಈಗಾಗಲೇ ಮಾನ್ಯ TN ಸೀತಾರಾಮನ್ರವರು ಒಂದಷ್ಟು ಅತ್ಯುತ್ತಮ ವಿಚಾರಗಳನ್ನು ತಮ್ಮ ಗಮನಕ್ಕೆ ಹಾಕೋಗಿದ್ದಾರೆ. ತ್ಯಾಗರಾಜ್ ಅರಸ್ ಅನ್ನೋವಂಥ ಈ ಒಬ್ಬ ಹುಡುಗ, ನಿಮ್ಮೂರಿನ ಯುವಕ, ಒಂದು ಹೊಸ ಹೆಜ್ಜೆಯನ್ನು ಇಡೋದಕ್ಕೆ ಇವತ್ತು ಮುಂದೆ ಹೊರಟಿದ್ದಾರೆ. ಬಹುಶಃ ಆತನ ಜೀವನದಲ್ಲಿ 29/11/2025 ಅನ್ನೋದು ಒಂದು ಹೊಸ ದಿಶೆಯನ್ನು ತೋರುವಂಥ ದಿನ ಆಗಿದೆ. ನೀವೆಲ್ಲರೂ ಕೂಡ ಈ ನಿಮ್ಮೂರಿನ ಹುಡುಗ ತ್ಯಾಗರಾಜ್ ಅರಸ್, ನಿಮ್ಮೂರಿನ ಪ್ರತಿಭೆ, ಒಬ್ಬ ಹೊಸ ಪತ್ರಕರ್ತನಾಗಿ ಬೆಳೆಯೋಕೆ ಹೊರಟಿರುವಂಥ ತ್ಯಾಗರಾಜ್ ಅರಸ್ಗೆ ಹೆಚ್ಚು ಒಳ್ಳೆಯದಾಗಲಿ, ಆತ ಯಶಸ್ಸನ್ನು ಸಾಧಿಸಲಿ ಅಂತ ಹೇಳಿ ನಮ್ಮೂರಿಂದ ಬಂದು ನಿಮ್ಮೂರಿನ ಹುಡುಗನಿಗೆ ಶುಭ ಹಾರೈಸ್ತಾ ಇದ್ದೀನಿ. ಪ್ರೀತಿಯ ಬಂಧುಗಳೇ, ಕನ್ನಡ ನಾವೆಲ್ಲರೂ ಹುಟ್ಟಿದಾಗಿಂದ ಆಡ್ತಾ ಇರುವಂಥ ಭಾಷೆ. ನಾವು ಮಲಗಿದ್ದಾಗ ಕನಸು ಬಿದ್ದರೆ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ಕಲ್ತಿರ್ಬೋದು, ಇಂಗ್ಲೀಷ್ ಸಿನಿಮಾ ನೋಡ್ಬೋದು, ಹಿಂದಿ ಸಿನಿಮಾ ನೋಡ್ಬೋದು, ಆದರೆ ಯಾವತ್ತೂ ಕನಸು ಇಂಗ್ಲೀಷ್ನಲ್ಲಿ ಬೀಳಲ್ಲ, ಹಿಂದಿಲಿ ಬೀಳಲ್ಲ. ಕನಸು ಕನ್ನಡದಲ್ಲೇ ಬೀಳುತ್ತೆ. ಯಾಕೆ ಅಂತಂದರೆ ಕನ್ನಡ ನಮ್ಮ ಮಾತೃಭಾಷೆ. ನಮ್ಮಮ್ಮನ ಎದೆ ಹಾಲು ಕುಡಿಬೇಕಾದ್ರೆ ನಾವು ಕೇಳಿ ಬೆಳೆದಂಥ ಮಾತುಗಳು ಯಾವುದು ಅಂದರೆ ಕನ್ನಡದ ಮಾತುಗಳು. ಹೀಗಾಗಿ ಕನಸು ಕೂಡ ನಮಗೆ ಕನ್ನಡದಲ್ಲೇ ಬೀಳುತ್ತೆ. ಇದೆಷ್ಟು ಚೆನ್ನಾಗಿದೆ ಅಂತಂದರೆ, ಕರ್ನಾಟಕ ರಾಜ್ಯಕ್ಕೆ ಅನೇಕ ವೈಶಿಷ್ಟ್ಯಗಳಿದ್ದಾವೆ. ಕರ್ನಾಟಕವನ್ನು ನಾನೊಂದು ಸರ್ತಿ ಒಂದು ಕಾರ್ಯಕ್ರಮದಲ್ಲಿ, ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದಾಗ ಮಾಸ್ಟರ್ ಹಿರಣ್ಣಯ್ಯನವರು ವೇದಿಕೆ ಮೇಲಿದ್ದರು. ಆಗ ಅವರೊಂದು ಘಟನೆಯನ್ನು ವಿವರಿಸಿದರು. ಎಲ್ಲ ರಾಜ್ಯಗಳಿಗೂ ಬೇರೆ ಬೇರೆ ಹೆಸರು ಕರೀತಾರೆ, ಆದರೆ ಕರ್ನಾಟಕವನ್ನು ಮಾತ್ರ ಕನ್ನಡ ನಾಡು, ಗಂಧದ ಬೀಡು ಅಂತ ಕರೀತಾರೆ. ಯಾಕೆ ಕರೀತಾರೆ ಗೊತ್ತಾ ಅಂತ ಕೇಳಿದ್ರು. ಜನ ಎಲ್ಲ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇದ್ದರು. ಆಗ ಹಿರಣ್ಣಯ್ಯನವರೇ ಹೇಳಿದ್ರು ಏನು ಅಂತಂದರೆ, ಕನ್ನಡ ನಾಡು ಗಂಧದ ಬೀಡು ಅಂತ ಯಾಕೆ ಕರೀತಾರೆ ಅಂತಂದರೆ, ದೇಶದ ಬಹುತೇಕ ರಾಜ್ಯಗಳಲ್ಲಿ ಶ್ರೀಗಂಧ ಬೆಳೆಯುತ್ತೆ, ಆದರೆ ಮೊದಲಿಗೆ ಆ ಶ್ರೀಗಂಧದಿಂದ ಮೈಸೂರು ಸ್ಯಾಂಡಲ್ ಸೋಪ್ ತಯಾರು ಮಾಡಿದ್ದು ಕನ್ನಡಿಗರು. ಈ ಸೋಪನ್ನು ತಯಾರು ಮಾಡಿದ ನಂತರ ಭಾರತಕ್ಕೆ ಬೇರೆ ಬೇರೆ ಭಾಗಗಳಿಂದ ಬರುವಂಥ ಎಲ್ಲ ವಿದೇಶಿ ವಿಸಿಟರ್ಸ್ಗಳಿಗೆ, ಅವ್ರಿಗೆಲ್ಲರಿಗೂ ಕೂಡ ಆ ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸೋದಕ್ಕಾಗಿ ಕೊಡ್ತಾ ಇದ್ದರಂತೆ. ಆ ಸೋಪನ್ನು ಉಪಯೋಗಿಸಿದ ನಂತರ ಆ ವಿದೇಶದಿಂದ ಬಂದಂಥ ಜನ, ನನಗೆ ಗೊತ್ತಿಲ್ಲ ಈಗಿನ ಮೈಸೂರು ಸ್ಯಾಂಡಲ್ ಸೋಪ್ ಆ ಕ್ವಾಲಿಟಿ ಇದೆಯಾ ಅದು ನನಗೆ ಗೊತ್ತಿಲ್ಲ, ಅಂದರೆ ಇದೆ. ಆದರೆ ನಮ್ಮ ಅಜ್ಜಿ ತಾತ ಎಲ್ಲ ಹೇಳೋರು, ಯಾರ್ದಾದ್ರೂ ಮನೆಯಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಹಚ್ಕೊಂಡು ಸ್ನಾನ ಮಾಡ್ತಾ ಇದ್ರೆ 2 ಬೀದಿ 3 ಬೀದಿ ದಾಟಿ ಹೇಳೋರಂತೆ, ಇಲ್ಲಿ ಯಾರೋ ಮೈಸೂರು ಸ್ಯಾಂಡಲ್ ಸೋಪಲ್ಲಿ ಸ್ನಾನ ಮಾಡ್ತಿದ್ದಾರೆ ಅಂತ. ಅಂದರೆ ಆ ಥರದ ಒಂದು ಘಮ ಮೈಸೂರು ಸ್ಯಾಂಡಲ್ ಸೋಪಿಗಿತ್ತು ಅಂತ ಹೇಳ್ತಾರೆ. ಈಗಲೂ ಇದೆ. ಬಹುಶಃ ಆ ಗಂಧದ ಎಣ್ಣೆ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾರೆ ಈಗ ಅಂತ ಕಾಣುತ್ತೆ. ಸೊ ಜಪಾನ್ ದೇಶದಿಂದ ಯಾರೋ ವಿದೇಶಿಗರು ಬಂದಿದ್ದವರು, ವಿದೇಶಿ ಮಂತ್ರಿಯೊಬ್ಬರು ಭಾರತಕ್ಕೆ ಬಂದಿದ್ದವರು ಮೈಸೂರು ಸ್ಯಾಂಡಲ್ ಸೋಪನ್ನು ಬಳಸಿ, ಎಷ್ಟು ಚೆನ್ನಾಗಿದೆಯಲ್ಲ ಇದರ ಸುವಾಸನೆ, ಇದನ್ನು ಜಪಾನಲ್ಲಿ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದ್ರು. ಜಪಾನಿಯರು ಸ್ವಲ್ಪ ಬುದ್ಧಿವಂತರು. ಅವ್ರು ಯೋಚನೆ ಮಾಡಿದ್ರು, ಭಾರತದಿಂದ ಶ್ರೀಗಂಧದ ಎಣ್ಣೆನ ಅಲ್ಲಿಗೆ ತೊಗೊಂಡು ಹೋದರೆ ಭಾಳ ಕಾಸ್ಟ್ಲಿ ಆಗುತ್ತೆ, ಶ್ರೀಗಂಧದ ಸಸಿಗಳನ್ನು ತೊಗೊಂಡೋಗಿ ಅಲ್ಲಿ ಬೆಳೆಸ್ಬಿಡೋಣ ಅಂತ ಯೋಚನೆ ಮಾಡಿದ್ರಂತೆ.
ಶ್ರೀಗಂಧದ ಸಸಿಗಳನ್ನೇ ಅಲ್ಲಿ ಬೆಳೆಸಿ ಅದರಿಂದ ಗಂಧದ ಎಣ್ಣೆಯನ್ನು ತೆಗೆದು ಅವರು ಸೋಪ್ ಮಾಡಿದ್ರಂತೆ. ಸೋಪ್ ಮಾಡಿ ಮೈಗೆ ಹಚ್ಕೊಳ್ತಾರೆ, ಚಂದ ನೊರೆ ಬರ್ತಾ ಇದೆ, ಆದರೆ ಆ ಗಂಧದ ಸುವಾಸನೆ ಬರಲಿಲ್ವಂತೆ. ಕಡೆಗೆ ಭಾರತದಿಂದ ನಾವು ತರಿಸ್ಕೊಂಡಿರೋ ಶ್ರೀಗಂಧದ ಮರಗಳೆಲ್ಲವೂ ಫೇಕ್ ಇರಬೇಕು, ಇವರು ನಮಗೆ ಮೋಸ ಮಾಡಿರಬೇಕು ಅಂತ ಹೇಳಿ ಅಲ್ಲಿಂದ ಪತ್ರ ಬರೆದಾಗ ಮೈಸೂರು ಸಂಸ್ಥಾನಕ್ಕೆ ಪತ್ರ ಬರೆದ್ರಂತೆ, ನೀವು ಕಳಿಸಿದ ಗಿಡಗಳಲ್ಲಿ ಎಣ್ಣೆ ತೆಗಿತಾ ಇದ್ದೀವಿ, ವಾಸನೆ ಬರ್ತಿಲ್ಲ. ಆಗ ಇಲ್ಲಿಂದ ಉತ್ತರ ಬರೆದಿದ್ದೇನಂತೆ ಅಂತಂದರೆ, ಶ್ರೀಗಂಧದ ಸಸಿಗಳನ್ನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬೆಳೆಸಿದ್ರೂ ಕೂಡ ಅದು ಚೆನ್ನಾಗಿ ಬೆಳೆಯುತ್ತೆ, ಅದರಿಂದ ಎಣ್ಣೆ ಕೂಡ ಬರುತ್ತೆ. ಆದರೆ ಶ್ರೀಗಂಧದ ಎಣ್ಣೆಗೆ ಸುಗಂಧ ಬರಬೇಕಾದ್ರೆ ಅದು ಕನ್ನಡ ಮಣ್ಣಲ್ಲಿ ಬೆಳೆದಿದ್ದರೆ ಮಾತ್ರ ಆ ಸುಗಂಧ ಬರೋದಕ್ಕೆ ಸಾಧ್ಯ. ಹೀಗಾಗಿ ಕನ್ನಡ ನಾಡು ಗಂಧದ ಬೀಡು ಅಂತ ಕರೀತಾರೆ. ತಮಿಳುನಾಡಲ್ಲೂ ಗಂಧ ಬೆಳೆಯುತ್ತೆ, ಆಂಧ್ರ ಪ್ರದೇಶದಲ್ಲೂ ಗಂಧ ಬೆಳೆಯುತ್ತೆ, ಆದರೆ ಕನ್ನಡ ನಾಡಲ್ಲಿ ಬರುವ ಸುವಾಸನೆ ಅಲ್ಲಿ ಬರೋದಿಲ್ಲ ಅನ್ನುವಂಥ ಮಾತನ್ನು ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳಿದ್ದು ನಾನು ನೆನಪಿಸ್ಕೊಂಡೆ. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕ ಹಲವಾರು ಕಲೆಗಳ ಬೀಡು, ಹಲವಾರು ಸಂಸ್ಕೃತಿಗಳ ಬೀಡು, ಹಲವಾರು ಚಿಂತನೆಗಳು, ದಾಸ ಸಾಹಿತ್ಯ, ವಿಶೇಷವಾಗಿ ಶರಣ ಸಾಹಿತ್ಯ, ನವ್ಯ ಸಾಹಿತ್ಯ, ದಲಿತ ಸಾಹಿತ್ಯ, ಬಂಡಾಯ ಸಾಹಿತ್ಯ, ಇಂಥ ಅನೇಕ ಸಾಹಿತ್ಯಗಳು ಇಲ್ಲಿ ಹುಟ್ಕೊಂಡಿದ್ದಾವೆ. ಆ ಸಾಹಿತ್ಯಗಳೆಲ್ಲವೂ ಕೂಡ ಯಾಕೆ ಹುಟ್ಕೊಂಡವು? ಒಬ್ಬ ಕನಕದಾಸರು ಉದಾಹರಣೆಗೆ ಹೇಳೋದಾದರೆ, ಬಹುಶಃ ಕನಕದಾಸರ ಸಾಹಿತ್ಯ ಯಾತಕ್ಕಾಗಿ ಹುಟ್ಕೊಳ್ತು, ದಾಸ ಸಾಹಿತ್ಯ ಯಾತಕ್ಕಾಗಿ ಹುಟ್ಕೊಳ್ತು, ಅಥವಾ ಶರಣ ಸಾಹಿತ್ಯ ಯಾತಕ್ಕಾಗಿ ಹುಟ್ಕೊಳ್ತು ಅಂತಂದರೆ, ನೋಡಿ, ಕರ್ನಾಟಕದಲ್ಲಿ ಬಸವಣ್ಣನವರು ಹುಟ್ಟಿದ್ರು, ಜಾತಿ ವ್ಯವಸ್ಥೆ ಇತ್ತು, ಇವತ್ತಿಗೂ ಎಲ್ಲ ಕಡೆ ಜಾತಿ ವ್ಯವಸ್ಥೆ ಇದೆ. ಸಾಹಿತ್ಯ ಯಾಕೆ ಉಳಿಬೇಕು ಅಂತಂದರೆ, ಜಾತಿ ವ್ಯವಸ್ಥೆಯನ್ನು ಚಾಲೆಂಜ್ ಮಾಡಿದ್ದು ಕರ್ನಾಟಕದಲ್ಲಿ ಬಹುಶಃ ನನಗನ್ಸುತ್ತೆ ಶರಣ ಸಾಹಿತ್ಯದ ಒಂದು ದೊಡ್ಡ ಕೊಡುಗೆ. ಅಸಮಾನತೆಯನ್ನು ಹೋಗಲಾಡಿಸೋದಕ್ಕೋಸ್ಕರ ಈ ಜಾತಿ ವ್ಯವಸ್ಥೆಯ ವಿರುದ್ಧ ಒಂದು ಸಾಹಿತ್ಯ ಪ್ರಕಾರವೇ ರಚನೆ ಆಗಿದ್ದರೆ ಇಡೀ ಭಾರತ ದೇಶದಲ್ಲಿ ನಾವು ಧೈರ್ಯದಿಂದ ಎದೆ ತೊಟ್ಕೊಂಡು ಹೇಳ್ಬೋದು, ಕನ್ನಡ ನಾಡಿನಲ್ಲಿ, ಕರ್ನಾಟಕದಲ್ಲಿ ಅಂಥದ್ದೊಂದು ಸಾಹಿತ್ಯ ಪ್ರಕಾರ ವಚನ ಸಾಹಿತ್ಯದ ರೂಪದಲ್ಲಿ ತಲೆ ಎತ್ತಿ ನಿಂತುಕೊಳ್ತು. ಅದನ್ನೇ ಬಸವಣ್ಣವ್ರು ಹೇಳಿದ್ರು, ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ ಅನ್ನುವಂಥ ಮಾತುಗಳನ್ನು ಬಸವಣ್ಣನವರು ಹೇಳೋದ್ರ ಮೂಲಕ ಎಲ್ಲರನ್ನೂ ನಮ್ಮವರು ಅಂದ್ರಿ, ಯಾಕ್ರಿ ಜಾತಿ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯನ್ನು ದೂರ ತಳ್ಳೋ ಪ್ರಯತ್ನ ಮಾಡ್ತೀರಿ ಅಂತ ಸವಾಲು ಹಾಕಿದ್ರು. ಬಹುಶಃ ಅದೇ ಥರದಲ್ಲಿ ನಾವು ನೋಡ್ತಾ ಬಂದರೆ ಕನಕದಾಸರು ಒಂದು ತುಂಗಾ ನದಿ ತೀರದಲ್ಲಿ ಒಂದು ಸರ್ತಿ ನಡ್ಕೊಂಡು ಬರಬೇಕಾದ್ರೆ ಒಬ್ಬ ಮೇಲ್ಜಾತಿಯ ವ್ಯಕ್ತಿಯೊಬ್ಬ ಕೆಳವರ್ಗದವನನ್ನು ಶೋಷಣೆ ಮಾಡ್ತಾ ಇದ್ದ. ನೋಡೋ, ನಿಮ್ಮ ಅಪ್ಪನಿಗೆ ಸ್ವರ್ಗ ಸಿಕ್ಕಿಲ್ಲ, ಅವನೊಂದು ಬಿಸಿಲಲ್ಲಿ ನಿಲ್ಲಿಸಿದ್ದಾರೆ, ಅವನಿಗೆ ಸ್ವರ್ಗದೊಳಗೆ ಪ್ರವೇಶ ಸಿಗಬೇಕು ಅಂತಂದರೆ ಬಂಗಾರದ ಛತ್ರಿ ಮಾಡಿಸ್ಕೊಡ್ಬೇಕು ನನಗೆ ಅಂಥೇಳಿ ಅವನು ಪೀಡಿಸ್ತಿದ್ದಾಗ ಕನಕದಾಸರು ಒಂದು ಸಾಹಿತ್ಯವನ್ನು ರಚಿಸ್ತಾರೆ. ಕನಕದಾಸರು ಹೇಳ್ತಾರೆ, ಇದಾವ ಧರ್ಮವೋ ಇದು ಅಹಾವ ಧರ್ಮವೋ, ಇದು ಆವ ಕರ್ಮವೋ, ಆವಧರ್ಮವೆಂದು ನಾನರಿಯೇ ಹಾರುವ ಇವನು ಬಲ್ಲನೆ, ಸತ್ತವನು ಎತ್ತ ಹೋದ, ಸತ್ತು ತನ್ನ ಜನ್ಮಕ್ಕೆ ಹೋದ, ಸತ್ತವನು ಉಣ್ಣುವನೆಂದು ನಿತ್ಯ ಪಿಂಡವಿಕ್ಕುತ್ತೀರಿ, ಎಳ್ಳು ದರ್ಬೆ ಕೈಲಿ ಹಿಡಿದು ಪಿತರ ತೃಪ್ತಿ ಪಡಿಸ್ತೀರಿ, ಮಂತ್ರಾಕ್ಷತೆ ಕೈಲಿ ಹಿಡಿದು ಮೋಕ್ಷವನ್ನೇ ಆರೈಸ್ತೀರಿ, ಮಂತ್ರವೆಲ್ಲೋ ಅಕ್ಷತೆಯಲ್ಲೋ ಮೋಕ್ಷವೆಲ್ಲೋ ಮರ್ಥ್ಯವೆಲ್ಲೋ, ಹೇಳುವವನು ಅವಿವೇಕಿ ಕೇಳುವವನು ಅಜ್ಞಾನಿ, ಹೇಳುವ ಕೇಳುವ ಇಬ್ಬರ ಸೊಲ್ಲ, ಆದಿಕೇಶವ ಮೂರ್ತಿ ತಾನೊಬ್ಬನೇ ಬಲ್ಲ ಅಂತ ಹೇಳಿ ಸವಾಲು ಹಾಕಿ ಸಾಹಿತ್ಯದ ಮೂಲಕ ಮಲಗಿದ್ದ ಜನರನ್ನು, ಮೂಢತೆಯಲ್ಲಿ ಮುಳುಗಿದ್ದಂಥ ಜನರನ್ನು, ಮೂಢನಂಬಿಕೆಗಳಲ್ಲಿದ್ದಂಥ ಜನರನ್ನು ಬಡಿದೆಚ್ಚರಿಸೋ ಕೆಲಸವನ್ನು ಅವತ್ತವ್ರು ಮಾಡಿದ್ರು. ಅದೇ ಥರ ಇತ್ತೀಚೆಗೆ ನವ್ಯ ಸಾಹಿತ್ಯದಲ್ಲಿ ಕುವೆಂಪು ಅವರು ನಮ್ಮ ಕಣ್ಣೆದುರುಗಡಿದ್ದಾರೆ. ಇವತ್ತು ರಾಜಕಾರಣ ಏನು ಅಂತಂದರೆ ಇಷ್ಟೇ ರಾಜಕಾರಣ, ನಾನು ಹಿಂದೂ, ಅವನು ಮುಸ್ಲಿಮು, ನಾನು ಈ ಧರ್ಮ ಉಳ್ಸಕ್ಕೆ ಹೊರಟಿದ್ದೀನಿ, ಅವನು ಆ ಧರ್ಮ ಉಳ್ಸಕ್ಕೆ ಹೊರಟಿದ್ದೀನಿ ಅಂತ ರಾಜಕಾರಣ ಮಾಡ್ತಾ ಇದ್ದಾರೆ. ಇದರ ವಿರುದ್ಧ ಕುವೆಂಪು ಅವ್ರಿಗೆ ಇದರ ಸ್ಪಷ್ಟ ಅರಿವಿದ್ದೆ ಆ ಕಾಲದಲ್ಲೇ ಬರೆದ್ರು. ಯಾಕ್ರಿ ಗುಡಿ ಚರ್ಚು ಮಸೀದಿಗಳಲ್ಲೇ ಬಿದ್ದು ಸಾಯ್ತಾ ಇದ್ದೀರಾ? ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡೀರೈ ರಾಷ್ಟ್ರಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಸಾಕಿನ್ನು ಸೇರಿರೈ ವಿಶ್ವಪಥಕ್ಕೆ ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಮೂಲಕ ಕುವೆಂಪು ಅವರು
ಈ ಸಮಾಜವನ್ನು ಎಚ್ಚರಿಸುವಂಥ ಪ್ರಯತ್ನ ಮಾಡಿದರು. ಬೇಂದ್ರೆ ಅವರು ಎಚ್ಚರಿಸುವಂಥ ಪ್ರಯತ್ನ ಮಾಡಿದರು. ಕನ್ನಡ ಸಾಹಿತ್ಯ ಈ ಥರದ ಎಚ್ಚರಿಕೆಗಳಿಂದ ತುಂಬಿದೆ. ಕನ್ನಡ ಸಾಹಿತ್ಯ ಇಂಥ ಜಾಗೃತಿಯಿಂದ ತುಂಬಿದೆ. ಕನ್ನಡ ಉಳಿಬೇಕು. ಯಾಕೆ ಅಂದರೆ ಬೇಂದ್ರೆ ಏನು ಹೇಳಿದ್ರು ಅನ್ನೋದು ಮುಂದಿನ ಜನಾಂಗಕ್ಕೆ ಅರ್ಥವಾಗಬೇಕಾದ್ರೆ ಕನ್ನಡ ಉಳಿಬೇಕು. ದಾಸ ಸಾಹಿತ್ಯ ಏನು ಹೇಳ್ತು, ಶರಣ ಸಾಹಿತ್ಯ ಏನು ಹೇಳ್ತು, ನಮ್ಮ ಜನಪದ ಸಾಹಿತ್ಯ ಏನು ಹೇಳ್ತು, ಮುಂದಿನ ಪೀಳಿಗೆಗೆ ತಿಳಿಬೇಕಾದ್ರೆ ಕನ್ನಡ ಉಳಿಬೇಕು. ಆ ಕಾರಣಕ್ಕೋಸ್ಕರ ಕನ್ನಡ ಭಾಷೆ ನನಗೆ 100ಕ್ಕೆ 100 ನಂಬಿಕೆ ಇದೆ. ಯಾವ ಕಾಲಕ್ಕೂ ಏನೂ ಆಗಲ್ಲ. ಮುಂದೊಂದು ದಿವಸ ಕನ್ನಡ ಮಾತನಾಡೋದು, ಶುದ್ಧವಾದ ಕನ್ನಡ ಮಾತನಾಡೋದು ಯುವ ಜನಾಂಗದ ಫ್ಯಾಷನ್ ಆಗಿ ಬದಲಾದರೂ ಕೂಡ ಆಶ್ಚರ್ಯ ಪಡಬೇಡಿ. ಆ ಮಟ್ಟಕ್ಕೆ ಕನ್ನಡದ ಬಗ್ಗೆ ನಮಗೆ ಭರವಸೆ ಇದೆ. ಕನ್ನಡ ಉಳಿಯುತ್ತೆ. ಇಷ್ಟೆಲ್ಲ ಮಾತುಗಳನ್ನು ಹೇಳ್ತಾ ಒಂದಂತೂ ನಿಜ, ತ್ಯಾಗರಾಜ್, ಭಾಳಷ್ಟು ಮಾಧ್ಯಮಗಳು ನೇರ, ದಿಟ್ಟ, ನಿರಂತರ, ಸತ್ಯ, ನಮ್ಮ ನ್ಯೂಸ್ ನಿಮ್ಮೊಂದಿಗೆ ಅಂತೆಲ್ಲ ನ್ಯೂಸ್ಗಳು ಚಾನೆಲ್ಗಳು ಮಾಡ್ಕೊಂಡಿರ್ತಾರೆ. ಆದರೆ ಅವರು ಯಾವತ್ತೂ ನಾವು ನಿಮ್ಮೊಂದಿಗೆ ಇಲ್ಲ. ಯಾವ ಮಾಧ್ಯಮದವರು ಜನರೊಂದಿಗಿಲ್ಲ. ಎಲ್ಲ ಮಾಧ್ಯಮದವರು ಇರೋದು ಯಾರೊಂದಿಗೆ ಅಂತಂದರೆ, ಎಲ್ಲ ಮಾಧ್ಯಮದವರು ಇರೋದು TRP ಒಂದಿಗೆ. ಸತ್ಯ ಹೇಳಿದ್ರೆ TRP ಸಿಗುತ್ತಾ ಅಂತ ನೀನು ಕೇಳಿದ್ರೆ, ಸತ್ಯ ಹೇಳಿದ್ರೆ ಜನರಿಗೆ ಸತ್ಯ ಬೇಕಾಗಿಲ್ಲ. ಜನರಿಗೆ TRP ಬೇಕಾಗಿದೇನು, ಮಾಧ್ಯಮದವ್ರಿಗೆ TRP ಬೇಕಾಗಿದೆ, ಸತ್ಯ ಬೇಕಿಲ್ಲ. ಜನರಿಗೆ ಮನೋರಂಜನೆ ಬೇಕಾಗಿದೆ. ಪಾಪ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಒಳಗಡೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ನಮ್ಮ ಇವರು ಪುಟ್ಟಸ್ವಾಮಿ ಗೌಡರು, ಬಹುಶಃ ನನಗೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಇದೆ. ಯಾಕೆ ಹೇಳ್ತೀನಿ ಅಂದರೆ, ಭಾಳ ಕೇಳಿದ್ದೆ ಅವ್ರ ಬಗ್ಗೆ, ಯಾವತ್ತೂ ಭೇಟಿ ಮಾಡಿರಲಿಲ್ಲ. ಇವತ್ತೇ ಮೊದಲಿಗೆ ಅವರನ್ನು ನೋಡಿದ್ದು ನಾನು. ಅಂದರೆ ಹೊರಗೆ ನೋಡಿದ್ದೆ, ಅಂದರೆ ಇಷ್ಟು ಹತ್ತಿರದಿಂದ ನೋಡಿದ್ದು ನಾನು ಇವತ್ತೇನೆ. ನಾನು ಇವತ್ತು ಇಂಜಿನಿಯರ್ಸ್ ಅಸೋಸಿಯೇಷನ್ ಚುನಾವಣೆ ಕೂಡ ನಡೀತಾ ಇದೆ, KEB ಇಂಜಿನಿಯರ್ಸ್ ಅಸೋಸಿಯೇಷನ್. ಭಾಳ ಜನ ನಿಮ್ಮ ಇಲಾಖೆ ಇಂಜಿನಿಯರ್ಗಳು ಕೂಡ ತಮ್ಮ ಬಗ್ಗೆ ಮಾತನಾಡ್ತಾ ಇದ್ರು ಸರ್ ನನ್ನ ಹತ್ರ. ಆ ಬಸವಣ್ಣ ಅವರು ಕೂಡ ಅನೇಕ ಸರ್ತಿ ನಿಮ್ಮ ಬಗ್ಗೆ, ತಮ್ಮ ಬಗ್ಗೆ ಅತ್ಯುತ್ತಮವಾದ ಮಾತುಗಳನ್ನು ಆಡ್ತಾ ಇದ್ರು. ಸೊ ಭಾಳಷ್ಟು ಜನ ರಾಜಕಾರಣ ಮಾಡ್ತಾರೆ, ರಾಜಕಾರಣಿಗಳಿರ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಇವಾಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಮುಖ್ಯಮಂತ್ರಿ, ಹಾಗೆ ಹೀಗೆ ಯಾರಿದನ್ನು ಹುಟ್ಟಾಕ್ದವರು? ಯಾರೇ ಹುಟ್ಟಾಕ್ದವರು? ರಾಜಕಾರಣಿಗೆ, ಕಾರ್ಯಕರ್ತನಿಗೆ ನಾನು ಪಂಚಾಯತಿ ಮೆಂಬರ್ ಆಗಬೇಕು ಅಂತ ಆಸೆ ಇರುತ್ತೆ, ಪಂಚಾಯತಿ ಮೆಂಬರ್ಗೆ ನಾನು MLA ಆಗಬೇಕು ಅಂತ ಆಸೆ ಇರುತ್ತೆ, MLAಗೆ ಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ, ಮಂತ್ರಿ ಆದವನಿಗೆ ಅವಕಾಶ ಸಿಕ್ಕರೆ ಒಂದು ದಿವಸ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಅವ್ರಿಗೆ ಮಹತ್ವಾಕಾಂಕ್ಷೆ ಇರುತ್ತೆ. DK ಶಿವಕುಮಾರ್ ಅವ್ರಿಗಿರುತ್ತೆ, ಸಿದ್ದರಾಮಯ್ಯನವ್ರಿಗೂ ಇರುತ್ತೆ. ಆದರೆ ನೀವಿದ್ದೀರಲ್ಲಪ್ಪ ಮಾಧ್ಯಮದವರು, ಅವರಿಬ್ಬರು ಇವತ್ತು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಕೂತಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅವರಿಬ್ಬರೇ ಇರೋದು. ನಿಮಗೆ ಯಾರಾದರೂ ಸುದ್ದಿ ಹೇಳಿದ್ರೆ ಇಲ್ಲ DK ಶಿವಕುಮಾರ್ ಅವ್ರು ಹೇಳಬೇಕು, ಇಲ್ಲ ಸಿದ್ದರಾಮಯ್ಯನವ್ರು ಹೇಳಬೇಕು. ಇವರಿಲ್ಲ ಅಂದರೆ ಇವ್ರಿಗೆ ತಿಂಡಿ ಬಡಿಸ್ತಿರೋರು ಹೇಳಬೇಕು. ಇವ್ರು 3 ಜನ ಬಂದು ಆಚೆ ಏನೂ ಹೇಳಿಲ್ಲ. ಏನಾಯಿತು ಅಂತಂದರೆ ಹಿಂಗಾಯ್ತಂತೆ ಹಿಂಗಾಯ್ತಂತೆ ಅಂತ ಹೇಳಿ ಮಾಧ್ಯಮದಲ್ಲಿ ನಡೀದೇ ಇರೋ ಸಂಗತಿಗಳನ್ನು, ಅಂದರೆ ಅಲ್ಲಿ ನಿಜದಲ್ಲಿ ನಡೀದೇ ಇರೋ ಸಂಗತಿಗಳನ್ನೆಲ್ಲ ಕೂತ್ಕೊಂಡು ಮಾಧ್ಯಮದಲ್ಲಿ ಮಸಾಲೆ ಹಚ್ಚಿ, ರೆಕ್ಕೆ ಪುಕ್ಕ ಕಟ್ಟಿ, ವರ್ಣರಂಜಿತಗೊಳಿಸಿ 2 ಜಾತಿಗಳನ್ನು, ಅಹಿಂದ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ಒಕ್ಕಲಿಗ ನಾಯಕ DK ಶಿವಕುಮಾರ್ ಅಂತ ಹೇಳಿ 2 ಸಮುದಾಯಗಳನ್ನು ಎತ್ಕಟ್ಟಿ, ಜಾತಿಗಳನ್ನು ಎತ್ಕಟ್ಟಿ, ತಿರ್ಗಿ ಆ ಸ್ವಾಮಿಗಳು ಮಾತಾಡೋದು, ಆ ಸ್ವಾಮಿಗಳು ಈ ಸ್ವಾಮಿಗಳು ಕೌಂಟ್ರ್ ಕೊಡೋದು, ಆ ಲೀಡ್ರು ಮಾತಾಡೋದು, ಆ ಲೀಡ್ರ್ ಈ ಲೀಡ್ರ್ ಕೌಂಟ್ರ್ ಕೊಡೋದು, ಈ ರೀತಿ ಬಡದಾಡಿಸಿ ಮಜಾ ತಗೊಂಡು ಕರ್ನಾಟಕದ ಜನರನ್ನು ಹುಚ್ಚರನ್ನಾಗಿಸ್ತಾ ಇದ್ದೀರಿ. ನಾನು ಹೇಳ್ತೀನಿ, ತ್ಯಾಗರಾಜ್, ನೀನು ಅದನ್ನೇ ಮುಂದುವರಿಸು. ಅದು ನಾನು ಇರ್ದಕ್ಕೆ ನಾವು ಬಂದಿಲ್ಲ ಸರ್. ಅಲ್ಲಲ್ಲ, TRP ಬರಬೇಕು ಅಂದ್ರೆ ಅದನ್ನೇ ಮುಂದುವರಿಸಬೇಕು. ಆತ್ಮಸಾಕ್ಷಿ ಒಪ್ಪಲ್ಲಲ್ವಾ? ಆತ್ಮಸಾಕ್ಷಿ ಒಪ್ಪಲ್ಲ. ಸುಮ್ಮನೆ ತಮಾಷೆ ಮಾಡಿದೆ. ನಾನು ಪತ್ರಿಕೋದ್ಯಮ ಓದ್ಕೊಂಡಿದ್ದೀನಿ, ಅದಕ್ಕೆ ಹೇಳಿದೆ, ತಮಾಷೆ ಮಾಡಿದೆ ಅಷ್ಟೇ. ಐ ಸ್ಟಡಿ ಜರ್ನಲಿಸಮ್. ಅಂದರೆ ನಾನು ಯಾಕೆ ಜರ್ನಲಿಸಮ್ ಮಾಡಲಿಲ್ಲ ಗೊತ್ತಾ? ನಾನು ನಿನ್ನಂಗೆ ಮಾತಾಡ್ತಿದ್ದೆ, ಆತ್ಮಸಾಕ್ಷಿ ಇಲ್ಲ, ಆತ್ಮಸಾಕ್ಷಿ ಇಲ್ಲದೆ ಇದ್ದರೆ ನಾನು ಆ ಕೆಲಸ ಮಾಡಲ್ಲ ಅಂತ ಹೇಳಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ನೀನು ಜರ್ನಲಿಸಮ್ ಮಾಡಬೇಕು ಅಂತಂದರೆ ಈ ಜರ್ನಲಿಸ್ಟ್ರಲ್ಲಿರುವಂಥ ಕಾಂಪಿಟೇಷನ್ಗಳಿಗೆ ಕಾಂಪೀಟ್ ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಅವರೆಲ್ಲ ಏನು ಮಾಡ್ತಿದ್ದಾರೋ ನೀನು ಹಾಗೆ ಮಾಡಿದ್ರೆ ಈ ಫೀಲ್ಡಲ್ಲಿ ಸರ್ವೈವ್ ಆಗೋಕ್ಕಾಗುತ್ತೆ. ಇಲ್ಲದಿದ್ರೆ ನಂತರ ಅದನ್ನು ಬಿಟ್ಬಿಟ್ಟು ರಾಜಕೀಯ ರಂಗಕ್ಕೋ, ಸಾಮಾಜಿಕ ರಂಗಕ್ಕೋ, ಸಾಹಿತ್ಯ ರಂಗಕ್ಕೋ ಬಂದು ಬೇರೆ ರೀತಿಯ ಕೆಲಸಗಳನ್ನು ಮಾಡಬೇಕಾಗತ್ತೆ ಅಂತ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಟೇಕ್ ಇಟ್ ಇನ್ ಎನಿವೇ. ಇಷ್ಟು ಮಾತುಗಳನ್ನು ಹೇಳ್ತಾ ನನ್ನನ್ನು ಇಷ್ಟು ಪ್ರೀತಿಯಿಂದ ಕರೆದು 2 ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತ್ಯಾಗರಾಜ್ಗೆ, ಅವರ ಇಡೀ ತಂಡಕ್ಕೆ ನಾನು ಇನ್ನೊಂದು ಮಾತು ಹೇಳೋದು ಮರ್ತುಬಿಟ್ಟೆ. ನಿಮ್ಮ MLA ಅವ್ರ ಬಗ್ಗೆ ಹೇಳೋದು ಮರ್ತೆ. ನಾನು ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನೋಡ್ತೀನಿ ಸರ್. MLA ಕೆಲಸ ಏನು ಅಂದರೆ ಫಸ್ಟು ಅವಸರವಾಗಿ ಬರೋದು,
ಬಂದ್ಬಿಟ್ಟು ಕ್ಯಾಂಡ್ಲ್ ಹಚ್ಬಿಟ್ಟು ನನಗೆ ಇನ್ನೊಂದು ಕಡೆ ಕ್ಯಾಂಡ್ಲ್ ಹಚ್ತಿದೆ, ನಾನು ಹೋಗಬೇಕು ಅಂತೇಳಿ ಅವಸರವಾಗಿ ಹೊರಟುಬಿಡೋದು. ನಾನು ಇವ್ರ ಬಗ್ಗೆ ತುಂಬ ಒಳ್ಳೆ ಮಾತು ಕೇಳಿದ್ದೆ ಅಂತ ಹೇಳಿದ್ದೆ, ಆದರೆ ಇವತ್ತು ಹೇಳ್ತಾ ಇದ್ದೀನಿ, ನಿಜವಾಗಿಯೂ ಕೂಡ ಅವ್ರು ಯಾವುದೇ ಅವರು ನಮ್ಮ ಪಾರ್ಟಿಯವರೆಲ್ಲ ಏನಲ್ಲ, ಆ ಮಾತು ಬೇರೆ. ಬಟ್ ಒಳ್ಳೆತನವನ್ನು ಕಂಡಾಗ ಎಲ್ಲಿ ಒಳ್ಳೇದಿದೆ ಅದ್ರ ಬಗ್ಗೆ ಅಭಿಮಾನದ ಮಾತುಗಳನ್ನು ಆಡಬೇಕಿರೋದು ಮನುಷ್ಯನೊಬ್ಬನ ಕರ್ತವ್ಯ. ಅವರು ಇಷ್ಟು ಬಂದು TN ಸೀತಾರಾಮ್ ಅವರು ಮಾತಾಡಿದ್ರು, ಕೂತಿದ್ರು, ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು, ಪ್ರಾರ್ಥನೆ ಮಾಡ್ತಾಯಿದ್ರು, ಹಾಡ್ತಾಯಿದ್ರು, ನಾವೆಲ್ಲ ಭಾಷಣ ಮಾಡ್ತಾಯಿದ್ದೀವಿ. ಇಷ್ಟೊತ್ತಾದರೂ ಇಷ್ಟು ಸೌಜನ್ಯದಿಂದ ಕೂತ್ಕೊಳ್ಳೋಷ್ಟು ಸೌಜನ್ಯ ರಾಜಕಾರಣಿಗಳಿಗಿರೋದು ಬಹಳ ಅಪರೂಪ. ಇಂಥ ಒಂದು ಅಪರೂಪದ ಸೌಜನ್ಯವನ್ನು ಅವರು ಮೈಗೂಡಿಸ್ಕೊಂಡಿದ್ದಾರೆ. ಹೀಗಾಗಿ ಪುಟ್ಟಸ್ವಾಮಿಗೌಡರು ಒಬ್ಬ ವಿಶೇಷವಾದ ರಾಜಕಾರಣಿ ಅಂತ ನಾನು ಕೇಳಿದ್ದೆ, ಆದರೆ ಇವತ್ತು ಅದನ್ನು ಕಂಡಿದ್ದೇನೆ ಅಂತ ಹೇಳ್ತಾ, ಅಂಥವ್ರ ಸಂಖ್ಯೆ ಇನ್ನೂ ಜಾಸ್ತಿ ಆಗಬೇಕಾಗಿದೆ. ಅವರಿಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಶ್ರೀಯುತ KH ಪುಟ್ಟಸ್ವಾಮಿಗೌಡರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮನ ಉದ್ಘಾಟಿಸಿ ಭಾಷಣವನ್ನು ಮಾಡಿರತಕ್ಕಂಥ ಬೆಂಗಳೂರು ಮಹಾನಗರ ಪಾಲಿಕೆಯ ಸಾರಿಗೆ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ನಿಖೇತ್ ರಾಜ್ ಮೌರ್ಯ ಅವರೇ, ಈ ತಾಲೂಕಿನ ಮಾಜಿ ಶಾಸಕಿಯರು ಆದಂಥ ಜ್ಯೋತಿ ರೆಡ್ಡಿ ಅವರೇ, ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಜಯರಾಮ್ ಅವರೇ, ಹಾಗೆಯೇ ಈಗ ತಾನೇ ಭಾಷಣ ಮಾಡಿ ಇದೇ ತಾಲೂಕಿನ ಕಲಾ ರಂಗದಲ್ಲಿ ಭಾಳಷ್ಟು ಹೆಸರು ಮಾಡಿರ್ತಕ್ಕಂಥ ಸನ್ಮಾನ್ಯ TN ಸೀತಾರಾಮ್ ಅವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಅರ್ಜುನ್ ಅವರೇ, ಇನ್ನೊಬ್ಬರು ಹಣ್ಬಾಜಿ ಅವರೇ, ಹಾಗೆಯೇ ಇನ್ನೊಬ್ಬರು ಮಹಿಳಾ ಡಾಕ್ಟರ್ ಶೈಲಜಾ ಅವರೇ, ಮತ್ತು ಈ ವೇದಿಕೆಯಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಗರಸಭೆಯ ಸದಸ್ಯರೇ, ಎಲ್ಲ ಮುಖಂಡರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ, ಮಾಧ್ಯಮ ಮಿತ್ರರೇ, ಎಲ್ಲರೂ ಕೂಡ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ತ್ಯಾಗರಾಜ್ ಅರಸ್ ಅವರು ಮುಖ್ಯಸ್ಥರಾಗಿ ಅವರ ಮುಖಾಂತರ ಬರ್ತಕ್ಕಂಥ ಸ್ವಾರಸ್ಯ ನ್ಯೂಸನ್ನು ಲೋಕಾರ್ಪಣೆ ಮಾಡಲಾಗಿದೆ. ಅವರು ಕೂಡ ಶುಭವನ್ನು ಕೋರ್ತೀನಿ. ಯಾಕೆಂದರೆ ತ್ಯಾಗರಾಜ್ ಅವರು ಪ್ರತಿಭಾವಂತ ಯುವಕರವರು, ಪತ್ರಕರ್ತರಾಗಿ ಒಂದು ವರ್ಷಗಳಿಂದಲೂ ಕೂಡ ಅವರ ಪರಿಚಯ, ಪ್ರತಿಭಾವಂತ ಯುವಕ. ಅದರಲ್ಲೂ ಕೂಡ ಬೇರೆ ಪತ್ರಕರ್ತರು, ನಮ್ಮ ಇವರು ಹೇಳ್ತಾ ಇದ್ರಲ್ಲ ನಿಖೇತ್ ರಾಜ್ ಅವರು, TRPಗೋಸ್ಕರ ಎಲ್ಲ ಒಂದು ಮಾಧ್ಯಮಗಳು ಇವತ್ತು ನ್ಯೂಸನ್ನು ಭಾಳಷ್ಟು ಏರುಪೇರು ಮಾಡಿ ನ್ಯೂಸ್ ಕೊಡ್ತಾ ಇರ್ತವೆ. ಆ ಥರ ಆಗಬೇಡಿ, ಒಳ್ಳೆ ಪತ್ರಕರ್ತರಾಗಿ ಒಳ್ಳೆ ನ್ಯೂಸನ್ನು ಕೊಡಿ ಅಂತ ಇಂಡೈರೆಕ್ಟಾಗಿ ಹೇಳಿದ್ರು ಅವರು. ಅದೇ ರೀತಿ ನಿಷ್ಪಕ್ಷಪಾತವಾಗಿ ಎಲ್ಲಿ ಅನ್ಯಾಯ ಆಗುತ್ತದೋ ಅಲ್ಲಿ ಧ್ವನಿ ಎತ್ತಿ, ಧ್ವನಿ ಇಲ್ಲದವರ ಧ್ವನಿಯಾಗಿ ನಿಮ್ಮ ಸ್ವಾರಸ್ಯ ನ್ಯೂಸ್ ಮುಖಾಂತರ ಜನಗಳ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ಮಾಡಿ ಅಂತ ಅವರಿಗೆ ಕೋರ್ತಾ, ಅವರ ಒಂದು ಏನು ಇವತ್ತಿನ ಸ್ವಾರಸ್ಯ ನ್ಯೂಸ್ ಲೋಕಾರ್ಪಣೆ ಆಗಿದೆ ಅದು ಯಶಸ್ವಿಯಾಗಿ ನಾಡಿನಾದ್ಯಂತ ನಡೀಲಿ ಅಂತ ಅವರಿಗೆ ಶುಭವನ್ನು ಹಾರೈಸ್ತೀನಿ. ಅದೇ ರೀತಿ ಅವರು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಕಳೆದ 3 ವರ್ಷಗಳಿಂದ ಆಚರಿಸ್ಕೊಂಬರ್ತಾ ಇದ್ದಾರೆ. ಅವರು ಕನ್ನಡದ ಬಗ್ಗೆ ಇಟ್ಕೊಂಡಿರ್ತ ಒಂದು ಅಭಿಮಾನದ ದ್ಯೋತಕವಾಗಿ ಕನ್ನಡ ವೈಭವನ ಹೆಸರಿನಲ್ಲಿ ರಾಜ್ಯೋತ್ಸವ ಮಾಡ್ಕೊಂಬರ್ತಾಯಿದ್ದಾರೆ. ಅವರು ಕೂಡ ಮುಂದೂ ಕೂಡ ಇದೇ ರೀತಿಯ ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಬರಲಿ ಅಂತ ಅವ್ರು ಕೇಳ್ಕೊತಾ, ಗೌರಿಬಿದನೂರಲ್ಲೂ ಕೂಡ ನಾಡಿನಾದ್ಯಂತ ಹೇಗೆ ಎಲ್ಲ ತಾಲೂಕುಗಳಲ್ಲಿ ಕೂಡ ಕನ್ನಡ ರಾಜ್ಯೋತ್ಸವನ ಅತಿ ಹೆಚ್ಚು ಮಾಡ್ಕೊಂಬತ್ತಾರೋ ಅದಕ್ಕಿಂತ ಹೆಚ್ಚಿನ ಕನ್ನಡ ರಾಜ್ಯೋತ್ಸವಗಳು ಗಡಿನಾಡಾದರೂ ಕೂಡ ನಮ್ಮ ಗೌರಿಬಿದನೂರು ನಡ್ಕೊಂಬರ್ತಾ ಇದೆ. ಅದರಲ್ಲೂ ಕೂಡ ಕನ್ನಡಕ್ಕೋಸ್ಕರ ಕೊಟ್ಟಿರೋ ಕೊಡುಗೆ ಕೂಡ ಭಾಳಷ್ಟು ಜಾಸ್ತಿ. ನೀವು ಕಂಡಂಗೆ ನರಸಿಂಹನಹಳ್ಳಿಯ ಬಸವರಾಧ್ಯಾರ್ಯರಿರ್ಬೋದು, ಅದೇ ರೀತಿ ಹಂಸಂದ್ರದ ಹಂಪ ನಾಗರಾಜಯ್ಯನವರಿರ್ಬೋದು, ಅವರೆಲ್ಲ ಕನ್ನಡ
ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥವ್ರು ಅಂಬಾ ನಾಗರಾಜಯ್ಯನವರು. ಅದೇ ರೀತಿ ಬಸವರಾಜರು ಅಷ್ಟೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥವ್ರು. ಅದೇ ರೀತಿ ಹಿಡಿಗೂರಿನ ಎಲ್ ಬಸವರಾಜನವರು, ಅವರು ಕೂಡ 75ನೇ ವರ್ಷದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥವ್ರು. ಹಾಗೆಯೇ ನಮ್ಮ ಎಚ್ ನರಸಿಂಹಯ್ಯನವರು ಇರ್ಬೋದು, ಈಗ ತಾನೇ ಭಾಷಣವನ್ನು ಮಾಡಿ ಹೋದಂಥ ನಮ್ಮ TN ಸೀತಾರಾಮರು ಅಷ್ಟು ಕನ್ನಡ ಕಲಾ ಸಾಮ್ರಾಜ್ಯಕ್ಕೆ, ಕಲಾ ರಂಗಕ್ಕೆ ತನ್ನದೇ ಆದಂಥ ಛಾಪು ಮೂಡಿಸಿ ಅವರ ಸೇವೆ ಸಲ್ಲಿಸಿದಂಥವ್ರು. ಇಂಥವರೆಲ್ಲ ಕನ್ನಡ ಸಾರಸ್ವತ ಲೋಕಕ್ಕೆ ಇವರೆಲ್ಲ ಕನ್ನಡಕ್ಕೋಸ್ಕರ ಕೊಡುಗೆಯನ್ನು ಕೊಟ್ಟಂಥವ್ರು. ಯಾವುದರಲ್ಲೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಡಿನಾಡಾದರೂ ಕೂಡ ಕನ್ನಡ ಸಾಹಿತ್ಯಕ್ಕೆ, ಕನ್ನಡ ಕಲಾ ಮಾಧ್ಯಮಕ್ಕೆ ಪ್ರತಿಯೊಂದಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಂಥ ತಾಲೂಕುಗಳಲ್ಲಿ ನಮ್ಮ ಗೌರಿಬಿದನೂರು ತಾಲೂಕು ಕೂಡ ಏನು ಕಡಿಮೆ ಇಲ್ಲ ಅನ್ನೋದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಕನ್ನಡದ ಸೇವೆ, ಕನ್ನಡದ ಬಗ್ಗೆ ಪ್ರೀತಿ ಇದೇ ಥರ ಮುಂದುವರಿಲಿ. ನಮ್ಮ ಈಗ ತಾನೇ ಮಾತಾಡಿದರು ಭಾಷಣದಲ್ಲಿ ನಮ್ಮೆಲ್ಲರನ್ನ ಮೀರಿಸ್ತಂತರಾಜ್ ಅವರು ಭಾಳ ಚೆನ್ನಾಗಿ ಮಾತಾಡ್ತಾರೆ. ಯುವಕರಾದರೂ ಕೂಡ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಅವರಿನ್ನು ಯುವಕರಾದರೂ ಕೂಡ ಅವರ ಒಂದು ರಾಜಕೀಯ ಸೇವೆಯನ್ನು ಎಲ್ಲ ಮೆಚ್ಚಿ ಅವ್ರನ್ನ ಉಪಾಧ್ಯಕ್ಷರಾಗಿ, ಸಾರಿಗೆ ಸಂಸ್ಥೆ ಉಪಾಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ. ಇವರು ಈಗಲೂ ಇನ್ನು ಯುವಕರಾಗಿದ್ದರಿಂದ ಅವರಿಗೆ ಅತ್ಯಂತ ಉಜ್ವಲವಾದ ಭವಿಷ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಅವರು ಕೂಡ ವೈಚಾರಿಕ ದೃಷ್ಟಿ ಇಟ್ಕೊಂಡು ರಾಜಕಾರಣ ಮಾಡ್ಕೊಂಬರ್ತಾ ಇರೋರು. ಬೇರೆ ಥರ ರಾಜಕಾರಣಿಗಳಂದರೆ ಕೆಲವು ರಾಜಕಾರಣಿಗಳಿಗೆ ಬರೀ ರಾಜಕಾರಣನೇ ಆಗುತ್ತೆ. ಅವರು ವೈಚಾರಿಕತೆ, ಸಮಾಜದ ಮೇಲು ಕೀಳು ಇವೆಲ್ಲವನ್ನು ಈ ವಯಸ್ಸಿನಲ್ಲೇ ಎಲ್ಲವನ್ನು ಅರ್ಥ ಮಾಡ್ಕೊಂಡು, ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಂಡು, ಕನ್ನಡ ಸಾಹಿತಿಗಳ ಬಗ್ಗೆ ಅರ್ಥ ಮಾಡ್ಕೊಂಡು ಭಾಷಣ ಮಾಡುವಂಥ ಒಂದು ಕಲೆಯನ್ನು, ಅಂಥ ಬುದ್ಧಿವಂತಿಕೆ ಅನ್ನೋ ಸಾಹಿತ್ಯ ಪ್ರೇಮವನ್ನು ರೂಢಿಸ್ಕೊಂಡಿರುವಂಥ ಯುವ ಮುಖಂಡ. ಅವರು ಕೂಡ ಒಳ್ಳೆಯದಾಗಲಿ ಅಂತ ಬಯಸಿ, ಇಷ್ಟು ಪ್ರಮಾಣದಲ್ಲಿ ಇಷ್ಟು ಹೊತ್ತಾದರೂ ಕೂಡ 1 ಗಂಟೆ 2 ಗಂಟೆ ಆದರೂ ಕೂಡ ಇಷ್ಟು ತಾಳ್ಮೆಯಿಂದ ಕೂತಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ, ನಮ್ಮ ತ್ಯಾಗರಾಜ ಅರಸ್ ಅವರ ಒಂದು ಮಾಧ್ಯಮ ಏನು ಇದೆ, ಕನ್ನಡ ಒಂದು ನ್ಯೂಸ್ ಏನಿದೆ, ಸ್ವಾರಸ್ಯ ನ್ಯೂಸ್, ಅದು ಮುಂದಿನ ದಿನಗಳ ಅಚ್ಚುಕಟ್ಟಾಗಿ ಯಶಸ್ವಿ ನಡೀಲಿ ಅಂತ ಮತ್ತೊಮ್ಮೆ ಆರೈಸಿ, ನನಗೆ ಇವತ್ತು ನಗರದ ಪ್ರದಕ್ಷಿಣೆ ಇದೆ, ಎಲ್ಲ ರೋಡ್ಗಳ ಯಾವ್ಯಾವ ರೋಡ್ ಹಾಳಾಗಿದೆ ಅದನ್ನೆಲ್ಲ ನೋಡಿ ಆ ರೋಡ್ಗಳನ್ನ ಮಾಡಿಸ್ಬೇಕಾಗಿದೆ ಈಗಾಗಲೇ. ಅದಕ್ಕೋಸ್ಕರ ಅವರ ಒಂದು ನಗರ ಪ್ರದರ್ಶನ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿರ್ಬೋದು, ಮುಖಂಡಗಳಿರ್ಬೋದು, ಯಾವುದೇ ಬೇಜಾರು ಮಾಡ್ಕೋಬೇಡಿ ಅಂತ ಕೇಳ್ತಾ, ನಾನು ಈಗ ಬೇರೆ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಿಮ್ಮನ್ನೆಲ್ಲ ಕೇಳ್ಕೊಂಡು ನಾನು ಭಾಷಣವನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಧಾರಾವಾಹಿ ಮತ್ತು ಸಿನಿಮಾ ಕ್ಷೇತ್ರಗಳಲ್ಲಿ ಸಾಧನೆಗೈದು ಇಂದಿಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಾ ಸೇವೆ ಸಲ್ಲಿಸುತ್ತಿದ್ದಾರೆ. ಪಿ ಲಂಕೇಶ್ ರವರ ಗರಡಿಯಲ್ಲಿ ಪಳಗಿದ ಸೀತಾರಾಮ್ ಸರ್ ಅವರು ಸಾಮಾಜಿಕ ಕಳಕಳಿಯನ್ನು ಹಾಗೂ ತಮ್ಮ ವೃತ್ತಿಯ ಬದುಕಿನಲ್ಲಿ ಸಮಾಜದಲ್ಲಾಗುವ ನೈಜ ಘಟನೆ, ಸಾಮಾಜಿಕ ನ್ಯಾಯ, ಕಾನೂನು ಅರಿವು, ನೈಜ ಪರಿಸ್ಥಿತಿಗಳನ್ನು ಕಿರುತೆರೆ ಮತ್ತು ಬೆಳ್ಳಿತೆರೆಗಳ ಮೇಲೆ ಕಟ್ಟಿಕೊಡುವ ಮೂಲಕ ಜನಜಾಗೃತಿ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಶ್ರೀತರ ಮುಕ್ತ ಮಾಯಾಮೃಗ ಧಾರಾವಾಹಿಗಳು ಇಂದಿಗೂ ಜನಮಾನಸದಲ್ಲಿ ನಿಂತಿರುವ ಹಾಗೂ ಸರ್ವಕಾಲಿಕ ದಾಖಲೆಗಳಾಗಿವೆ. ಮುಕ್ತ ಧಾರಾವಾಹಿಯನ್ನು ಗುರುತಿಸಿದ ಸರ್ಕಾರ 2005ರಲ್ಲಿ ಅತ್ಯುನ್ನತ ನಿರ್ದೇಶನ ವಿಭಾಗದಲ್ಲಿ ಆರ್ಯಭಟ ಪ್ರಶಸ್ತಿ ನೀಡಿ ಗೌರವಿಸಿದೆ. 2001ರಲ್ಲಿ ಮತದಾನ ಚಿತ್ರಕ್ಕೂ ರಾಜ್ಯ ಪ್ರಶಸ್ತಿ ದೊರೆತಿದೆ. ಇತ್ತೀಚಿನ ದಿನಗಳಲ್ಲಿ ಕೂಡ ಮಗಳು ಜಾನಕಿ ಮತ್ತು ಮಾಯಾಮೃಗ ಧಾರಾವಾಹಿಗಳನ್ನು ನಿರ್ದೇಶಿಸಿ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀತರ ಸಾಧನೆಯನ್ನು ಗೌರವಿಸಿ ಈ ವೇದಿಕೆಯಲ್ಲಿ ಅತ್ಯಂತ ಹೆಮ್ಮೆಯಿಂದ ಸನ್ಮಾನಿಸಲು ದಯವಿಟ್ಟು ಚಪ್ಪಾಳೆ ಬರಲಿ. ಚಪ್ಪಾಳೆಯೊಂದಿಗೆ ಸನ್ಮಾನ. ನಮ್ಮ ಸ್ವಾರಸ್ಯ ಮಾಧ್ಯಮ ಪ್ರಸ್ತುತಪಡಿಸುತ್ತಿರುವ 73ನೇ ವರ್ಷದ ಕನ್ನಡ ವೈಭವ ಕಾರ್ಯಕ್ರಮದಲ್ಲಿ ಶ್ರೀಯುತ ನಿಕೇತ್ ರಾಜ್ ಮೌರ್ಯ ಸರ್ ಅವರಿಗೂ ಹಾಗೂ ನಮ್ಮ ತಾಲೂಕಿನ ಶಾಸಕರಾಗಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತ KH ಪುಟ್ಟಸ್ವಾಮಿಗೌಡ ಸರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ದಯವಿಟ್ಟು ಚಪ್ಪಾಳೆ ಹೊಡೆದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು.
ನಮಸ್ಕಾರ, ಹೇಗಿದ್ದೀರಾ ಎಲ್ರಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಸೇರಿರುವ ಎಲ್ಲ ಬಂಧು ಮಿತ್ರರಿಗೆ, ಕನ್ನಡಾಭಿಮಾನಿಗಳಿಗೆ, ಗುರು ಹಿರಿಯರಿಗೆ ನನ್ನ ನಮನಗಳು ಅಂತ ಹೇಳಿದಾಗ ನಿಮಗೆ ಒಂದು ಖುಷಿ ಆಗತ್ತೆ. ಅದು ಕನ್ನಡ ಭಾಷೆಗಿರೋ ಶಕ್ತಿ. ನಿಮ್ಮೆಲ್ಲರನ್ನು ಸೇರಿಸಿರೋದು ನಮ್ಮ ಕನ್ನಡ ಭಾಷೆ. ಈ ಒಂದು ಹಬ್ಬ, ಕನ್ನಡ ಹಬ್ಬ ಆಗ್ತಿರೋದು ನಮ್ಮ ಭಾಷೆಯ ಮೇಲೆ ಏನೋ ಪ್ರೀತಿಗೆ. ಅದು ತಾಯಿ ಇದ್ದ ಹಾಗೆ. ಕನ್ನಡವನ್ನು ಪ್ರೀತಿಸಿ ಅಪ್ಪಿದ್ರೆ ಅದು ನಮ್ಮ ಸಲಹತ್ತಂತೆ, ಶಿವನ ರೀತಿ. ಹಾಗೆ ಇಲ್ಲಿ ತುಂಬ ಆಲ್ರೆಡಿ ನಮ್ಮ ಆ್ಯಂಕರ್ಸಿಂದ ಸೇರಿ ಪವನ್, ಮಾರುತಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಐ ಆಮ್ ಸೋ ಹ್ಯಾಪಿ. ಹಾಗೆ ನಮ್ಮ TN ಸೀತಾರಾಮ್ ಅವರಾಗಿರ್ಬೋದು, ಒಬ್ಬ ಚಿಂತಕರಾಗಿ ಮಾತಾಡಿದ್ರು. ನಿಕೇತ್ ಮೌರ್ಯ ಕ್ರಾಂತಿಕಾರಿಯಾಗಿ ಮಾತಾಡಿದ್ರು. ಹಾಗೆ ನಮ್ಮ ಪುಟ್ಟಸ್ವಾಮಿ ಗೌಡರು ಒಳ್ಳೆ ಲೀಡರ್ಗಿರಬೇಕಾಗಿರೋ ತಾಳ್ಮೆನ ಅವರಲ್ಲಿ ನೋಡಿದೆ. ನಾವಿಲ್ಲಿ ಏನು ಕೊಡ್ತೀವಿ ಅನ್ನೋದಕ್ಕಿಂತ ನಾನಿಲ್ಲಿ ಏನು ತೊಗೊಂಡು ಹೋದೆ ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ. ಇಲ್ಲಿ ಹಾಡು ಹೇಳಿದ ಎಲ್ಲ ಪುಟ್ಟ ಮಕ್ಕಳು ಮತ್ತು ಅವರ ಗುರುಗಳು, ಡ್ಯಾನ್ಸ್ ಮಾಡಿದ ಪ್ರತಿಯೊಬ್ಬ ನೃತ್ಯ ಪ್ರತಿಭೆಗಳು, ಅವರಿಂದ ನಾನೇನೋ ಕಲ್ತಿದ್ದೀನಿ. ಇವತ್ತು ಈ ವೇದಿಕೆ ನನಗೆ ತುಂಬ ಅವಕಾಶಗಳನ್ನ ಕೊಟ್ಟಿದೆ, ವಿದ್ಯೆಯನ್ನು ಕೊಟ್ಟಿದೆ. ಇಲ್ಲಿ ಸೇರಿರೋ ಒಂದು ಜ್ಞಾನ ಸಾಗರ ಯಾರು ಇದ್ದಾರೆ ಎಲ್ಲರೂ, ಜೈರಾಮ್ ಸರ್ ಅವ್ರದ್ದೊಂದು ಪ್ರೊಆಕ್ಟಿವ್ ಕಬಡ್ಡಿ ಲೀಗ್, ಅದು ಒಂದು ಐಡಿಯಾ ಇದೆಯಲ್ಲ, ಅದನ್ನು ಹೇಗೆ ಶುರು ಮಾಡಿದ್ರು ಅನ್ನೋದು ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ ಸರ್ ಎಷ್ಟೋ ಜನ ಕರ್ನಾಟಕದಲ್ಲಿ ಇರೋ ಅಥ್ಲೀಟ್ಸ್ಗೆ. ಸೊ ನಾನು ನಿಮ್ಗೆ ಯಾರಿಗೂ ಬೋರ್ ಮಾಡೋದಿಲ್ಲ. ಆ್ಯಕ್ಚುಲಿ ನನಗೂ ಅಷ್ಟು ಶಕ್ತಿ ಇಲ್ಲ. ನಾನು ಆ್ಯಕ್ಚುಲಿ ಇವತ್ತು ಮಧ್ಯರಾತ್ರಿ 3 ಗಂಟೆಗೆ ಐರ್ಲ್ಯಾಂಡಿಂದ ದೇವನಹಳ್ಳಿ ಏರ್ಪೋರ್ಟಲ್ಲಿ ಡೈರೆಕ್ಟ್ ಇಲ್ಲಿಗೆ ಬರ್ತಿದ್ದೀನಿ. ಈ ಒಂದು ವೇದಿಕೆ ಸೃಷ್ಟಿ ಮಾಡಿರೋದಕ್ಕೆ ತ್ಯಾಗರಾಜ್ ಅರಸ್, ಸ್ವಾರಸ್ಯ ಮಾಧ್ಯಮ, ಇಡೀ ತಂಡ, ಇಲ್ಲಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಇದೇ ರೀತಿ 3 ವರ್ಷ, 30 ವರ್ಷ ಆಗಲಿ, 30 ವರ್ಷ, 300 ವರ್ಷ ಆಗಲಿ, ಗೌರಿಬಿದನೂರಲ್ಲಿ ಕನ್ನಡ ರಾಜ್ಯೋತ್ಸವ ಯಾವಾಗಲೂ ಆಗ್ತಾನೇ ಇರಲಿ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಶ್ರೀಯುತ ಕಿಶೋರ್ ಚಂದ್ರ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಮಾಜಿ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ, ಶ್ರೀಮತಿ ಜ್ಯೋತಿ ರೆಡ್ಡಿ ಮೇಡಮ್ ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಕನ್ನಡಾಭಿಮಾನಿಗಳಿಗೆ ನನ್ನ ಆರ್ಥಿಕ ಶುಭಾಶಯಗಳು. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಅರ್ಜುನ್ ಅವರೇ, ಮೊದಲನೇ ಬಾರಿ ನೋಡ್ತಾ ಇದ್ದೀನಿ ನಿಮ್ಮನ್ನು. ತೆಲುಗುನಲ್ಲಿ ಒಂದು ಸಾಂಗ್ ಇದೆ, ಸೋ ಕ್ಯೂಟ್, ಸೋ ಹ್ಯಾಂಡ್ಸಮ್. ಆ ಪಾಠ ಪೂರ್ತಿ ಪಾಠ ಬರಲ್ಲ, ಅಷ್ಟು ಮಾತ್ರ ಬರುತ್ತೆ. ಅದಕ್ಕೆ ಸರಿಯಾಗಿ ಸರಿ ಹೋಗ್ತಾ ಇದ್ದೀರಾ ನೀವು. ಆಮೇಲೆ ಕಬಡ್ಡಿ ಆಟಗಾರರಾದಂಥ ಜಯರಾಮ್ ಅವರೇ, ಸ್ನೇಹಿತೆ ಶೈಲಜಾ ಅವರೇ, ಸ್ವಾರಸ್ಯ ಮಾಧ್ಯಮ ಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ತ್ಯಾಗರಾಜ ಅರ್ಶು ಅವರಿಗೆ ಶುಭವನ್ನು ಕೋರ್ತಾ, ಯಾರೋ ಒಬ್ಬರು ತ್ಯಾಗರಾಜ ಅಂತ ಅವರೇ ಒಬ್ಬ ಸ್ವಾಮೀಜಿನ ಕೇಳಿದ್ರಂತೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್ ಅಂತ. ಅದಕ್ಕೆ ಸ್ವಾಮೀಜಿ ಹೇಳಿದ್ರಂತೆ, ಲೈಫ್ ಇಟ್ಸೆಲ್ಫ್ ಹ್ಯಾಸ್ ನೋ ಮೀನಿಂಗ್. ಜೀವಿತಕ್ಕೆ ತನ್ನದೇ ಆದಂಥ ಯಾವುದೇ ಒಂದು ಅರ್ಥ ಇಲ್ಲ. ಆದರೆ ಇಟ್ ಈಸ್ ಎನ್ ಆಪರ್ಚುನಿಟಿ ಟು ಕ್ರಿಯೇಟ್ ಎ ಮೀನಿಂಗ್ ಫಾರ್ ದಟ್. ಅಂದರೆ ಲೈಫ್ ಒಂದು ಆಪರ್ಚುನಿಟಿ ನಿಮ್ಗೆ ಕೊಟ್ಟಿದೆ. ಜೀವನ ಅರ್ಥವನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕು. ಆ ರೀತಿ ನೀವು ನಿಮ್ಮ ಜೀವನ ಅರ್ಥವನ್ನು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ ಹೊರಟಿದ್ದೀರ. ಏನೇ ಆಗಿರಲಿ, ನಾವು ಹುಟ್ಟಿದಾದ ಮೇಲೆ ನಮ್ಮ ಜೀವನದಲ್ಲಿ ನೆಲ, ಜಲ, ಭಾಷೆ, ಪರಂಪರೆ, ಸಂಸ್ಕೃತಿ ಇಂಥವನ್ನೆಲ್ಲ ಉಳಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗಬೇಕು. ಆ ರೀತಿ ನೀವು ಮಾಡ್ಕೊಂಡಿದ್ದೀರಾ. ಜಾಸ್ತಿ ನಾನು ಮಾತಾಡೋಕ್ಕೆ ಹೋಗಲ್ಲ. ಮಕ್ಕಳೆಲ್ಲ ತುಂಬ ಉತ್ಸಾಹದಿಂದ ಕಾರ್ಯಕ್ರಮಗಳು ಮಾಡೋಕ್ಕೆ ರೆಡಿ ಇದ್ದಾರೆ. ಒಂದೇ ಒಂದು ವಿಷಯ ಏನಂತಂದರೆ, ನೀವು ಕನ್ನಡಾಂಬೆನ ಕೂರಿಸಿ ಒಂದು ಫೋಟೋ ಹಾಕಿದ್ದೀರಾ, ಫೋಟೋ ನಿಲ್ಲಿಸಿದ್ದೀರಾ. ಅಲ್ಲಿ ನನಗೆ ತುಂಬ ಸಂತೋಷ ಆಯಿತು.
ಎಲ್ಲಿ ಹೋದರೂ ಕನ್ನಡಾಂಬ ನಿಲ್ತ್ಕೊಂಡೇ ಇರ್ತಾರೆ. 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ನಮ್ಮ ಕನ್ನಡ ನಾಡು ಕನ್ನಡಾಂಬೆಯನ್ನು ಸಿಂಹಾಸನದ ಮೇಲೆ ಕೂರಿಸಿರೋದಕ್ಕಾಗಿ ನಿಮಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ಸ್ವಾರಸ್ಯ ಮಾಧ್ಯಮ ಏನು ಮಾಡಿದ್ದೀರಾ ಅದು ಯಶಸ್ವಿಯಾಗಲಿ. ಹಾಗಾಗಲೇ ಮೌರ್ಯ ಅವರು ಹೇಳಿದಾಗೆ TRPಗೆ ತಲೆಬಾಗದೆ ಧೈರ್ಯವಾಗಿ, ಮಾಧ್ಯಮ ಮಿತ್ರರಿಗೆ ತುಂಬ ಧೈರ್ಯ ಇರಬೇಕು, ತುಂಬಾ ಧೈರ್ಯ ಇರಬೇಕು. ಅಂಥ ಧೈರ್ಯವಾಗಿ ಆತ್ಮಸಾಕ್ಷಿಯಾಗಿ ತಾವು ತಮ್ಮ ಮಾಧ್ಯಮನ ಬೆಳೆಸ್ಕೊಂಡು ಹೋಗಿ, ಆ ನಿಟ್ಟಿನಲ್ಲಿ ತಮ್ಮ ಜೊತೆ ಇದ್ದಂಥ ಎಲ್ಲ ಸಂಗಡಿಗರಿಗೂ ಸಹ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ, ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂತ ಬಯಸ್ತಾ, ನನ್ನ ಹೃದಯಪೂರ್ವಕವಾದಂಥ ಆಶೀರ್ವಾದಗಳನ್ನು ಕೊಡ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಮಕ್ಕಳೇ, ನಿಮ್ಮ ಡ್ಯಾನ್ಸು, ನಿಮ್ಮ ಪಾಠ, ನಿಮ್ಮ ಸಂಗೀತ ಎಲ್ಲ ನೋಡಿದ್ದೀವಿ, ತುಂಬ ಸಂತೋಷ ಆಯಿತು. ಅದೇ ರೀತಿ ತಾವೂ ಸಹ ತಮ್ಮ ಜೀವನದಲ್ಲಿ ಯಾವುದೋ ಒಂದು ತಮಗೆ ಯಾವುದು ಇಷ್ಟ ಆದರೆ ಅದರ ಮೇಲೆ ಒಂದು ಗ್ರಿಪ್ಪನ್ನು ಸಾಧಿಸಿ ನೀವು ನಿಮ್ಮ ಜೀವನದಲ್ಲಿ ಅಂತ ಹಾರೈಸ್ತಾ ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಕನ್ನಡದ ಪ್ರೀತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಶ್ರೀಮತಿ ಜ್ಯೋತಿ ರೆಡ್ಡಿ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಈ ಮಧ್ಯಾಹ್ನದ ವಂದನೆಗಳು. ಈಗ ತಾನೇ ನಿಮಗೆಲ್ಲರೂ ಕೂಡ ತುಂಬ ವಿಚಾರಪೂರ್ಣವಾದಂಥ, ಮಹತ್ವಪೂರ್ಣವಾದಂಥ ನುಡಿಗಳನ್ನು ಹೇಳಿ ನಿರ್ಗಮಿಸಿರ್ತಕ್ಕಂಥ ನಿಕೇತರಾಜ್ ಮೌರ್ಯ ಸರ್ ಅವರಿಗೆ, ಮಾನ್ಯ ಶಾಸಕರಿಗೆ ಈ ಸಂದರ್ಭದಲ್ಲಿ ಗೌರವ ನಮನಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಈ ವೇದಿಕೆ ತುಂಬ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ಕಂಡಿರ್ತಕ್ಕಂಥ ಒಂದು ಸಭಾಭವನ. ಇವತ್ತು ಈ ಸಭಾಭವನದಲ್ಲಿ ತ್ಯಾಗರಾಜ್ ಅರಸ್ ಅವರು ಆಯೋಜಿಸಿರ್ತಕ್ಕಂಥ ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ 2 ಮಾತುಗಳನ್ನು ಹೇಳಿರ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳು ಹೇಳ್ತಾ, ಒಂದು ಮಹತ್ವವಾದಂಥ ವಿಚಾರವನ್ನು ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ನನ್ನ ಮನದಾಸೆ. ಇಂದು ಈ ತಿಂಗಳು ಪೂರ್ತಿ ಕನ್ನಡ ರಾಜ್ಯೋತ್ಸವ ಎಲ್ಲೆಡೆ ಸಂಭ್ರಮಾಚರಣೆಯಿಂದ ಆಚರಿಸ್ತಕ್ಕಂಥ ದಿನ. ಇನ್ನೇನು ನಾಳೆ ಮುಗಿದ್ರೆ ನವಂಬರ್ ತಿಂಗಳು ಮುಗೀತು, ಮತ್ತಿನ್ನೊಂದು ನವಂಬರ್ ಬರೋವರೆಗೂ ನಾವು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತಕ್ಕಂಥದ್ದು. ಕನ್ನಡ ಅಂತಕ್ಕಂಥದ್ದು ಎಲ್ಲಿವರೆಗೂ ಬಂದು ಕೂತಿದೆ ಅಂದರೆ, ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡೋರು ಕೂಡ, ಹಳ್ಳಿಗಳಲ್ಲಿ ಕೂಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನಕ್ಷರಸ್ಥರು ಸಹ ದಿನಕ್ಕೆ ಕನಿಷ್ಠ ಪಕ್ಷ 50-60 ಇಂಗ್ಲೀಷ್ ಪದಗಳನ್ನು ಮಾತಾಡುವಂಥ ಅನಿವಾರ್ಯತೆಗೆ ನಮ್ಮ ಕರ್ನಾಟಕ ಬಂದು ಕೂತಿದೆ, ನಮ್ಮ ಕನ್ನಡ ಭಾಷೆ ಬಂದು ಕೂತಿದೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅಂಥ ಸಂದರ್ಭದಲ್ಲಿ ನಮ್ಮ ನಾಡು ಕಂಡಂಥ ಶ್ರೇಷ್ಠ ಕವಿ, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಕುವೆಂಪುರವರ ಒಂದು ಸನ್ನಿವೇಶವನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಕುವೆಂಪುರವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ಆಗ್ತಾನೆ ಸೇರ್ಪಡೆಯಾದಾಗ, ನಾಲ್ವಡಿ ಕೃಷ್ಣರಾಜ ಒಡೆಯರ ಮಗ ಯುವರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ವಿದ್ಯಾರ್ಥಿಯಾಗಿರ್ತಾರೆ. ಒಂದು ಕನ್ನಡ ಪರೀಕ್ಷೆಯಲ್ಲಿ ಅವ್ರಿಗೆ ಕೇವಲ 17 ಅಂಕಗಳು ಮಾತ್ರ ಬಂದಿರುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಕೇಳಿಸ್ಕೋಬೇಕು, ಶಿಕ್ಷಕರು ಕೂಡ ಕೇಳಿಸ್ಕೋಬೇಕು. ಇದನ್ನು ಕೇವಲ 17 ಮಾರ್ಕ್ಸನ್ನು ತೆಗೆದುಕೊಂಡಿರ್ತಾರೆ ಯುವರಾಜ್ ಅವರು. ಆ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ NS ಸುಬ್ರಾಯರ್ಗೆ ಈ ಅವ್ರ ಗಮನಕ್ಕೆ ಹೋಗುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವ್ರ ಗಮನಕ್ಕೂ ಈ ಸಂಗತಿ ಹೋಗುತ್ತೆ, 17 ಅಂಕಗಳನ್ನು ಪಡೆದಿರ್ತಕ್ಕಂಥ ಯುವರಾಜರ ಸಂಗತಿ. ಆಗ ಕುಲಪತಿಗಳು NS ಸುಬ್ರಾಯ್ ಅವರು TS ವೆಂಕಣ್ಣಯ್ಯ ಅಂತ ನಮ್ಮ ಕುವೆಂಪುರವರ ಹಿರಿಯರು, ಅವರ ಅದೇ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿರ್ತಕ್ಕಂಥವ್ರು. TS ವೆಂಕಣ್ಣಯ್ಯನವ್ರನ್ನ ಕರೆದು, ಏನಪ್ಪ ಹೀಗಾಗಿಬಿಟ್ಟಿದೆ, ಮಹಾರಾಜರ ಮಗನಿಗೆ 17 ಅಂಕಗಳು ಕೊಟ್ಟಿದ್ದಾರೆ, ಏನಾದರೂ ಸರಿಪಡಿಸೋಕ್ಕಾಗುತ್ತಾ ನೋಡು ಅಂತ ತಾಕೀತು ಮಾಡ್ತಾರೆ. ಆಗ TS ವೆಂಕಣ್ಣಯ್ಯನವ್ರು ಬಂದು ಕುವೆಂಪುರವ್ರನ್ನ ಕೇಳ್ತಾರೆ, ಏನಯ್ಯ ಹೀಗೆ ಮಾಡಿಬಿಟ್ಟಿದೆಯಾ, 17 ಅಂಕಗಳು ಕೊಟ್ಟಿದೆಯಲ್ಲ, ಸರಿ ಅಂದ್ರೆ, ಇಲ್ಲ ನಾನು ಕೊಟ್ಟಿದ್ದಲ್ಲ, ಅವನು ಪಡ್ಕೊಂಡಿದ್ದು ಅಂತಾರೆ. 17 ಅಂಕಗಳನ್ನು ನಾನು ಕೊಟ್ಟಿದ್ದಲ್ಲ, ಆ ವಿದ್ಯಾರ್ಥಿ ಪಡ್ಕೊಂಡಿದ್ದು ಅಂತ. ಸರಿ, ಏನಾದರೂ ಮಾಡೋಕ್ಕಾಗುತ್ತಾ ಅಂದರೆ, ಅದನ್ನು 17ನ 71 ಮಾಡೋಕ್ಕಾಗುತ್ತಾ ನೋಡು ಅಂತ ಅಂತಾರೆ. ಸಾಧ್ಯ ಇಲ್ಲ, ಅವರ ಉತ್ತರ ಪತ್ರಿಕೆಯನ್ನು ನಿಮ್ಮ ಕೈ ಕೊಡ್ತೀನಿ,
17 ಅಲ್ಲದೆ ಇನ್ನೆಷ್ಟು ಕೊಡೋಕ್ಕೆ ಸಾಧ್ಯ ಅಂತ ನೀವು ಹೇಳಿ ಅಂತ ಅಂದಾಗ ಇವ್ರ ಹತ್ರ ಮಾತಾಡೋ ಪ್ರಯೋಜನ ಇಲ್ಲ ಅಂತ ಸುಮ್ಮನಾಗ್ತಾರೆ. ಆದರೆ ವಿಷಯ ಅಷ್ಟಕ್ಕೆ ಮುಗ್ದಿಲ್ಲ ಬಂಧುಗಳೇ. ಈ ಸುದ್ದಿ ನಾಲ್ವಡಿ ಕೃಷ್ಣರಾಜ ಒಡೆಯರವ್ರವ್ರಿಗೆ ಹೋಗಿ ಅವರೊಂದು ಆಹ್ವಾನವನ್ನು ಕೊಡ್ತಾರೆ ಮಾನ್ಯ ಕುವೆಂಪು ಅವ್ರಿಗೆ. ಏನಂತ, ನೀವು ಪ್ರತಿ ವಾರಕ್ಕೆ 3 ದಿನಗಳ ಕಾಲ ನಮ್ಮ ಅರಮನೆಗೆ ಬಂದು ಯುವರಾಜರಿಗೆ ಕನ್ನಡ ಪಾಠವನ್ನು ಮಾಡಿ, ಪ್ರತಿದಿನ ನಿಮ್ಮನ್ನು ಕರ್ಕೊಂಡು ಬರೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಕಾರನ್ನು ವ್ಯವಸ್ಥೆ ಮಾಡಲಾಗುತ್ತೆ, ತಿಂಗಳಿಗೆ 100 ರೂಪಾಯಿ ಪಗಾರನ್ನು ಕೊಡಲಾಗುತ್ತೆ ಅಂತ. ಆದರೆ ಅಷ್ಟೇ ವಿನಯದಿಂದ ಕುವೆಂಪುರವರು ಅದನ್ನು ತಿರಸ್ಕರಿಸ್ತಾರೆ, ಅವರ ಆಹ್ವಾನವನ್ನು ತಿರಸ್ಕರಿಸ್ತಾರೆ. ಅಂದರೆ ಕನ್ನಡ ಬೋಧನೆ ಅಂತಕ್ಕಂಥದ್ದು ಕೊಠಡಿನಲ್ಲಿ ಶಾಲೆಗಳಲ್ಲಿ ನಡಿಬೇಕೇ ಹೊರತು ಮನೆಗಳಲ್ಲ. ಇದು ರಾಜರ ಆಜ್ಞೆ ಇರ್ಬೋದು, ನಾನು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ ರೀತಿಯಲ್ಲಿ ತಿರಸ್ಕರಿಸಿ ಅದಕ್ಕೆ ಒಂದು ಕವನದ ರೂಪದಲ್ಲಿ ಉತ್ತರ ಕೊಡ್ತಾರೆ. ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜರ ಬಿರುದನ್ನು ಬಯಸುವುದಿಲ್ಲ. ವಸಂತವನದಲ್ಲಿ ಕೂಗುವ ಕೋಗಿಲೆ ರಾಜರ ಬಿರುದನ್ನು ಬಯಸುವುದಿಲ್ಲ. ಕವಿಗೆ ಅರಸುಗಿರುಸುಗಳ ಋಣವಿಲ್ಲ. ಅವನು ಅಗ್ನಿಮುಖಿ ಪ್ರಳಯಶಿಖಿ ಅಂತಕ್ಕಂಥ ಕವನದ ಮೂಲಕ ಮಹಾರಾಜರಿಗೆ ಉತ್ತರ ಕಳಿಸ್ತಾರೆ. ಇದು ಕನ್ನಡದ ಸಾರ್ವಭೌಮತ್ವ. ಆ ಕಾರಣಕ್ಕಾಗಿ ನಾನು ಈ ಮಾತುಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಬಂಧುಗಳೇ. ಕನ್ನಡ ಅಂತ ಬಂದಾಗ ಕನ್ನಡ ನೆಲದಲ್ಲಿ ಕನ್ನಡವೇ ಶ್ರೇಷ್ಠ, ಕನ್ನಡವೇ ಯಾವತ್ತೂ ಕೂಡ ನಿತ್ಯ ಸತ್ಯ ಅಂತಕ್ಕಂಥದ್ದು. ಅಂಥ ಕನ್ನಡ ನಾಡಿನಲ್ಲಿ ಗೌರಿಬಿದನೂರು ಭೂಮಿ ಒಂದು ಹೋರಾಟದ ಕಿಚ್ಚನ್ನು ತನ್ನ ನೆಲದಲ್ಲಿ ಅಡಗಿಸಿಟ್ಕೊಂಡಿರ್ತಕ್ಕಂಥ ಗೌರಿಬಿದನೂರು ನೆಲದಲ್ಲಿ ನಮ್ಮ ಗೆಳೆಯರಾದಂಥ ತ್ಯಾಗರಾಜ ಅರಸವರು ನಮ್ಮ ಸ್ವಾರಸ್ಯ ಅಂತಕ್ಕಂಥ ಮಾಧ್ಯಮದೊಂದಿಗೆ ನಿಮ್ಮನ್ನು ತಲುಪಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೆಸರೇ ಸ್ವಾರಸ್ಯಕರವಾಗಿದೆ. ಅವರು ಬಿತ್ತರಿಸ್ತಾ ಇರತಕ್ಕಂಥ ನ್ಯೂಸು ಕೂಡ ಅಷ್ಟೇ ಸ್ವಾರಸ್ಯಕರವಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಜನಪರವಾಗಿ ಜೀವಪರವಾಗಿ ಎಲ್ಲ ಜನರ ನಾಡಿ ಮಿಡಿತವಾಗಲಿ ಅಂತಕ್ಕಂಥ ಆರೈಕೆಗಳೊಂದಿಗೆ ಅವರಿಗೆ ಶುಭ ಹಾರೈಸ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟಂಥ ಸ್ವಾರಸ್ಯ ನ್ಯೂಸ್ನ ಎಲ್ಲ ಮಾಧ್ಯಮ ಬಳಗಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀ ರಂಗಾಚಾರಿ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಈಗ ಡಾಕ್ಟರ್ ಕಬಡ್ಡಿ ಜಯರಾಮ್ ಸರ್ ಅವರು ಕೆಂಪೇಗೌಡ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನಂದೊಂದು ಕಿರು ಪರಿಚಯ ಮಾಡ್ಕೊತೀನಿ, ಯಾಕೆಂದರೆ ಸುಮಾರು ಜನಕ್ಕೆ ನನಗೆ ಗೊತ್ತಿಲ್ಲ. ನಾನು ಜಯರಾಮ್ ಅಂತ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕೋರೆಗಾಲ ಗ್ರಾಮದವನು. ನಾನು ಸೆಟ್ಲಾಗಿರೋದು ಬೆಂಗಳೂರಲ್ಲಿ. ನಾನು ಸುಮಾರು ವರ್ಷದಿಂದ ಕಬಡ್ಡಿ ಆಡ್ತಿದ್ದೆ. ಫಸ್ಟು ಅಥ್ಲೆಟ್. ನಾನು ಸಿದ್ಧಗಂಗೆ ಮಠದಲ್ಲಿ ಓದಿದ್ದು, ಶಿವಕುಮಾರ ಸ್ವಾಮಿಗಳ ಸನ್ನಿಧಿಲಿ. ಅಥ್ಲೆಟ್ ಆಗಿ ಆಮೇಲೆ ಕಬಡ್ಡಿಗೆ ಬಂದವನು. ಕಬಡ್ಡಿಗೆ ಬಂದು 50 ವರ್ಷ ಆಯಿತು. ಬರೋ ವರ್ಷಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ 1000 ಹುಡುಗರಿಗೆ ಫ್ರೀ ಕೆಲಸ ಕೊಡಿಸಿದ್ದೀನಿ. ಯಾರ ಹತ್ರನೂ 1 ರೂಪಾಯಿ ಇಸ್ಕೊಳ್ದೇನೆ ಸ್ಪೋರ್ಟ್ಸ್ ಅಪಾಯಿಂಟ್ಮೆಂಟು, ನ್ಯಾಷನಲ್ಸ್ ಆಡಿಸೋದು, ಸ್ಟೇಟ್ ಆಡಿಸೋದು, ಯೂನಿವರ್ಸಿಟಿ ಆಡಿಸೋದು. ಈ ಗೌರಿಬಿದನೂರು ತಾಲೂಕಲ್ಲೂ ನಾನು ಕಬಡ್ಡಿ ಆಡಿದ್ದೀನಿ. 40-50 ವರ್ಷದ ಹಿಂದೆ ನಾನು ಬಂದು ಕಬಡ್ಡಿ ಆಡ್ಕೊಂಡು ಹೋಗ್ತಿದ್ದೆ. ಇಲ್ಲಿ ನಾವೆಲ್ಲ ಕಬಡ್ಡಿ ಆಡುವಾಗ ನಮಗೆ ಊಟ ಹಾಕಿದ್ರೆ ಸಾಕು ಕಬಡ್ಡಿ ಆಡ್ಬಿಡ್ತಿದ್ದೋ. ಈಗ ಆ ಪರಿಸ್ಥಿತಿ ಕಬಡ್ಡಿಲಿಲ್ಲ. ಯಾಕಿಲ್ಲ ಅಂದರೆ ಪ್ರೋ ಕಬಡ್ಡಿ, ನಾನು ಜನರಲ್ ಸೆಕ್ರೆಟರಿ ಆದಾಗಲೇ ಭಾರತ ದೇಶದಲ್ಲಿ ಪ್ರೋ ಕಬಡ್ಡಿ ತಂದಿದ್ದು ನಾನು. ಭಾರಿ ಚೆನ್ನಾಗಿದೆ, ಎಲ್ಲ ಭಾರಿ ಚೆನ್ನಾಗಿ ಆಡ್ತಾಯಿದ್ದಾರೆ ಹುಡುಗರು. ಒಳ್ಳೆ ಅನುಕೂಲ ಸಿಗ್ತಾಯಿದೆ ಕಬಡ್ಡಿಯಿಂದ. ಅರ್ಜುನ ಪ್ರಶಸ್ತಿ ಆಗಿದ್ದಾರೆ, ಏಕಲವ್ಯ ಪ್ರಶಸ್ತಿ ಆಗಿದ್ದಾರೆ, ಇನ್ನೂ ಸುಮಾರು ಪ್ರಶಸ್ತಿನ ನಮ್ಮ ಕಬಡ್ಡಿಲಿ ಪಡ್ಕೊಂಡಿದ್ದಾರೆ. ಫಸ್ಟು ನಾನು ಜನರಲ್ ಸೆಕ್ರೆಟರಿ ಆದೆ ಸ್ಟೇಟ್ಗೆ. 3 ಬಾರಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ, 1 ಸರಿ ಜನರಲ್ ಸೆಕ್ರೆಟರಿ ಆದೆ, 3 ಸರಿ ವೈಸ್ ಪ್ರೆಸಿಡೆಂಟ್ ಆದೆ, ಆಮೇಲೆ ಪ್ರೆಸಿಡೆಂಟ್ ಆದೆ, ಆಲ್ ಇಂಡಿಯಾ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಆದೆ. ವರ್ಲ್ಡ್ ಕಪ್ ಕಾಂಪಿಟೇಷನ್ ಫಸ್ಟ್ ಬಾಂಬೆಲಿ ನಡೀತು 2003ರಲ್ಲಿ. ನಾನೇ ಕಾಂಪಿಟೇಷನ್ ಡೈರೆಕ್ಟ್ರು ಇಂಡಿಯಾಯಿಂದ. ಆ ಥರ ನಾವು ಯಾವುದೇ ರಂಗದಲ್ಲಿದ್ರೂ ಆ ರಂಗಕ್ಕೆ ಒಂದು ಕಳೆ ಕಟ್ಟಬೇಕು ಅಂತಂದರೆ ಸಾಧನೆ ತುಂಬ ಇಂಪಾರ್ಟೆಂಟು. ನಾವು ಮಾಡ್ತಕ್ಕಂಥ ಸಾಧನೆ ಇದೆಯಲ್ಲ, ಈಗ ನೋಡಿ ಇವ್ರು ಏನೇನು ಮಾಡ್ತಾಯಿದ್ದಾರೆ, ಈ ಸಾಧನೆ ಇಲ್ಲಿಗೆ ಕಮ್ಮಿ ಆಗಬಾರ್ದು. ಸಾಧನೆ ಇನ್ನೂ ಮುಂದುವರ್ಕೊಂಡು ಹೋಗಬೇಕು. ಆ ಸಾಧನೆನ ಎಲ್ಲರೂ ಗುರ್ಸ್ಬೇಕು. ಎಲ್ಲರೂ ಗುರ್ಸ್ದಾಗ ಏನು ಮಾಡ್ತಾರೆ, ಅವ್ರು ಮಾಡೋ ಸಾಧನೆಗೆ ಅವ್ರಿಗೊಂದು ವ್ಯಾಲ್ಯೂ ಸಿಗುತ್ತೆ. ಇವತ್ತು ನೋಡಿ ನಮ್ಮ ಮೀಡಿಯಾ, ನಮ್ಮ ತ್ಯಾಗರಾಜ ಅರಸ್ ಅವ್ರು ಮಾಡ್ತಾಯಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ. ರಾಜ್ಯೋತ್ಸವ ಅಂಗವಾಗಿ 3ನೇ ವರ್ಷದ ರಾಜ್ಯೋತ್ಸವ ಒಳ್ಳೊಳ್ಳೆ ಗಣ್ಯರು ಬಂದಿದ್ದರು. ಅವರೆಲ್ಲ ಒಳ್ಳೊಳ್ಳೆ ಹಿತವಚನ ನುಡಿದ್ರು. ಅವ್ರಿಗೂ ಒಳ್ಳೆಯದಾಗಲಿ, ಈ ಕಾರ್ಯಕ್ರಮಕ್ಕೂ ಒಳ್ಳೆಯದಾಗಲಿ.
ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ವೇದಿಕೆಯಲ್ಲಿ ಅತ್ಯಂತ ಸುಲಲಿತವಾಗಿ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಶ್ರೀಯುತ ಕಬಡ್ಡಿ ಜಯರಾಮ್ ಸರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದ ಪ್ರಮುಖ ಭಾಷಣಕಾರರು ಡಾಕ್ಟರ್ ಶೈಲಜಾ ಸಪ್ತಗಿರಿ ಮೇಡಮ್ ರವರು, ಪ್ರಾಂಶುಪಾಲರು, ನ್ಯಾಷನಲ್ ಕಾಲೇಜು, ಇವರು ಈ ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಹಿತನುಡಿಗಳನ್ನ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಶ್ರೀ ವಿಷದ ವರ್ಣೆ ಮಧುರ ಉಚಿತೆ ಚತುರ ರುಚಿರ ಪದ ರಚನೆ ಶ್ರೀ ಚಿರಂದೇವಿ ಸರಸ್ವತಿ ದೇವಿ ಹಂಸಿ ಭಾವದ ನೆಲೆಗಳಿಗೆ ಕೊರ್ತು ಮನ್ಮನಾಸಂದಳು. ವೇದಿಕೆಯಲ್ಲಿ ಉಪಸ್ಥಿರುವಂಥ ಎಲ್ಲ ಗೌರವಾನ್ವಿತರಿಗೆ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಹೃದಯಗಳಿಗೆ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈಗಾಗಲೇ ಮೇಡಮ್ ಹೇಳಿ ಕಳಿಸಿದ್ದಾರೆ ಜಾಸ್ತಿ ಮಾತಾಡಬೇಡ ಅಂತ. ಹೌದು, ಯಾಕೆಂದರೆ ಎಲ್ಲವೂ ಕೂಡ ಈಗಾಗಲೇ ಪ್ರಸ್ತಾಪ ಆಗೋಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಊಟದ ಸಮಯ ಆಗಿದೆ. ರಸಿಕನಾಡಿದ ಮಾತು ಶಶಿಯುದಿಸಿ ಬಂದಂತೆ, ರಸಿಕರಲ್ಲದವರ ಬರಿ ಮಾತು ಕಿವಿಗೆ ಕೂರ್ದಸಿಯ ಬಡಿದಂತೆ ಸರ್ವಜ್ಞ. ಸರ್ವಜ್ಞ ಬರೀ ಮಾತಾಡೋರಿಗೆ ಈಗಾಗಲೇ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾನೆ. ಆದರೂ ಕೂಡ ನಿಮ್ಗೆಲ್ರಿಗೂ ಕೂಡ ಒಂದು ವಚನ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ವಿಶೇಷವಾಗಿ ನೀವು ಕೇಳಲೇಬೇಕು. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯೇ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯೇ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯೇ ಕಲಿಸಿದಡೆ ಆಗಲಿ ಮಹಾಪ್ರಸಾದವೆಂದನೆಯ. ಗುಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆರಗಾದೆ ಅಂತ ಶೂನ್ಯ ಸಿಂಹಾಸನಾಧಿಪತಿ ಅಂತ ಹೆಸರಾದಂಥ ಅಲ್ಲಮ ಪ್ರಭು ಹೇಳ್ತಾರೆ ಒಂದು ಕಡೆಯಲ್ಲಿ. ಒಂದು ಕಾಲದಲ್ಲಿ ಕೃತಯುಗದಲ್ಲಿ ಗುರು ಶಿಷ್ಯನಿಗೆ ಒಡೆದು ಬುದ್ಧಿಯನ್ನು ಕಲಿಸ್ತಾ ಇದ್ರು. ದಂಡಂ ದಶಗುಣಂ ಅಂತ ಒಂದು ಕೊಟ್ಟರೆ 10 ಗುಣಗಳು ಬರುತ್ತೆ ಅಂತ ಶಿಷ್ಯನು ಕೂಡ ಕಲಿತಾ ಇದ್ದ. ನಿಮಗೂ ಗೊತ್ತಿರುತ್ತೆ, ಯಾಕೆಂದರೆ ನಮ್ಮ ತಲೆಮಾರಿನವ್ರಿಗೆಲ್ಲ ಅದು ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಏನಾದರೂ ಸ್ಕೂಲ್ ಹತ್ರ ಬರ್ತಿದ್ದಾರೆ ಅಂದರೆ ಗತಿ ಗೋವಿಂದನೇ. ಇನ್ನು ಅವ್ರು ಹೇಳೋದು ಏನು, ಚೆನ್ನಾಗಿ ಹಿಡ್ಕೊಂಡು 4 ಬಾರಿಸಿ, ಏನೂ ಓದಲ್ಲ, ಮುಗಿತಿನ ಕತೆ. ಅವರಿಗೆಲ್ಲ ಒಂಥರ ಲೈಸೆನ್ಸ್ ಕೊಟ್ಟಂಗೆ ಅಷ್ಟೇ, ಇನ್ನು ಮುಗೀತು. ಅವ್ರಿನ್ನ ಹೆಂಗೆ ಹೊಡೆದ್ರು ಕೈ ಹಿಂಗೆ ಬಗ್ಸಕ್ಕೆ ಬರಲಿಲ್ಲ ಅಂದರೂ ಕೇಳಂಗಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ನೋಡಿ, ತುಂಬ ವಿಪರ್ಯಾಸ, ತುಂಬ ಬದಲಾವಣೆ ಇದೆ. ತ್ರೇತಾಯುಗದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು, ಒಡೆಯೋದು ಕಮ್ಮಿ ಆಯಿತು, ಬೈದು ಬುದ್ಧಿ ಕಲಿಸ್ತಾ ಇದ್ದ ಗುರುಗೆ. ಗುರುವಿನ ವಚನ ಆಶೀರ್ವಾದ ಅಂತ ಶಿಷ್ಯ ಸ್ವೀಕರಿಸ್ತಾ ಇದ್ರು. ಇನ್ನೂ ಸ್ವಲ್ಪ ಕಾಲ ಬದಲಾಗಿದೆ. ಈಗ ಒಡೆಯೋಂಗೂ ಇಲ್ಲ, ಬೈಯೋಂಗೂ ಇಲ್ಲ. ಈಗ ಜಂಕಿಸಿ ಬುದ್ಧಿಯೇ ಕಲಿಸಿದಡೆ. ದ್ವಾಪರ ಯುಗದಲ್ಲಿ ಗುರು ಶಿಷ್ಯನ ಎದುರಿಸ್ತಾನಷ್ಟೇ, ಬರೀ ಎದುರಿಸಿ ಬುದ್ಧಿಯನ್ನು ಕಲಿಸುವಂಥದ್ದು. ಆದರೆ ಈಗ ನಾವು ಅಂತನೂ ದಾಟಿದ್ದೀವಿ. ಈಗ ಕಲಿಯುಗದಲ್ಲಿ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯನ್ನು ಕಲಿಸ್ತಾ ಇದ್ದಾನೆ. ಆಗಲ್ಲಪ್ಪ ಹೀಗೆ, ಸ್ವಲ್ಪ ಹೇಳೋದು ಕೇಳು. ಅಲ್ಲಿ ನನಗೆ ಹೇಳೋದೇ ಅರ್ಥ ಆಗಲ್ವಲ್ಲ ನಿಮಗೆ. ನಾವು ಅವ್ರಿಗೆ ವಂದಿಸಿ ಕಲಿಸುವಂಥ ಮಟ್ಟಕ್ಕೆ ಯಾಕೆ ಬಂದಿದ್ದೀವಿ ಅಂದರೆ, ಇಲ್ಲಿ ತಂದೆ ತಾಯಿಗಳಿಗೆ 10-12 ಮಕ್ಕಳಿಲ್ಲ, ಇರೋದು ಒಂದೊಂದೇ ಮಕ್ಕಳು. ಜೊತೆಗೆ ಅವ್ರ ಮಕ್ಕಳೇ ಅವ್ರ ಜಗತ್ತು. ಮೇಡಮ್ ಓದ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನೀವೇನು ಬೈಯಂಗಿಲ್ಲ, ಓಕೆ, ಏನು ಹೇಳಂಗಿಲ್ಲ. ಈ ಥರದ ಪರಿಸ್ಥಿತಿ ತಂದೆ ತಾಯಿಗಳು ಮಕ್ಕಳನ್ನ ಹಾಗೆ ಡಿಪೆಂಡ್ ಮಾಡ್ಕೊಳ್ತಿದ್ದಾರೆ, ಸಮರ್ಥಿಸ್ಕೊಳ್ತಾ ಇದ್ದಾರೆ. ಅದೇ ಥರ ಮಕ್ಕಳ ಮನಸ್ಥಿತಿಯೂ ಕೂಡ ಅಷ್ಟೇ. ಸ್ವಲ್ಪ ಹಿಂಗೆ ನೋಡಿದ್ರೆ ನನ್ನನ್ನು ಸರ್ ಅಥವಾ ಮೇಡಮ್ ಏನು ಗುರಾಯಿಸ್ ನೋಡಿದ್ರು ಅಂತ ಆಗಲೇ ಅಮ್ಮನ ಕರ್ಕೊಂಬಂದಿರ್ತಾರೆ, ಅಪ್ಪನ ಮೇಲೆ ಅಪ್ಪನ ಹತ್ರ ಕಂಪ್ಲೇಂಟ್ ಹೇಳಿರ್ತಾರೆ. ಈಗಿರಬೇಕಾದ್ರೆ ಇದು ಒಂದು ಕಡೆ ಆದರೆ ಇಲ್ಲಿ ದ್ವಂದ್ವಾರ್ಥ ಇದೆ. ಇನ್ನೂ ಒಂದು ಕಾರಣ ಇದೆ. ನಾವು ಯಾಕೆ ಮಕ್ಕಳಿಗೆ ವಂದಿಸಿ ಬುದ್ಧಿನ ಕಲಿಸ್ತಿದ್ದೀವಿ ಅಂದರೆ, ಶಿಷ್ಯರು ನಮ್ಮನ್ನು ಮೀರಿ ಬೆಳೀತಾ ಇದ್ದಾರೆ. ಆ ಥರ ಬೆಳೀತಾ ಇರೋದಕ್ಕೆ ನಿದರ್ಶನ ನಮ್ಮ ಪ್ರೀತಿಯ ಶಿಷ್ಯರಾದಂಥ ತ್ಯಾಗರಾಜ್ ಮತ್ತು ಮಾರುತಿ. ಎಷ್ಟು ಚೆನ್ನಾಗಿ ಕನ್ನಡನ ಮಾತಾಡ್ತಿದ್ದಾರೆ. ಅವ್ರು ನನ್ನ ಶಿಷ್ಯಂದಿರು, ನನ್ನ ಜೊತೆಲಿ ನಾನು ಪಾಠ ಕಲಿಸಿರೋ ಮಕ್ಕಳು. ಒಂದಿನೂ ಕ್ಲಾಸಲ್ಲಿ ಅವ್ರು ಯಾವತ್ತೂ ಪಾಠಕ್ಕೆ ಮಾತಾಡ್ತಾನೆ ಇರಲಿಲ್ಲ. ಅಂದರೆ ಅವ್ರವ್ರು ಮಾತಾಡ್ಕೊಳ್ಳೋರು ಪಕ್ಕದಲ್ಲಿ ಫ್ರೆಂಡ್ಸ್ ಜೊತೆ. ಆದರೆ ನಮ್ಮ ಜೊತೆ ಯಾವತ್ತೂ ಮಾತಾಡ್ತಾನೆ ಇರಲಿಲ್ಲ. ಅಷ್ಟು ಭಯ ಭಕ್ತಿ. ಯಾವಾಗ ಅವ್ನು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದ ಅಂದರೆ, ಈ ಕನ್ನಡ ರಾಜ್ಯೋತ್ಸವದ 1ನೇ ವರ್ಷದ ಕಾರ್ಯಕ್ರಮ ಮಾಡೋಕ್ಕೆ ಬಂದಾಗ, ಆ 1ನೇ ವರ್ಷಕ್ಕೆ ನನ್ನನ್ನು ಗೆಸ್ಟ್ ಆಗಿ ಅಥವಾ ಮುಖ್ಯ ಅತಿಥಿಯಾಗಿ ಕರೆಯೋಕ್ಕೆ ಬಂದಾಗ ಅವನು ಮಾತಾಡ್ದ. ನನಗೆ ಆಶ್ಚರ್ಯ ಆಗೋಯ್ತು. ತ್ಯಾಗರಾಜ್ ಮತ್ತು ನಿರೂಪಕನಾಗಿ ಕೆಲಸ ಮಾಡ್ತಿದೆಯಾ ಚಾನಲಲ್ಲಿ. ನಾನು ಸಾಕಷ್ಟು ಕಾರ್ಯಕ್ರಮಗಳು, ಪ್ರತಿ ಕಾರ್ಯಕ್ರಮಗಳನ್ನು ಕೂಡ ಆತ ಹಾಕ್ತಾ ಇರ್ತಾನೆ. ತುಂಬ ಖುಷಿ ಆಗುತ್ತೆ, ತುಂಬ ಸಂತೋಷ ಆಗುತ್ತೆ. ನಿಜಕ್ಕೂ ಕೂಡ ಅದು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಮ್ಮ ಮಕ್ಕಳು, ನಮ್ಮ ಕಣ್ಮುಂದೆ ಬೆಳೆದಂಥ ಮಕ್ಕಳು ನಮ್ಮನ್ನು ಮೀರಿಸಿ ಬೆಳೀತಾರಲ್ಲ, ಆಗ ನಮಗಾಗೋ ಖುಷಿ, ಸಂತೋಷ ಅಷ್ಟಿಷ್ಟಲ್ಲ. ಮಾರುತಿಯ ನಿರೂಪಣೆ ನಿಜಕ್ಕೂ ನನಗೆ ತುಂಬ ಖುಷಿ ಕೊಡ್ತು. ಯಾಕೆಂದರೆ ಕಾಲೇಜಿನ ಹಂತಗಳಲ್ಲಿದ್ದಾಗ ಹೇಳ್ತಾ ಇದ್ವಿ, ಕಾರ್ಯಕ್ರಮಗಳನ್ನು ನಿರೂಪಣೆ ನೀವು ಮಾಡಿದಾಗ ನಾವು ನೋಡೋಕೆ ತುಂಬ ಸಂತೋಷ ಆಗುತ್ತೆ. ಆದರೆ ಅವ್ರಾಗ ಬರಲೇ ಇಲ್ಲ. ಆದರೆ ಈಗ ನಿಜಕ್ಕೂ ತುಂಬ ಸಂತೋಷ ಆಗುತ್ತೆ. ಈ ಸಕ್ಕರೆಯ ನಾಡಿನ ಅಕ್ಕರೆಯ ಮಕ್ಕಳಾಗಿ ನೀವು ಬೆಳೀತಾ ಇದ್ದೀರಾ. ಮುಂದೆ ಹೀಗೆ ನಮ್ಮ ಜಿಲ್ಲೆಯಾದ್ಯಂತ, ನಾಡಿನಾದ್ಯಂತ ಮನೆ ಮಾತಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನೀವು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಸ್ವಾರಸ್ಯ ನ್ಯೂಸ್ ಚಾನಲ್ ಏನಿದೆ,
ಇದು ಕನ್ನಡ ನಾಡಿನ ಮೂಲೆ ಮೂಲೆಗಳನ್ನು ತಲುಪಲಿ. ಇನ್ನೂ ನಿಮ್ಮಂಥ ಅದೆಷ್ಟೋ ಜನ ಯುವಕರಿಗೆ ಇದು ಸ್ಫೂರ್ತಿ ಮತ್ತು ಪ್ರೇರಣೆಯಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೊತೆಗೆ ತ್ಯಾಗರಾಜ್ ಒಂದು ಪ್ರಶ್ನೆಯನ್ನು ಕೇಳಿದ್ದ. ನಾನು ಜಾಸ್ತಿ ಏನು ಭಾಷಣ ಮಾಡ್ತಾ ಇಲ್ಲ, ಒಂದೆರಡು ವಿಚಾರ, ಯಾಕೆಂದರೆ ಅವನಿಗೆ ಆ ವಿಷಯ ನಾನು ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆ ಕಾರಣಕ್ಕೋಸ್ಕರ ಕನ್ನಡ ಭಾಷೆಯ ಉಗಮ ಹೇಗೆ ಆಯಿತು, ಅದು ಸಂಸ್ಕೃತದಿಂದ ಆಯಿತಾ, ನನಗೆ ಈ ಬಗ್ಗೆ ಒಂದು ಬಿಟ್ಟಬೇಕು ಮೇಡಮ್ ಅಂತ ಕೇಳಿದ್ದ. ಆದರೆ ಆ ಸಂದರ್ಭದಲ್ಲಿ ನನಗೆ ಸ್ವಲ್ಪ ಕೆಲಸದ ಒತ್ತಡ ಇದ್ದಾಗ ಈಗ ಆಗಲ್ಲಪ್ಪ ಅಂತ ಹೇಳಿದ್ದೆ. ನಾನು ಅದಕ್ಕೆ ಉತ್ತರ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಅದೊಂದು ಮಾತುಗಳನ್ನು ನಾನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಕನ್ನಡ ಭಾಷೆಯ ಮೂಲ ದ್ರಾವಿಡ ಭಾಷೆ, ಸಂಸ್ಕೃತ ಭಾಷೆ ಅಲ್ಲ, ಸಂಸ್ಕೃತ ಭಾಷೆಯಿಂದ ಬಂದದ್ದಲ್ಲ. ಹಾಗಿದ್ರೆ ಸಂಸ್ಕೃತ ಭಾಷೆ ಮತ್ತು ಕನ್ನಡ ಭಾಷೆಯ ನಂಟು ಹೇಗೆ? ಮೂಲ ದ್ರಾವಿಡ ಭಾಷೆಯಿಂದ ಕವಲೊಡೆದು ಬಂದಂಥ ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ನಮ್ಮ ಕನ್ನಡ ಭಾಷೆ. ಕನ್ನಡ, ತಮಿಳು, ತೆಲುಗು, ತುಳು, ಮಲಯಾಳಂ ಇವೆಲ್ಲವೂ ಕೂಡ ಸೋದರ ಭಾಷೆಗಳು. ಹಾಗಾಗಿ ಸೋದರ ಭಾಷೆಗಳಾಗಿರೋದ್ರಿಂದ ನಮಗೆ ತೆಲುಗು ಬರಲಿಲ್ಲ ಅಂದರೂ ಕೂಡ ಅವರು ಮಾತಾಡೋ ತೆಲುಗು ತುಂಬ ಸೊಗಸಾಗಿ ಅರ್ಥ ಆಗತ್ತೆ. ಹಾಗಾಗಿ ಮಿಸ್ಗೆ ತೆಲುಗು ಬರಲ್ಲ ಅಂತ ನೀವೇನು ಬೈಕೊಳ್ಳಂಗಿಲ್ಲ. ಯಾಕೆಂದರೆ ಯಾವಾಗಲಾದರೂ ಕೂಡ ಮಕ್ಕಳು ಹೇಳ್ತಾರೆ, ನಾನು ಯಾವಾಗಲೂ ಕ್ಲಾಸಲ್ಲಿ ಪಾಠ ಮಾಡೋಕ್ಕೆ ಹೋದಾಗ ಹೇಳ್ತಾ ಇದ್ದೆ ಅವ್ರಿಗೆ, ನೀವೆಲ್ಲರೂ ಕೂಡ ನಮಗಿಂತ ಪ್ರಕಾಂಡ ಪಾಂಡಿತರು ಕಂಡ್ರು, ಯಾಕೆಂದರೆ ನೀವೆಲ್ಲ ದ್ವಿಭಾಷಿಗರು ಅಂತ. ನಿಮಗೆ ಕನ್ನಡನೂ ಬರುತ್ತೆ, ತೆಲುಗುನೂ ಬರುತ್ತೆ, ಹಾಗಾಗಿ ನೀವು ದ್ವಿಭಾಷಿಗರು ಅಂತ ಹೇಳಿ ನಾನು ಹೇಳ್ತಾ ಇದ್ದೆ. ಹಾಗಾಗಿ ಆ ದ್ವಿಭಾಷೆಯ ಸೊಗಸಿನೊಂದಿಗೆ ಇನ್ನೂ ಕೂಡ ವಿಶೇಷವಾದಂಥ ಮನ್ನಣೆಯನ್ನು ಪಡಿತಾ ಹೋಗಿ. ಜೊತೆಗೆ ಇಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ, ಕನ್ನಡ ಭಾಷೆಗೆ ಸಾಕಷ್ಟು ಪ್ರೇರಣೆ ಇದೆ. ಅದರಲ್ಲಿ ಭಾಳ ಮುಖ್ಯವಾದಂಥದ್ದು ಒಂದು ಧರ್ಮದ ಪ್ರೇರಣೆ. ಆ ಕಾಲಕ್ಕೆ ರಾಜರುಗಳು ಅನುಸರಿಸ್ತಾ ಬಂದಂಥ ಧರ್ಮಗಳು, ಅವರು ಆಶ್ರಯ ಕೊಟ್ಟು ಬೆಳೆಸಂಥ ಈ ಧರ್ಮಗಳೇನಿದೆ, ಅದು ಜೈನ ಧರ್ಮ ಆಗ್ಬೋದು, ಜೊತೆಗೆ ವೀರಶೈವ ಧರ್ಮ ಆಗ್ಬೋದು, ವೈಷ್ಣವ ಧರ್ಮ ಆಗ್ಬೋದು. ಈ ಧರ್ಮಗಳು ಸಾಹಿತ್ಯಕ್ಕೆ ಪ್ರೇರಣೆಯಾಗಿ ನಿಂತು ಅವು ಬೆಳೆಸೋಕೆ ಒಂದು ಕಾರಣೀಭೂತವಾಯಿತು ಒಂದು ಕಡೆಯಲ್ಲಿ. ಅದರ ಜೊತೆಗೆ ರಾಜಾಶ್ರಯ, ಕವಿಗಳಿಗೆ ರಾಜರು ಆಶ್ರಯವನ್ನು ಕೊಟ್ಟು ಅವರು ಬೆಳೆಯೋಕ್ಕೆ ಕಾರಣ ಮಾಡಿದ್ರು. ಆದರೆ ಕವಿಗಳು ತಮ್ಮ ಕಾವ್ಯಗಳಲ್ಲಿ ತಮ್ಗೆ ಆಶ್ರಯ ಕೊಟ್ಟಂಥ ರಾಜರುಗಳನ್ನು ತಮ್ಮ ಕಾವ್ಯದ ನಾಯಕನ ಪಾತ್ರದೊಂದಿಗೆ ಹೋಲಿಸಿ ಆ ರಾಜರುಗಳು ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ರು. ಯಾಕೆಂದರೆ ಪಂಪನಂಥ ಒಬ್ಬ ಕವಿಗೆ ಅರಿಕೇಸರಿ, ಚಾಲುಕ್ಯರ ದೊರೆ ಅರಿಕೇಸರಿ ಆಶ್ರಯ ಕೊಡಲಿಲ್ಲ ಅಂದಿದ್ರೆ ಆತ ತನ್ನ ಒಂದು ಅದ್ಭುತವಾದಂಥ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯಗಳನ್ನ ಬರಲಿಕ್ಕೆ ಸಾಧ್ಯವಾಗ್ತಿತ್ತೆ. ಎಷ್ಟೆಲ್ಲ ಅವಕಾಶಗಳನ್ನ ಕೊಡ್ತಾನೆ ಆತ. ಆದಿಕವಿ, ಅಗ್ರಕವಿ, ನಾಡೋಜ, ಸಂಸಾರ ಸಾರೋದಯ, ಸರಸ್ವತಿ ಪುತ್ರ ಮಣಿಹಾರ, ಕವಿತಾ ಗುಣಾರ್ಣವ ಇಷ್ಟೆಲ್ಲ ಬಿರುದುಗಳನ್ನು ಕೊಟ್ಟು ಆತನಿಗೆ ಜೊತೆಗೆ ಧರ್ಮಪುರ ಅಂತಕ್ಕಂಥ ಒಂದು ಅಗ್ರಹಾರವನ್ನೇ ದತ್ತಿಯಾಗಿ ಕೊಟ್ಟು ಆತನ ಒಂದು ಪೋಷಣೆಯನ್ನು ಮಾಡ್ತಾ ಹೋಗ್ತಾನೆ. ಹಾಗಾಗಿ ನಾವು ಜೊತೆಗೆ ಇಲ್ಲಿ ಕವಿಗಳಿಗೆ ಆಶ್ರಯವನ್ನು ಕೊಟ್ಟಿದ್ರಿಂದ ರಾಜರುಗಳು ಜೊತೆಗೆ ಎಲ್ಲೋ ಒಂದು ಕಡೆ ಅವ್ರು ಕಟ್ಟಿಸಿರುವಂಥ ಅರಮನೆಗಳು, ಕೋಟೆ ಕೊತ್ತಲಗಳು ಇವತ್ತು ಉಳಿದಿಲ್ಲ. ಆದರೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಇವತ್ತಿಗೂ ಕೂಡ ಅರಿಕೇಸರಿ ಉಳಿದಿದ್ದಾನೆ. ಅದನ್ನು ನಾವು ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ವಿಚಾರ ಸ್ಪಷ್ಟವಾಗಿರಬೇಕು. ಆತನ ಆದಿಕವಿಯ ಮಾತುಗಳೇನಿದೆ, ಚಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರ್ ಅಂತವರಾಗಿ ಪುಟ್ಟಲು ಏನಾಗಿಯುಮ್ಮೇನೋ ತೀರ್ದಪುದೆ ತೀರದೊಡ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳಂತಾನೆ. ಅಂದರೆ ನಾನು ಮತ್ತೆ ಕೋಗಿಲೆಯಾಗಿಯೋ ಅಥವಾ ಮರಿದುಂಬಿಯಾಗಿಯೋ ಈ ನಾಡಿನಲ್ಲೇ ಮತ್ತೆ ಹುಟ್ಟಬೇಕು ಅನ್ನೋಂಥ ಅವನ ಹಂಬಲ ಇದೆಯಲ್ಲ, ನಾಡು ನುಡಿಯ ಬಗ್ಗೆ ಅಂತ ಒಂದು ಹಂಬಲ, ಪ್ರೀತಿ ನಮ್ಮೆಲ್ಲರಿಗೂ ಕೂಡ ಇರಬೇಕಾದದ್ದು ಬಹಳ ಮುಖ್ಯವಾಗತ್ತೆ. ಇನ್ನು ಕನ್ನಡ ನಾಡಿನ ಜನತೆಯ ಗುಣ, ಸ್ವಭಾವ ಇವುಗಳನ್ನ ನಾವು ಇವತ್ತು ನೆನೆಯಿಂದ ನೋಡ್ಕೊಂಬಂದದ್ದಲ್ಲ. 7ನೇ ಶತಮಾನದ ಕನ್ನಡದ ಮೊದಲ ತ್ರಿಪದಿಯ ಶಾಸನದಲ್ಲೇ ನಾವು ನೋಡ್ತೀವಿ. ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯನ್, ಬಾದಿಪ ಕಲಿಗೆ ಕಲಿಯುಗ ಪ್ರೀತನ್, ಮಾಧವನೀತನ್ ಪೆರನಲ್ಲ ಅಂಥೇಳಿ ಏನು ಕಪ್ಪೆ ಅರಭಟ್ಟನ ಗುಣ, ಶೌರ್ಯ, ಸಾಹಸಗಳನ್ನ ವರ್ಣಿಸ್ತಾ ಹೋಗ್ತಾರೆ. ಅದು ಬರೀ ಕಪ್ಪೆ ಅರಭಟ್ಟನ ಒಬ್ಬನ ಗುಣ, ಶೌರ್ಯ, ಸಾಹಸಗಳನ್ನ ಹೇಳ್ತಾ ಇಲ್ಲ, ಕನ್ನಡ ನಾಡಿನ ಜನತೆಯ ಗುಣಗಳನ್ನ ಹೇಳ್ತಾ ಇದೆ. ಇಲ್ಲಿನ ಜನ ಒಳ್ಳೆಯವ್ರಿಗೆ ಒಳ್ಳೆಯವರು, ಕೆಟ್ಟವ್ರಿಗೆ ಕೆಟ್ಟವರು. ಹಾಗಾಗಿ ಸದಾಕಾಲವೂ ಕೂಡ ಸಾಹಿತ್ಯ, ಕಲೆ, ಸಂಸ್ಕೃತಿ ಇವೆಲ್ಲವುಗಳನ್ನು ಪೋಷಣೆ ಮಾಡ್ತಾನೆ ಬಂದಿದ್ದಾರೆ. ಇವತ್ತಿಗೂ ಕೂಡ ನಾವು ಗಮನಿಸ್ತಾನೆ ಹೋಗ್ತೀವಿ, ಎಷ್ಟೆಲ್ಲ ಸಾಹಿತ್ಯ ಕೃತಿಗಳು ನಮ್ಮಲ್ಲಿ ಸಾಕಷ್ಟು ಒಂದು ವಿಪುಲವಾದಂಥ 2500 ವರ್ಷಗಳಲ್ಲಿ ಸಾಕಷ್ಟು ಸಮೃದ್ಧವಾದಂಥ ಸಾಹಿತ್ಯ ಇದೆ. ಆದರೆ ಈಗ ಅವನ್ನೆಲ್ಲ ಹೇಳೋಕ್ಕೂ ಸಮಯ ಅಲ್ಲ, ಬಹುಶಃ ಕೇಳೋಕ್ಕೂ ಸಮಯ ಅಲ್ಲ. ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಯಾವುದೇ ಒಂದು ಕನ್ನಡ ಪರ ಕಾರ್ಯಕ್ರಮ ಆಗಲಿ, ನಾವು ಮೇಡಮ್ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ಅಟೆಂಡ್ ಆಗೇ ಆಗ್ತಿದ್ವಿ. ಯಾಕಂದರೆ ಅವ್ರ ವಿಚಾರಗಳು ಆ ಥರ ಇರ್ತಿದ್ವು. ನಮ್ಮೊಂದಿಗೆ ತಮ್ಮ ಕನ್ನಡ ಪ್ರೀತಿಯನ್ನು ಹಂಚಿಕೊಂಡಂತಹ ಶೈಲಜಾ ಸಪ್ತಗಿರಿ ಮೇಡಮ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಈಗ ವಿಶೇಷ ಸನ್ಮಾನ ಶ್ರೀಯುತ ಪರಿಸರವಾದಿ ಚೌಡಪ್ಪ ಸರ್ ಅವರಿಗೆ. ವಿಶೇಷ ಸನ್ಮಾನ ಶ್ರೀಯುತ
ಪರಿಸರವಾದಿ ಚೌಡಪ್ಪ ಸರ್ ಅವರಿಗೆ. ನೀರಾವರಿ ಹೋರಾಟ, ಮರಳು ಮಾಫಿಯಾ ವಿರುದ್ಧದ ಹೋರಾಟಗಳನ್ನು ಸಕ್ರಿಯವಾಗಿ ಮಾಡಿಕೊಂಡು ಸಮಾಜದ ಏಳ್ಗೆಗಾಗಿ ಅವಿರತ ಶ್ರಮ ವಹಿಸಿದ್ದಾರೆ. ತಮ್ಮ ಬದುಕನ್ನೇ ಬಯಲು ಸೀಮೆಯ ಹೋರಾಟಗಳಿಗಾಗಿ ಪಣವಿಟ್ಟು ಅನೇಕ ಜೈಲುವಾಸ, ಚಿತ್ರಹಿಂಸೆಗಳು ಬಂದರೂ ಧೃತಿಗೆಡದೆ ಚೌಡಪ್ಪ ಸರ್ ಅವರು ತಮ್ಮ ದಿಟ್ಟತನದಿಂದ ಸಮಾಜದಲ್ಲಾಗುವ ಅಕ್ರಮಗಳನ್ನು ಬಯಲಿಗೆಳೆದು ನ್ಯಾಯಾಲಯದ ಮೂಲಕ ಕಠಿಣ ಕ್ರಮಕ್ಕೆ ಮುಂದಾಗಿರುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಮರಳು ಮಾಫಿಯಾ ತಾಲೂಕಿನಾದ್ಯಂತ ಹೇರಳವಾಗಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ನ್ಯಾಯಾಲಯದ ಹೋರಾಟದ ಮೂಲಕ ಕಡಿವಾಣ ಹಾಕಿ ಸರ್ಕಾರಕ್ಕೆ ಸಾವಿರಾರು ಕೋಟಿ ರುಗಳ ರಾಯಲ್ಟಿ ಪೆನಾಲ್ಟಿ ತರುವಲ್ಲಿ ಯಶಸ್ವಿ ಕೂಡ ಆಗಿರುತ್ತಾರೆ. ಇಂತಹ ಶ್ರೀಯುತರ ಹೋರಾಟವನ್ನು ಗಮನಿಸಿದ ಕರ್ನಾಟಕ ಸರ್ಕಾರ 2014ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇಂತಹ ಸಾಧಕರನ್ನು ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲು ಬಹಳ ಹೆಮ್ಮೆ ಇದೆ. ಅವರ ಮುಂದಿನ ಜೀವನದಲ್ಲಿ ಮತ್ತಷ್ಟು ಯಶಸ್ಸು ಸಿಗಲೆಂದು ಅಭಿನಂದಿಸಲಾಗುತ್ತದೆ. ಮೂವತ್ತೈದರ ಚಿರ ಯುವಕ ಅರ್ಜುನ್ ಕಿಶೋರ್ ಚಂದ್ರ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಆದರೂ ಪ್ರವೃತ್ತಿಯಾಗಿ ಕಲೆ, ಸಾಹಿತ್ಯ, ಸಿನಿಮಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೂ ಇತ್ತೀಚಿನ ವರ್ಷಗಳಲ್ಲಿ ಐರ್ಲೆಂಡ್ನಲ್ಲಿ ಉದ್ಯೋಗದಲ್ಲಿದ್ದರೂ ಅರ್ಜುನ್ ಕಿಶೋರ್ ಚಂದ್ರ ಅವರ ಕನ್ನಡದ ಪ್ರೇಮ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಮುಖ್ಯವಾಗಿ ವಿದೇಶದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಕಾರ್ಯನಿರತರಾಗಿದ್ದಾರೆ. ಐರ್ಲೆಂಡ್ನಲ್ಲಿ ವಾಸವಿರುವ ಕನ್ನಡಿಗರನ್ನೆಲ್ಲ ಒಗ್ಗೂಡಿಸಿ ಕನ್ನಡ ರಾಜ್ಯೋತ್ಸವದ ಆಚರಣೆ, ಕನ್ನಡ ಸಾಹಿತ್ಯ ಮತ್ತು ಕನ್ನಡ ಭಾಷೆಯ ಕಂಪನ್ನು ವಿದೇಶಿಗರಿಗೆ ಪಸರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಸಮಾನ ಮನಸ್ಕರರ ತಂಡವನ್ನು ರೂಪಿಸಿ ದುಡಿದ ಒಂದಷ್ಟು ಪಾಲು ಹಣವನ್ನು ಕನ್ನಡಿಗರ ಏಳ್ಗೆಗಾಗಿ ವಿನಿಯೋಗಿಸುವ ಮಹತ್ವದ ಗುರಿಯನ್ನು ಹೊಂದಿದ್ದಾರೆ. ಇದಷ್ಟೇ ಅಲ್ಲದೆ ಐರ್ಲೆಂಡ್ನಲ್ಲಿ ಉದ್ಯೋಗ ಮಾಡುತ್ತಾ ಸ್ವದೇಶದ ಜನರಿಗಾಗಿ ಅಲ್ಲಿಂದಲೇ ಹೊಸ ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿ ತನ್ನ ಗೆಳೆಯರ ಮೂಲಕ ರಾಜ್ಯಾದ್ಯಂತ ಅವನ್ನು ಕಾರ್ಯಗತಗೊಳಿಸುತ್ತಿದ್ದಾರೆ. ವಿದೇಶಕ್ಕೆ ಹೋದರೂ ಕನ್ನಡ ಭಾಷೆಯ ಮೇಲಿನ ಅಭಿಮಾನ ಕಡಿಮೆಯಾಗಲಿಲ್ಲ. ಈ ಗೌರಿಬಿದನೂರಿನ ಮಣ್ಣಲ್ಲಿ ಶ್ರೀಯುತ ಕಬಡ್ಡಿ ಜಯರಾಮ್ ಸರ್ ಅವರು ಬಂದಿರುವಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರ ಒಂದು ಹೆಮ್ಮೆಯ ವಿಚಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೇವೆ. ಅವರು ಇಂಟರ್ನ್ಯಾಷನಲ್ ಕಬಡ್ಡಿ ಸ್ಪರ್ಧಾರ್ಥಿಯಾಗಿ ಪಾಲ್ಗೊಂಡಿರ್ತಕ್ಕಂಥ ಬ್ಯಾಡ್ಜನ್ನು ನಮ್ಮ ಗೌರಿಬಿದನೂರಿಗೆ ಹಾಕೊಂಡು ಬಂದಿದ್ದಾರೆ. ನಿಜಕ್ಕೂ ಕೂಡ ನಮ್ಮ ಗೌರಿಬಿದನೂರಿನ ಮಣ್ಣಲ್ಲಿ ಅವರ ಪಾದ ಸ್ಪರ್ಶ ಇಟ್ಟಿರೋದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾನರಬಲ್ ಡಾಕ್ಟರೇಟ್ ಪದವಿ ಕೂಡ ಲಭ್ಯವಾಗಿದೆ. ಹೆಮ್ಮೆಯ ಸಾಧಕರಿಗೆ ಹೆಮ್ಮೆಯ ಸನ್ಮಾನ. ನಮ್ಮ ಸ್ವಾರಸ್ಯ ಮಾಧ್ಯಮ ಪ್ರಸ್ತುತಪಡಿಸುತ್ತಿರುವ 3ನೇ ವರ್ಷದ ಕನ್ನಡ ವೈಭವ ಕಾರ್ಯಕ್ರಮದಲ್ಲಿ ಹೆಮ್ಮೆಯ ನಮ್ಮ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಿದೆ. ದಯವಿಟ್ಟು ಎಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಅವರನ್ನ ಪ್ರೋತ್ಸಾಹಿಸಬೇಕು. 3ನೇ ವರ್ಷದ ಕನ್ನಡ ವೈಭವ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಶ್ರೀಮತಿ ಜ್ಯೋತಿ ರೆಡ್ಡಿ ಎನ್, ಮಾಜಿ ಶಾಸಕರು, ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ. ಕನ್ನಡ ವೈಭವ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರು ಸಹ ಸನ್ಮಾನವನ್ನು ನಡೆಸಿಕೊಡ್ಬೇಕು. ಹಾಗೂ ಸ್ವಾರಸ್ಯ ಮಾಧ್ಯಮದ ತಂಡದವರು ಎಲ್ಲರೂ ಸಹ ಸಹಕರಿಸಬೇಕು. ದಯವಿಟ್ಟು ಚಪ್ಪಾಳೆ ಬರಲಿ, ಚಪ್ಪಾಳೆ. ಶ್ರೀ ರಂಗಾಚಾರ್ಯರವರು, ರಾಜ್ಯ ಖಜಾಂಚಿ ಭೂಮಿ ವಸತಿ ಹಕ್ಕು ಹೋರಾಟ ಸಮಿತಿ, ಇವರು ಸನ್ಮಾನಿಸ್ತಾ ಇದ್ದಾರೆ. ಬೀದರಿಂದ ನಮ್ಮ ಗೌರಿಬಿದನೂರಿಗೆ ಬಂದಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಅವರಲ್ಲಿರುವಂತಹ ಕನ್ನಡದ ಕಿಚ್ಚು, ಕನ್ನಡದ ಒಲವು ನಿಜಕ್ಕೂ ಅತ್ಯಂತ ಅದ್ಭುತವಾಗಿರುವಂಥದ್ದು. ಬೀದರಿಂದ ಗೌರಿಬಿದನೂರಿಗೆ ಆಗಮಿಸಿ ಒಂದು ಕನ್ನಡ ಕಟ್ಟುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು. ಶ್ರೀಯುತ ಜಿ ಸೋಮಯ್ಯರವರು, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು, ಇಡುಗೂರು ಗ್ರಾಮ ಪಂಚಾಯಿತಿ, ಇವರಿಗೆ ನಮ್ಮ ಸ್ವಾರಸ್ಯ ಮಾಧ್ಯಮ ಕಡೆಯಿಂದ ಸನ್ಮಾನ ಕಾರ್ಯಕ್ರಮ
ದಯವಿಟ್ಟು ಚಪ್ಪಾಳೆ ಬರಲಿ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಗೌರಿಬಿದನೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸೇನೆಯ ಅಧ್ಯಕ್ಷರಾದಂತಹ ಶ್ರೀಯುತ ನಾಗರಾಜ್ರವರಿಗೆ ನಮ್ಮ ಸ್ವಾರಸ್ಯ ಮಾಧ್ಯಮದ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ತಿಳಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನಿರೂಪಣೆ ಮಾಡಿದ ಮಾರುತಿ ಮತ್ತು ತಂಡದವರಿಂದ ತುಂಬ ಅಭಿನಂದನೆ. ಚಪ್ಪಾಳೆ ಬರಬೇಕು. ತುಂಬ ಚೆನ್ನಾಗಿ ಅವರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಹೊಸದಾಗಿ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀನಿ.